ನಮಸ್ಕಾರ. ನಾನು ಡಾಕ್ಟರ್ ನಳಿನಿ ಬೆಂಗೇರಿ, ಸಮಾಜಶಾಸ್ತ್ರ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ, ರಾಜನಗರ್, ಹುಬ್ಬಳ್ಳಿ. ಇವತ್ತು ನಾನು ವಾಟ್ ಈಸ್ ಫ್ಯಾಮಿಲಿ ಆ್ಯಂಡ್ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ದ ಫ್ಯಾಮಿಲಿ ಆ್ಯಂಡ್ ವಾಟ್ ಆರ್ ದ ಮೇನ್ ಟೈಪ್ಸ್ ಆಫ್ ಫ್ಯಾಮಿಲಿ ಅನ್ನೋದ್ರ ಬಗ್ಗೆ ತಮ್ಮ ಜೊತೆ ಕೆಲವೊಂದು ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಕುಟುಂಬ ಅಂದರೆ ಏನು, ಕುಟುಂಬ ನಿರ್ವಹಿಸುವಂತಹ ಕಾರ್ಯಗಳು ಯಾವುದು, ಹಾಗೂ ಕುಟುಂಬದಲ್ಲಿರುವಂತಹ ಪ್ರಮುಖ ಪ್ರಕಾರಗಳು ಯಾವುದು ಅಂತ. ಸಾಮಾನ್ಯವಾಗಿ ಕುಟುಂಬ ಅಂತಂದರೆ ನಮ್ಮ ಸಮಾಜದ ಮೂಲಭೂತ ಸಂಸ್ಥೆ ಅಂತ ಹೇಳ್ತೇವೆ ನಾವು. ಇಟ್ಸ್ ಅ ಬೇಸಿಕ್ ಇನ್ಸ್ಟಿಟ್ಯೂಷನ್, ಬೇಸಿಕ್ ಪಿಲ್ಲರ್ ಆಫ್ ಇಂಡಿಯನ್ ಸೊಸೈಟಿ ಅಂತ. ಯಾಕೆ ಇದನ್ನು ಒಂದು ಮೂಲಭೂತ ಸಂಸ್ಥೆ ಅಂತ ಕರೀತಾರೆ ಅಂದರೆ, ಅದು ನಿರ್ವಹಿಸುವಂತಹ ಕೆಲವೊಂದು ಅಗತ್ಯ ಕಾರ್ಯಗಳು, ಪ್ರಾಮಿನೆಂಟ್ ಫಂಕ್ಷನ್ಸ್ ಅಂತ ಹೇಳ್ತೇವೆ, ಬಹಳ ಮಹತ್ವದ ಕಾರ್ಯಗಳನ್ನು ಕುಟುಂಬ ನಿರ್ವಹಿಸೋದ್ರಿಂದ ಅದನ್ನೊಂದು ಮೂಲಭೂತ ಸಂಸ್ಥೆ ಅಂತ ನಾವು ಕರೀತೇವೆ. ಕುಟುಂಬ ಮೂಲಾಧಾರ. ಕುಟುಂಬ ಇಲ್ಲದೆ ಮಾನವ ಸಮಾಜ ಮುಂದುವರಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯವಾಗಿ ತಂದೆ ತಾಯಿ ತಮ್ಮ ಮಕ್ಕಳೊಡಗೂಡಿ ಬಾಳುವಂತಹ ಒಂದು ಘಟಕಕ್ಕೆ ನಾವು ಕುಟುಂಬ ಅಂತ ಕರೀತೇವೆ. ಈ ಕುಟುಂಬ ಅನ್ನೋದು ತುಂಬ ಮಹತ್ವದ ಕಾರ್ಯಗಳನ್ನು ನಿರ್ವಹಿಸ್ತದೆ ಅಂತ ಹೇಳಿದೆ ನಾನು. ಕುಟುಂಬ ಮಾಡುವಂತಹ ಕಾರ್ಯಗಳನ್ನು ಬೇರೆ ಬೇರೆ ಸಮಾಜಶಾಸ್ತ್ರಜ್ಞರು ಬೇರೆ ಬೇರೆ ರೀತಿಯಲ್ಲಿ ವಿವರಿಸ್ತಾರೆ. ಈ ಒಂದು ಕಾರ್ಯಗಳನ್ನು ವಿವರಿಸುವುದರಲ್ಲಿ ಅತ್ಯಂತ ಪ್ರಮುಖವಾದವರು ಅಂತಂದರೆ ಮೆಕೈವರ್ ಮತ್ತು ಪೇಜ್. ಮೆಕೈವರ್ ಮತ್ತು ಪೇಜ್ ಎಂಬ ಸಮಾಜಶಾಸ್ತ್ರಜ್ಞರು ಈ ಕುಟುಂಬದ ಕಾರ್ಯಗಳನ್ನು ಎರಡು ವಿಭಾಗಗಳಾಗಿ ಮಾಡ್ತಾರೆ. ಒಂದು ಪ್ರಾಥಮಿಕ ಕಾರ್ಯಗಳು ಮತ್ತು ಮಾಧ್ಯಮಿಕ ಕಾರ್ಯಗಳು ಅಂತ ಎರಡು ವಿಭಾಗ ಮಾಡ್ತಾರೆ. ಪ್ರೈಮರಿ ಫಂಕ್ಷನ್ಸ್ ಆರ್ ಎಸೆನ್ಷಿಯಲ್ ಫಂಕ್ಷನ್ಸ್ ಆಫ್ ಫ್ಯಾಮಿಲಿ, ಪ್ರಾಥಮಿಕ ಅಥವಾ ಅಗತ್ಯ ಕಾರ್ಯಗಳು. ಎರಡನೇದು ಮಾಧ್ಯಮಿಕ ಅಥವಾ ಅನಗತ್ಯ ಕಾರ್ಯಗಳು ಅಂತ ಕರೀತಾರೆ, ಅಂದರೆ ಸೆಕೆಂಡರಿ ಆರ್ ನಾನ್ ಎಸೆನ್ಷಿಯಲ್ ಫಂಕ್ಷನ್ಸ್ ಆಫ್ ಫ್ಯಾಮಿಲಿ ಅಂತ ಹೇಳಿ. ಈ ಎರಡು ಕಾರ್ಯಗಳನ್ನು ನಾವು ವಿವರವಾಗಿ ಚರ್ಚೆ ಮಾಡೋಣ. ಮೊದಲನೇದಾಗಿ ಕುಟುಂಬದ ಪ್ರಾಥಮಿಕ ಕಾರ್ಯಗಳು, ಪ್ರೈಮರಿ ಆರ್ ಎಸೆನ್ಷಿಯಲ್ ಫಂಕ್ಷನ್ಸ್ ಆಫ್ ಫ್ಯಾಮಿಲಿ. ಕೆಲವೊಂದು ಕಾರ್ಯಗಳನ್ನು ಅವಶ್ಯಕವಾಗಿ ಕುಟುಂಬವೇ ಮಾಡಬೇಕಾಗತ್ತೆ. ಹೀಗಾಗಿ ಅವುಗಳನ್ನು ಅಗತ್ಯ ಕಾರ್ಯಗಳು ಅಂತ ಕರೀತಾರೆ. ಅಂದರೆ ಕುಟುಂಬವಲ್ಲದೆ ಬೇರೆ ಯಾವುದೇ ಸಂಘ ಸಂಸ್ಥೆಗಳು ಈ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರವೇ ಇವುಗಳನ್ನು ಪ್ರಾಥಮಿಕ ಅಥವಾ ಅಗತ್ಯ ಕಾರ್ಯಗಳು ಅಂತಲೇ ಕರೀತಾರೆ. ಈ ಪ್ರಾಥಮಿಕ ಅಥವಾ ಅಗತ್ಯ ಕಾರ್ಯಗಳಲ್ಲಿ ಪ್ರಮುಖವಾಗಿ 4 ಕಾರ್ಯಗಳನ್ನು ಗುರುತಿಸ್ತಾರೆ ಮೆಕೈವರ್ ಮತ್ತು ಪೇಜ್ ರವರು. ಯಾವ್ಯಾವುದು 4 ಕಾರ್ಯಗಳು? ಮೊದಲನೇದಾಗಿ ಲೈಂಗಿಕ ಬಯಕೆಯ ಈಡೇರಿಕೆ, ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಸೆಕ್ಷುವಲ್ ನೀಡ್ಸ್. ಎರಡನೇದಾಗಿ ಸಂತಾನೋತ್ಪತ್ತಿ ಹಾಗೂ ಶಿಶುಪಾಲನೆ, ರಿಪ್ರೊಡಕ್ಷನ್ ಅಂಡ್ ಕೇರಿಂಗ್ ಆಫ್ ಚಿಲ್ಡ್ರನ್. ಮೂರನೇದಾಗಿ ಶಿಶುಗಳ ಸಾಮಾಜೀಕರಣ, ಸೋಷಲೈಸೇಷನ್ ಆಫ್ ಚಿಲ್ಡ್ರನ್. ಆ್ಯಂಡ್ ನಾಲ್ಕನೇದಾಗಿ ಗೃಹ ವಸತಿ ಸೌಕರ್ಯವನ್ನು ಒದಗಿಸೋದು ಅಂತ, ಪ್ರೊವಿಷನ್ ಆಫ್ ಶೆಲ್ಟರ್ ಆರ್ ವಿ ಕ್ಯಾನ್ ಸೇ ಹೋಮ್ ಎನ್ವೈರ್ಮೆಂಟ್ ಅಂತ ಹೇಳಿ. ಇವಾಗ ಮೊದಲನೇದಾಗಿ ಲೈಂಗಿಕ ಬಯಕೆಯ ಈಡೇರಿಕೆ, ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಸೆಕ್ಷುವಲ್ ನೀಡ್ ಇಸ್ ಅ ಪ್ರೈಮರಿ ಫಂಕ್ಷನ್ ಆಫ್ ದ ಫ್ಯಾಮಿಲಿ. ಯಾಕೆ ಅಂದರೆ ಮನು ಹೇಳೋ ಪ್ರಕಾರ ಕುಟುಂಬ ಅನ್ನೋದು ಕೇವಲ ಸಂತಾನೋತ್ಪತ್ತಿಯ ಕೇಂದ್ರ ಮಾತ್ರವಾಗಿರದೆ ಸಂಗಾತಿಗಳ ಲೈಂಗಿಕ ಬಯಕೆಯನ್ನು ಈಡೇರಿಸುವ ಕೇಂದ್ರವೂ ಸಹ ಆಗಿರುತ್ತೆ. ಕುಟುಂಬ ಅನ್ನೋದು ಕುಟುಂಬದ ಚೌಕಟ್ಟಿನಲ್ಲಿ ಮಾತ್ರ ಕಾಯ್ದೆಬದ್ಧವಾಗಿ ಲೈಂಗಿಕ ಸಂಬಂಧಗಳನ್ನು ಹೊಂದಬಹುದಾಗಿದೆ. ಹಾಗಾಗಿ ಕುಟುಂಬದ ಪ್ರಾಥಮಿಕ ಕಾರ್ಯಗಳಲ್ಲಿ ಮೊದಲನೇದಾಗಿ ಲೈಂಗಿಕ ಬಯಕೆಯ ಈಡೇರಿಕೆ ಸಹ ಬರುತ್ತೆ. ಈ ಲೈಂಗಿಕ ಬಯಕೆಯನ್ನು ಈಡೇರಿಸಲಿಕ್ಕಾಗಿಯೇ ವಿವಾಹ ಅನ್ನುವ ಸಂಸ್ಥೆ ಕೂಡ ಹುಟ್ಟಿಕೊಂಡಿದೆ ಅಂತಲೇ ನಾವು ಹೇಳ್ಬೋದು. ಸೊ ಕುಟುಂಬ ಸಂಸ್ಥೆಯು ವೈವಾಹಿಕ ಸಂಬಂಧ ಮತ್ತು ರಕ್ತ ಸಂಬಂಧಗಳ ಆಧಾರದ ಮೇಲೆ ನಿಂತಿರುತ್ತೆ ಅಂತ. ಇನ್ನು ಎರಡನೇದಾಗಿ ಸಂತಾನೋತ್ಪತ್ತಿ ಮತ್ತು ಶಿಶುಪಾಲನೆ, ರಿಪ್ರೊಡಕ್ಷನ್ ಆ್ಯಂಡ್ ಕೇರಿಂಗ್ ಆಫ್ ಚಿಲ್ಡ್ರನ್. ಇದು ಕೂಡ ಅತ್ಯಂತ ಅಗತ್ಯವಾಗಿ ಕುಟುಂಬವೇ ಮಾಡಬೇಕಾದಂತಹ ಕಾರ್ಯ. ಸಂತಾನೋತ್ಪತ್ತಿ ಮತ್ತು ಶಿಶುಪಾಲನೆಯು ಕುಟುಂಬದ ಪ್ರಾಥಮಿಕ ಕಾರ್ಯಗಳಲ್ಲಿ ಮಹತ್ವವಾದದ್ದು ಅಂತ. ಯಾಕೆ ಅಂದರೆ ಮಾನವ ಸಮಾಜ ನಿರಂತರವಾಗಿ ಮುಂದುವರಿಬೇಕು ಅಂದರೆ ಕುಟುಂಬ ಬೇಕೇ ಬೇಕು. ಕುಟುಂಬದಲ್ಲಿ ಮಕ್ಕಳು ಸರಿಯಾಗಿ ಬೆಳಿಬೇಕು, ಸರಿಯಾಗಿ ಬದುಕಬೇಕು ಅಂದರೆ ಕುಟುಂಬದ
ಮಕ್ಕಳ ಪಾಲನೆ ಪೋಷಣೆ ಸರಿಯಾಗಿ ಆಗಬೇಕು. ಹಾಗಾಗಿ ಪಾಲನೆ ಪೋಷಣೆ ಅಗತ್ಯ ಕಾರ್ಯಗಳಲ್ಲಿ ಬರುತ್ತೆ. ಈ ಕಾರ್ಯವನ್ನ ನಮ್ಮ ಕುಟುಂಬಗಳು ತುಂಬ ಪೂರ್ವ ಕಾಲದಿಂದಲೂ ನಿರ್ವಹಿಸ್ತಾನೇ ಬಂದಿವೆ. ಯಾಕೆ ಅಂದರೆ ಮಾನವ ಶಿಶು ಮಗು ಹುಟ್ಟಿದಾಗಿನಿಂದ ತುಂಬ ಅಸಹಾಯಕ ಸ್ಥಿತಿಯಲ್ಲಿರುತ್ತೆ. ಮಕ್ಕಳ ಶೈಶವಾವಸ್ಥೆ ತುಂಬ ದೀರ್ಘವಾದದ್ದು, ಬಹಳ ಕಾಲದವರೆಗೆ ಇರುತ್ತೆ. ಹೀಗಾಗಿ ಇಂತಹ ಒಂದು ಅಸಹಾಯಕ ಸ್ಥಿತಿಯಲ್ಲಿ ಮಕ್ಕಳ ಪಾಲನೆ ಪೋಷಣೆಗೆ ಕುಟುಂಬ ಅನ್ನೋದು ತುಂಬ ಅವಶ್ಯಕವಾಗಿ ಬೇಕೇ ಬೇಕು. ಇನ್ನು ಮೂರನೆಯ ಪ್ರಾಥಮಿಕ ಕಾರ್ಯ ಶಿಶುಗಳ ಸಾಮಾಜೀಕರಣ ಅಂತ ಹೇಳ್ತಾರೆ, ಸೋಷಲೈಸೇಷನ್ ಆಫ್ ಚಿಲ್ಡ್ರನ್ ಅಂತ. ಸಾಮಾಜೀಕರಣ ಅಂದರೆ ಒಂದು ಕಲಿಯುವ ಪ್ರಕ್ರಿಯೆ. ಸಾಮಾನ್ಯವಾಗಿ ಮಕ್ಕಳು ಕುಟುಂಬದ ರೀತಿ ನೀತಿ ಮೌಲ್ಯಗಳನ್ನು, ಜೀವನ ಮೌಲ್ಯಗಳನ್ನು ಕುಟುಂಬದಲ್ಲಿ ಇಟ್ಕೊಂಡೇ ಕಲಿತಾರೆ. ಕುಟುಂಬ ಮಕ್ಕಳಿಗೆ ಒಳ್ಳೆಯ ನಡವಳಿಕೆಗಳನ್ನು ಕಲಿಸಿ ಸಮಾಜದಲ್ಲಿ ಒಳ್ಳೆಯ ಮಾನವರಾಗಿ ಬಾಳುವಂತೆ ಮಕ್ಕಳನ್ನು ಮಾಡುತ್ತೆ. ಹೀಗಾಗಿ ಕುಟುಂಬದಲ್ಲಿ ಒಳ್ಳೆಯ ಕುಟುಂಬದಲ್ಲಿ ಬೆಳೆಯುವಂತಹ ಮಕ್ಕಳು ಖಂಡಿತವಾಗಿಯೂ ಒಳ್ಳೆಯ ನಾಗರಿಕರಾಗಲಿಕ್ಕೆ ಸಾಧ್ಯ ಉಂಟು. ಬಾಲ್ಯಾವಸ್ಥೆಯಲ್ಲಿ ನಡೆಯುವಂತಹ ಈ ಕಲಿಯುವ ಪ್ರಕ್ರಿಯೆಗೇನೆ ಸಾಮಾಜೀಕರಣ ಅಂತ ಕರಿತೇವೆ. ಸೋಷಲೈಸೇಷನ್ ಪ್ರಾಸೆಸ್ ಅಥವಾ ಸೋಷಲೈಸೇಷನ್ ಇಸ್ ಅ ಪ್ರಾಸೆಸ್, ಅದೊಂದು ದೀಕ್ಷೆ ಅಂತ ಕರೀತಾರೆ ಕನ್ನಡದಲ್ಲಿ. ಈ ದೀಕ್ಷೆಯನ್ನ ಕುಟುಂಬದಲ್ಲಿಯೇ ಮಕ್ಕಳಿಗೆ ನೀಡಲಾಗತ್ತೆ. ಅಂದರೆ ಯಾರ ಜೊತೆ ಹೇಗೆ ವರ್ತನೆ ಮಾಡಬೇಕು, ಮಕ್ಕಳಿಗೆ ತಿನ್ನೋದ್ರಿಂದ ಹಿಡಿದು ತಿನ್ನೋದು, ಉಡುಗೆ ತೊಡುಗೆಯನ್ನು ತೊಡೋದು ಎಲ್ಲವನ್ನೂ ಕೂಡ ಕಲಿಸೋದು ತಂದೆ ತಾಯಿಗಳು ಅಥವಾ ಸಹೋದರ ಸಹೋದರಿಯರು. ಹಾಗಾಗಿ ಕುಟುಂಬದಲ್ಲಿಯೇ ಮಕ್ಕಳ ಒಂದು ಸಾಮಾಜೀಕರಣ ಆಗುತ್ತೆ. ತಂದೆ ತಾಯಿ ಬಂಧುಗಳ ಸಮೂಹದಲ್ಲಿಯೇ ಮಗು ಸಾಮಾಜೀಕರಣ ಪ್ರಕ್ರಿಯೆಗೆ ಒಳಪಡುತ್ತೆ. ಹೀಗಾಗಿ ಮಕ್ಕಳ ಸಾಮಾಜೀಕರಣಕ್ಕೆ ಕುಟುಂಬ ಅನ್ನೋದು ಅತಿ ಅವಶ್ಯಕ. ಇನ್ನು ನಾಲ್ಕನೇದಾಗಿ ಗೃಹ ವಸತಿ ಸೌಕರ್ಯವನ್ನು ಒದಗಿಸೋದು ಅಂತ ಹೇಳಿ, ಅಂದರೆ ಟು ಪ್ರೊವೈಡ್ ಶೆಲ್ಟರ್ ಅಂತ ಹೇಳಿದೆ, ಹೋಮ್ ಎನ್ವೈರನ್ಮೆಂಟ್ ಅಂತ ಹೇಳಿದೆ ನಾನು. ವಿವಾಹದ ನಂತರ ದಂಪತಿಗಳು ಒಂದು ಕುಟುಂಬವನ್ನು ಸ್ಥಾಪನೆ ಮಾಡಿಕೊಳ್ತಾರೆ. ಅಲ್ಲಿ ಕುಟುಂಬದಲ್ಲಿ ಒಂದು ಪ್ರೀತಿ ವಾತ್ಸಲ್ಯಗಳೊಂದಿಗೆ ಬದುಕಿದಾಗ ಮಾತ್ರ ಆ ಜೀವನಕ್ಕೊಂದು ಅರ್ಥ ಬರುತ್ತೆ. ಕುಟುಂಬ ವ್ಯವಸ್ಥೆಯ ಮೂಲಕವೇ ಮಾನವನ ಜೀವನ ಅನ್ನೋದು ಪ್ರಾರಂಭವಾಗುತ್ತೆ. ಹಾಗೆಯೇ ಇನ್ನುಳಿದ ಕೌಟುಂಬಿಕ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಅನುರೂಪವಾದಂತಹ ಒಂದು ವಸತಿ ಸೌಕರ್ಯ ಬೇಕೇ ಬೇಕಾಗುತ್ತೆ. ಅಕೊಮಡೇಷನ್ ಫೆಸಿಲಿಟಿ ಅನ್ನೋದು ಬೇಕೇ ಬೇಕಾಗುತ್ತೆ. ಶಿಶುಗಳ ಪಾಲನೆ ಪೋಷಣೆ ಆಗೋದು ಮನೆಯಲ್ಲಿಯೇ. ಇಲ್ಲಿ ಮನೆ ಅಂದರೆ ಕೇವಲ ಕಟ್ಟಡ ಮತ್ತು ಪೀಠೋಪಕರಣಗಳನ್ನು ಮಾತ್ರ ಹೊಂದಿರೋದಕ್ಕೆ ಮನೆ ಅಂತ ಕರೆಯೋದಿಲ್ಲ. ಮನೆ ಅಂತಂದರೆ ಅಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಾಗಬೇಕು, ಪ್ರೀತಿ ವಾತ್ಸಲ್ಯಗಳ ಜೀವಂತ ಚಟುವಟಿಕೆಗಳು ನಡೆಯುವಂತಹ ಒಂದು ಸ್ಥಳವನ್ನು ನಾವು ಮನೆ ಅಂತ ಕರಿತೇವೆ. ಇಂತಹ ವಾತಾವರಣವನ್ನು ಹೊಂದಿದಂತಹ ಕುಟುಂಬ ಇದ್ದರೆ ಮಕ್ಕಳ ಒಂದು ಬೆಳವಣಿಗೆ ಸರಿಯಾಗಿ ಆಗಲಿಕ್ಕೆ ಸಾಧ್ಯ ಉಂಟು. ಹೀಗಾಗಿ ಸದಸ್ಯರು ತಮ್ಮ ಆಯಾಸವನ್ನು ನಿವಾರಿಸಿಕೊಂಡು ನೋವನ್ನು ಮರೆತು ಉಲ್ಲಾಸಭರಿತರಾಗಬೇಕು ಅಂತಂದರೆ ಕುಟುಂಬದಲ್ಲಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣವಾಗಬೇಕು. ಮನೆ ಅನ್ನುವ ಭಾವನೆ ಎಲ್ರಿಗೂ ನಮ್ಮ ಮನೆ ಅನ್ನುವ ಭಾವನೆ ಬರಬೇಕು ಅಂತ. ಹಾಗಾಗಿ ಮನೆ ಅನ್ನೋದು ಸುಖ, ಸಂತೋಷ, ನೆಮ್ಮದಿ, ಪ್ರೀತಿ ಹಾಗೂ ವಾತ್ಸಲ್ಯಗಳನ್ನು ದೊರಕಿಸುವಂತಹ ಒಂದು ಸ್ವರ್ಗ ಇದ್ದ ಹಾಗೆ. ಹೋಮ್ ಇಸ್ ಅ ಹ್ಯಾವನ್ ಅಂತ ಹೇಳ್ತೇವೆ, ಫ್ಯಾಮಿಲಿ ಇಸ್ ಜಸ್ಟ್ ಲೈಕ್ ಅ ಹ್ಯಾವನ್ ಅಂತ, ಒಂದು ಸ್ವರ್ಗ ಇದ್ದ ಹಾಗೆ ಅಂತ. ಹೀಗೆ ಮಕ್ಕಳಿಗೆ ಒಂದು ಮನೆಯ ವಾತಾವರಣವನ್ನು ದೊರಕಿಸಿಕೊಡುವುದು ಕೂಡ ಕುಟುಂಬದ ಪ್ರಾಥಮಿಕ ಕಾರ್ಯಗಳಲ್ಲಿ ಪ್ರಮುಖವಾದದ್ದು. ಇವುಗಳೆಲ್ಲ ನಾಲ್ಕು ಕೂಡ ಮೆಕೈವರ್ ಮತ್ತು ಪೇಜ್ ರವರ ಪ್ರಕಾರ ಕುಟುಂಬ ನಿರ್ವಹಿಸಬೇಕಾಗಿರುವಂತಹ ಪ್ರಾಥಮಿಕ ಕಾರ್ಯಗಳು. ಈಗ ಕುಟುಂಬವು ನಿರ್ವಹಿಸುವಂತಹ ಮಾಧ್ಯಮಿಕ ಕಾರ್ಯಗಳು ಯಾವ್ಯಾವುದು? ಸೆಕೆಂಡರಿ ಫಂಕ್ಷನ್ಸ್ ಆಫ್ ದ ಫ್ಯಾಮಿಲಿ ಆರ್ ನಾನ್ ಎಸೆನ್ಷಿಯಲ್ ಫಂಕ್ಷನ್ಸ್ ಆಫ್ ದ ಫ್ಯಾಮಿಲಿ ಅಂತ, ಅನಗತ್ಯ ಕಾರ್ಯಗಳು ಅಂತ ಕರೀತಾರೆ. ಯಾಕೆ ಇವುಗಳನ್ನು ಅನಗತ್ಯ ಕಾರ್ಯಗಳು ಅಂತ ಕರೀತಾರೆ ಅಂತಂದರೆ, ಇಟ್ ಈಸ್ ನಾಟ್ ಕಂಪಲ್ಸರಿ ಟು ದ ಫ್ಯಾಮಿಲಿ ಟು ಪರ್ಫಾರ್ಮ್ ಎಸೆನ್ಷಿಯಲಿ ದೀಸ್ ಫಂಕ್ಷನ್ಸ್ ಅಂತ. ಅಂದರೆ ಕುಟುಂಬವೇ ಅವಶ್ಯಕವಾಗಿ ಈ ಕಾರ್ಯಗಳನ್ನು ಮಾಡಬೇಕು ಅಂತ ಕಡ್ಡಾಯ ಇಲ್ಲ. ಈ ಮಾಧ್ಯಮಿಕ ಕಾರ್ಯಗಳನ್ನು ಇತ್ತೀಚೆಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ಮಾಡ್ತಾ ಇವೆ. ಹಾಗಾಗಿ ಇವುಗಳು ಅವಶ್ಯಕವಾಗಿ ಕುಟುಂಬವೇ ನಿರ್ವಹಿಸಬೇಕು ಅನ್ನೋ ಕಡ್ಡಾಯ ಏನೂ ಇಲ್ಲ. ಅದಕ್ಕೋಸ್ಕರವೇ ಇವುಗಳನ್ನು ಮಾಧ್ಯಮಿಕ ಕಾರ್ಯಗಳು ಅಥವಾ ಅನಗತ್ಯ ಕಾರ್ಯಗಳು ಅಂತ ಕರೀತಾರೆ.
ಈ ಅನಗತ್ಯ ಕಾರ್ಯಗಳು ಅಥವಾ ಮಾಧ್ಯಮಿಕ ಕಾರ್ಯಗಳು ಯಾವ್ಯಾವುದು ಅಂತ ನೋಡೋದಾದ್ರೆ ಮೆಕ್‌ವೈವರ್ ಮತ್ತು ಪೇಜ್ ರವರು 5 ಮಾಧ್ಯಮಿಕ ಕಾರ್ಯಗಳನ್ನು ಗುರುತಿಸ್ತಾರೆ. ಯಾವ್ಯಾವುದು ಅಂತಂದ್ರೆ ಮೊದಲನೇದಾಗಿ ಆರ್ಥಿಕ ಕಾರ್ಯಗಳು, ಇಕನಾಮಿಕ್ ಫಂಕ್ಷನ್ಸ್. ಎರಡನೇದಾಗಿ ಶೈಕ್ಷಣಿಕ ಕಾರ್ಯಗಳು, ಎಜುಕೇಷನಲ್ ಫಂಕ್ಷನ್ಸ್. ಮೂರನೇದಾಗಿ ಧಾರ್ಮಿಕ ಕಾರ್ಯಗಳು, ರಿಲಿಜಿಯಸ್ ಫಂಕ್ಷನ್ಸ್. ನಾಲ್ಕನೇದಾಗಿ ರಕ್ಷಣಾ ಕಾರ್ಯಗಳು, ಪ್ರೊಟೆಕ್ಟಿವ್ ಫಂಕ್ಷನ್ಸ್. ಆ್ಯಂಡ್ ಲಾಸ್ಟ್ಲಿ ಮನೋರಂಜನಾ ಕಾರ್ಯಗಳು, ರಿಕ್ರಿಯೇಷನಲ್ ಫಂಕ್ಷನ್ಸ್ ಅಂತ. ಇವುಗಳನ್ನು ಇವಾಗ ಒಂದೊಂದಾಗಿ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಂಬರ್ 1 ಆರ್ಥಿಕ ಕಾರ್ಯಗಳು ಅಂತ. ಮೊದಲಿನ ಕಾಲದಲ್ಲಿ ಕುಟುಂಬ ಒಂದು ಆರ್ಥಿಕ ಕೇಂದ್ರವಾಗಿತ್ತು. ಇಟ್ ವಾಸ್ ಇಕನಾಮಿಕ್ ಸೆಂಟರ್, ಆರ್ಥಿಕ ಕಾರ್ಯವಾಗಿತ್ತು. ಹಾಗೆ ಒಂದು ಸ್ವಾವಲಂಬಿ ಕೇಂದ್ರವಾಗಿತ್ತು ಅಂತ. ಅಂದರೆ ಸೆಲ್ಫ್ ಸಫಿಷಿಯೆಂಟ್ ಇನ್ಸ್ಟಿಟ್ಯೂಷನ್ ಇಟ್ ವಾಸ್ ಅಂತ ಹೇಳ್ತೇವೆ. ಯಾಕೆ ಸೆಲ್ಫ್ ಸಫಿಷಿಯೆಂಟ್ ಅಂದರೆ ಸದಸ್ಯರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರು, ಸರಳ ಶ್ರಮ ವಿಭಜನೆಯ ಮೂಲಕ ಕುಟುಂಬದಲ್ಲಿ ಕೆಲಸ ಮಾಡ್ತಾ ಇದ್ರು, ಕೆಲಸವನ್ನೂ ಹಂಚಿಕೊಂಡು ಮಾಡ್ತಾ ಇದ್ರು, ಬಂದಿರುವಂತಹ ಆದಾಯವನ್ನೂ ಹಂಚಿಕೊಂಡು ಅದರಲ್ಲಿಯೇ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ತಾ ಇದ್ರು. ಕುಟುಂಬದ ಮುಖ್ಯಸ್ಥನಾದವನು ಕುಟುಂಬದ ಸದಸ್ಯರ ಎಲ್ಲ ಬೇಕು ಬೇಡಗಳನ್ನು ನೋಡ್ಕೊಳ್ತಾ ಇದ್ದ. ಏನು ಬೇಕು, ಅವರ ಬೇಡಿಕೆಗಳೇನು, ಅವರ ಆಸೆ ಆಕಾಂಕ್ಷೆಗಳೇನು ಎಲ್ಲವನ್ನೂ ಪೂರೈಸ್ತಾ ಇದ್ರು. ಸರಳ ಶ್ರಮ ವಿಭಜನೆ ಇತ್ತು. ಕುಟುಂಬದ ಸದಸ್ಯರು ತಮ್ಮಲ್ಲೇ ಕಾರ್ಯಗಳನ್ನು ಹಂಚಿಕೊಂಡು ಮಾಡಿ ತಮಗೆ ಬೇಕಾಗಿರುವಂತಹ ಆಹಾರ, ಬಟ್ಟೆ, ವಸತಿ, ಉದ್ಯೋಗ ಮೊದಲಾದ ಎಲ್ಲ ಆರ್ಥಿಕ ಅನುಕೂಲತೆಗಳನ್ನು ತಮ್ಮಲ್ಲಿಯೇ ಮಾಡಿಕೊಂಡು ಕುಟುಂಬವನ್ನು ನಡೆಸ್ತಾ ಇದ್ರು. ಹೀಗಾಗಿ ಆರ್ಥಿಕವಾಗಿ ಒಂದು ಸ್ವಾವಲಂಬಿ ಆಗಿತ್ತು ಕುಟುಂಬ ಅಂತ ಹೇಳ್ತೇವೆ. ಇದಲ್ಲದೆ ಪೂರ್ವಕಾಲದ ಕುಟುಂಬ ಒಂದು ಉತ್ಪಾದನೆಯ ಘಟಕವೂ ಆಗಿತ್ತು ಅಂತ. ಉತ್ಪಾದನೆಯ ಘಟಕ ಅಂತ ಯಾಕೆ ಹೇಳ್ತೇವೆ ಅಂತಂದರೆ ಆಗಿನ ಕಾಲದಲ್ಲಿ ಸಾಮಾನ್ಯವಾಗಿ ಕೃಷಿ ಅನ್ನೋದು ಪ್ರಮುಖ ಉದ್ಯೋಗ ಆಗಿತ್ತು. ಕುಟುಂಬದ ಸದಸ್ಯರೆಲ್ಲರೂ ಕೂಡ ಕೃಷಿಯಲ್ಲಿ ಎಲ್ಲರೂ ಒಟ್ಟಿಗೆ ಕೂಡಿ ಕೆಲಸ ಮಾಡುವವರು, ಆನಂದದಿಂದ ಕೆಲಸ ಮಾಡುವವರು, ಶ್ರಮವನ್ನೂ ಹಂಚಿಕೊಳ್ಳುವವರು, ಆದಾಯವನ್ನೂ ಹಂಚಿಕೊಳ್ಳುವವರು. ಹೀಗಾಗಿ ಆವಾಗ ನೆಮ್ಮದಿ ಅನ್ನೋದು ಇತ್ತು, ಬೇಡಿಕೆಗಳು ಕಡಿಮೆ ಇತ್ತು. ಆದರೆ ಈಗೇನಾಗಿದೆ ಪರಿಸ್ಥಿತಿ ಅಂತಂದರೆ ಕುಟುಂಬದ ಈ ಆರ್ಥಿಕ ಕಾರ್ಯಗಳನ್ನು ಇವಾಗ ಕುಟುಂಬವೇ ನಿರ್ವಹಿಸಬೇಕು ಅನ್ನೋ ಒಂದು ನಿಯಮ ಏನೂ ಇಲ್ಲ. ಹಲವಾರು ಸಂಘ ಸಂಸ್ಥೆಗಳು ಇವಾಗ ಆರ್ಥಿಕ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಮುಂದೆ ಬಂದಿವೆ. ಇವಾಗ ಆರ್ಥಿಕ ಕಾರ್ಯಗಳೇನಾಗಿದೆ ಅಂತಂದರೆ ಕುಟುಂಬದಿಂದ ಗ್ರಾಮಕ್ಕೆ, ಗ್ರಾಮದಿಂದ ಪಟ್ಟಣಗಳಿಗೆ ವರ್ಗಾವಣೆಯಾಗಿದೆ. ಅಲ್ಲದೆ ರಾಜ್ಯ ಮತ್ತು ಇತರ ಸಂಘ ಸಂಸ್ಥೆಗಳು ಇವತ್ತು ಕುಟುಂಬದ ಆರ್ಥಿಕ ಕಾರ್ಯಗಳನ್ನು ನೋಡ್ಕೊಳ್ತಾ ಇದ್ದಾರೆ. ಆದಾಯವಾಗಲಿ, ಖರ್ಚಾಗಲಿ ಅಥವಾ ಉಳಿತಾಯವಾಗಲಿ, ಹಣವನ್ನು ಉಳಿಸೋದಾಗಲಿ, ಹಣವನ್ನು ಬೆಳೆಸೋದಾಗಲಿ ಎಲ್ಲವನ್ನೂ ಕೂಡ ಇವತ್ತು ಸಂಘ ಸಂಸ್ಥೆಗಳು, ಹಣಕಾಸಿನ ಸಂಘ ಸಂಸ್ಥೆಗಳು ಅಂತಲೇ ಹೇಳ್ತೇವೆ, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ತೇವೆ, ಅವುಗಳೇ ನೋಡ್ಕೊಳ್ತಾ ಇದೆ. ಬ್ಯಾಂಕ್ಗಳು ಬಂದಿದೆ, ಸ್ಮಾಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬಂದಿದೆ. ಇವುಗಳೆಲ್ಲವುಗಳು ಕೂಡ ಇವತ್ತು ಹಣಕಾಸಿನ ವ್ಯವಹಾರವನ್ನು ನೋಡ್ಕೊಳ್ತಾ ಇದೆ. ಹಾಗಾಗಿ ಆರ್ಥಿಕ ಕಾರ್ಯಗಳನ್ನು ಕುಟುಂಬ ಮಾಡಬೇಕು ಅನ್ನೋ ನಿಯಮ ಏನೂ ಇಲ್ಲ, ಅವಶ್ಯಕತೆ ಏನೂ ಇಲ್ಲ. ಇದು ಮೊದಲನೆಯ ಮಾಧ್ಯಮಿಕ ಕಾರ್ಯ. ಇನ್ನು ಎರಡನೆಯ ಮಾಧ್ಯಮಿಕ ಕಾರ್ಯವನ್ನು ತಗೊಂಡ್ರೆ ಶೈಕ್ಷಣಿಕ ಕಾರ್ಯಗಳು ಅಂತ ಹೇಳ್ತೇವೆ. ಶೈಕ್ಷಣಿಕ ಎಜುಕೇಷನಲ್ ಫಂಕ್ಷನ್ಸ್ ಅಂತ. ನಮ್ಮಲ್ಲಿ ಒಂದು ಮಾತಿದೆ, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು ಅಂತ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಮನೆ ಅಥವಾ ಕುಟುಂಬವೇ ಮೊದಲ ಪಾಠಶಾಲೆ, ಮೊದಲನೇ ಸ್ಕೂಲು, ತಾಯಿಯೇ ಮೊದಲ ಗುರು ಅಂತ. ಯಾಕೆ ಅಂದರೆ ಮೊದಲನೇದಾಗಿ ಅಕ್ಷರಾಭ್ಯಾಸ ಮಾಡಿಸೋದು ತಾಯಿ ಅಂತ. ಹಾಗಾಗಿ ಈ ಒಂದು ವಾತಾವರಣ ಹಳೆಯ ಕಾಲದ ಕುಟುಂಬದಲ್ಲಿತ್ತು. ಮಕ್ಕಳು ಬಹಳಷ್ಟು ವರ್ಷಗಳವರೆಗೆ ಅಂದರೆ ತಮ್ಮ ಬಾಲ್ಯಾವಸ್ಥೆಯಲ್ಲಿ ಮನೆಯಲ್ಲಿದ್ದುಕೊಂಡೇ ಎಲ್ಲವನ್ನೂ ಕೂಡ ಕಲಿತಾ ಇದ್ರು. ಸಹೋದರರೊಡಗೂಡಿ, ಸಹೋದರಿಯರೊಡಗೂಡಿ ಎಲ್ಲರ ಜೊತೆಗೆ ಕೂತ್ಕೊಂಡು ಹಲವಾರು ವಿಷಯಗಳನ್ನು, ಹಲವಾರು ಕುಟುಂಬದ ನೀತಿ ನಿಯಮಗಳನ್ನು ಕಲಿತಾ ಇದ್ರು. ಹಾಗೆಯೇ ಕುಟುಂಬ ಶೈಕ್ಷಣಿಕ ಕೇಂದ್ರ ಆಗಿತ್ತು. ಮನೆಯ ಹಿರಿಯರು ಕಿರಿಯರಿಗೆ ಹಲವಾರು ವಿಷಯಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ಕುಟುಂಬದ ಕುಲಕಸುಬಿನ ಬಗ್ಗೆ, ಉದ್ಯೋಗದ ಬಗ್ಗೆ ಹಲವಾರು ಮಾಹಿತಿಯನ್ನು ನೀಡ್ತಾ ಇದ್ರು. ಹೀಗಾಗಿ ಕುಟುಂಬ ಶೈಕ್ಷಣಿಕ ಕಾರ್ಯವನ್ನು ನಿರ್ವಹಿಸ್ತಾ ಬರ್ತಾ ಇತ್ತು. ಇದರ ಜೊತೆಗೆ ಒಳ್ಳೆಯ ಜೀವನ ಮೌಲ್ಯಗಳನ್ನು, ನೈತಿಕ ನಿಯಮಗಳನ್ನು ಕೂಡ ಮಕ್ಕಳಿಗೆ ಅನುಸರಿಸಲಿಕ್ಕೆ ಕಲಿಸಿಕೊಡ್ತಾ ಇದ್ರು ಹಿರಿಯರು. ಕುಟುಂಬದ ರೂಢಿ, ಪರಂಪರೆ, ಪ್ರೀತಿ, ವಾತ್ಸಲ್ಯ, ಪ್ರೇಮ, ಅಂತಃಕರಣ ಮೊದಲಾದ ಮೌಲ್ಯಗಳನ್ನೂ ಸಹ ಕುಟುಂಬದಲ್ಲಿದ್ದುಕೊಂಡೇ ಮಕ್ಕಳು ಕಲಿತಾ ಇದ್ರು.
ಈ ಮೌಲ್ಯಗಳನ್ನು ಕುಟುಂಬವು ಮಗುವಿಗೆ ಪ್ರತ್ಯಕ್ಷವಾಗಿ ಮತ್ತು ಅಪ್ರತ್ಯಕ್ಷವಾಗಿ ಕಲಿಸ್ತಾ ಇತ್ತು ಹಳೆಯ ಕುಟುಂಬಗಳು. ಹೀಗೆ ಜೀವನದ ಪ್ರಾಥಮಿಕ ಪಾಠಗಳನ್ನು ಮೊದಲಿನ ಕಾಲದಲ್ಲಿ ಮಕ್ಕಳು ಕುಟುಂಬದಲ್ಲಿಯೇ ಕಲಿತಾ ಇದ್ರು. ಆದರೆ ಇವಾಗ ಈ ಶೈಕ್ಷಣಿಕ ಕಾರ್ಯಗಳನ್ನು ಕುಟುಂಬವೇ ನಿರ್ವಹಿಸಬೇಕು ಅನ್ನೋ ನಿಯಮ ಇಲ್ಲ. ಇಟ್ ಇಸ್ ನಾಟ್ ಕಂಪಲ್ಷನ್ ನವಡೇಸ್. ಯಾಕೆ ಅಂದರೆ ಇವತ್ತು ಪ್ರಾಥಮಿಕ ಅಥವಾ ಇನ್ನೂ ಪೂರ್ವ ಪ್ರಾಥಮಿಕ ಶಾಲೆಗಳಿಂದ ಹಿಡಿದು ವಿಶ್ವವಿದ್ಯಾಲಯ ಮಟ್ಟದವರೆಗೆ ಶೈಕ್ಷಣಿಕ ಸಂಸ್ಥೆಗಳು ಶಿಕ್ಷಣ ನೀಡಲಿಕ್ಕೆ, ಉತ್ತಮ ಶಿಕ್ಷಣವನ್ನು ನೀಡಲಿಕ್ಕೆ ಸಿದ್ಧವಾಗಿವೆ. ಹೀಗಾಗಿ ಕುಟುಂಬವೇ ಬಾಲ್ಯಾವಸ್ಥೆಯಲ್ಲಿ ಕಲಿಸ್ಬೇಕು ಅನ್ನೋ ನಿಯಮ ಇಲ್ಲ. ಮೊದಲಿನ ಕಾಲದಲ್ಲಿ ಆಗಿದ್ದರೆ 6ನೇ ವರ್ಷಕ್ಕೆ ಮಕ್ಕಳನ್ನು ಶಾಲೆಗೆ ಸೇರಿಸ್ತಾ ಇದ್ರು. ಡೈರೆಕ್ಟಾಗಿ 1ನೇ ತರಗತಿಗೆ ಮಕ್ಕಳನ್ನು ಸೇರಿಸ್ತಾ ಇದ್ರು. ಆದರೆ ಇವಾಗ ಏನಾಗಿದೆ ಅಂದರೆ LKG, UKG, ಅದಕ್ಕಿಂತ ಪೂರ್ವದಲ್ಲಿ ಪ್ರೀ ಪ್ರೈಮರಿ ಸ್ಕೂಲ್ಸ್ ಎಲ್ಲ ಬಂದಿದೆ. ಇನ್ನೂ ಕಣ್ಣು ಬಿಡುವಂತಹ ಮಗುವಿಗೂ ಶಾಲೆಗಳು ಬಂದ್ಬಿಟ್ಟಿದೆ. ಹಾಗಾಗಿ ಶಿಕ್ಷಣದ ಕಾರ್ಯವನ್ನು ಇವತ್ತು ಕುಟುಂಬವೇ ನಿರ್ವಹಿಸಬೇಕು ಅನ್ನುವಂಥ ಅಗತ್ಯತೆ ಏನು ಕಾಣೋದಿಲ್ಲ. ಇನ್ನು 3ನೇದಾಗಿ ಧಾರ್ಮಿಕ ಕಾರ್ಯಗಳು, ರಿಲಿಜಿಯಸ್ ಫಂಕ್ಷನ್ಸ್ ಅಂತ ಹೇಳ್ತೇವೆ. ಮೊದಲಿನ ಕಾಲದಲ್ಲಿ ಸಾಂಪ್ರದಾಯಿಕ ಕುಟುಂಬ ಧರ್ಮದ ತಳಹದಿಯ ಮೇಲೆಯೇ ಬೆಳೆದು ಬಂದಿತ್ತು, ಧಾರ್ಮಿಕ ಕೇಂದ್ರವಾಗಿತ್ತು. ಅಂದರೆ ಮನೆಯ ಮುಖ್ಯಸ್ಥನೇ ಧರ್ಮಗುರುವಿನ ಪಾತ್ರವನ್ನು ನಿರ್ವಹಿಸ್ತಾ ಇದ್ದ. ಅದರ ಅರ್ಥ ಏನು ಅಂದರೆ ಕುಟುಂಬದಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಗಳೆಲ್ಲ ಮುಂದೆ ನಿಂತು ಕುಟುಂಬದ ಮುಖ್ಯಸ್ಥನೇ ಮಾಡಿಸ್ತಾ ಇದ್ದ. ಕುಟುಂಬದ ಪೂಜಾ ಪದ್ಧತಿಗಳನ್ನು ಅಥವಾ ಪ್ರಾರ್ಥನೆಗಳನ್ನು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ರು. ಹಾಗಾಗಿ ಮನೆಯೇ ಧಾರ್ಮಿಕ ಕೇಂದ್ರ ಆಗಿತ್ತು. ಅಲ್ಲದೆ ನೈತಿಕ ಪಾಠಗಳನ್ನು, ಧಾರ್ಮಿಕ ಪಾಠಗಳನ್ನು ಹೇಳ್ಕೊಡ್ತಾ ಇದ್ರು. ಪಾಪ ಪುಣ್ಯ, ಧರ್ಮ ಅಧರ್ಮ, ನೀತಿ ಅನೀತಿ ಮೊದಲಾದವುಗಳ ಬಗ್ಗೆಯೂ, ಸ್ವರ್ಗ ನರಕ ಮೊದಲಾದವುಗಳ ಬಗ್ಗೆಯೂ ಕೂಡ ದೊಡ್ಡವರು ಚಿಕ್ಕವರಿಗೆ ಹೇಳ್ಕೊಡ್ತಾ ಇದ್ರು. ಹೀಗಾಗಿ ಧರ್ಮ ಮತ್ತು ಧಾರ್ಮಿಕ ಪಾಠಗಳು ಮಕ್ಕಳಿಗೆ ಕುಟುಂಬದಲ್ಲಿಯೇ ನಡೀತಾ ಇತ್ತು. ಆದರೆ ಇವಾಗ ಏನಾಗಿದೆ ಅಂತಂದರೆ ಸಾಕಷ್ಟು ಧಾರ್ಮಿಕ ಸಂಸ್ಥೆಗಳು ಮುಂದೆ ಬಂದಿದೆ ಧಾರ್ಮಿಕ ಶಿಕ್ಷಣವನ್ನು, ನೈತಿಕ ಶಿಕ್ಷಣವನ್ನು ನೀಡಲಿಕ್ಕೆ. ಮಠ ಮಂದಿರ ಮಸೀದಿಗಳು ಇವತ್ತು ಜನರಿಗೆ ಧಾರ್ಮಿಕ ಪಾಠವನ್ನು ಹೇಳ್ಕೊಡ್ತಾ ಇವೆ. ಹಾಗಾಗಿ ಇವತ್ತು ಧರ್ಮವೇ ಕುಟುಂಬವೇ ಧಾರ್ಮಿಕ ಕಾರ್ಯಗಳನ್ನು ನಿರ್ವಹಿಸಬೇಕು ಅನ್ನೋ ನಿಯಮವೇನೂ ಇಲ್ಲ. ಈಗಿನ ಕಾಲದಲ್ಲಿ ಧಾರ್ಮಿಕ ಕಾರ್ಯಗಳನ್ನು ವಿವಿಧ ಧಾರ್ಮಿಕ ಸಂಸ್ಥೆಗಳು ನೆರವೇರಿಸ್ತಾ ಇವೆ ಅಂತ ನಾವು ಹೇಳ್ಬೋದು. ಇನ್ನು 4ನೇದಾಗಿ ರಕ್ಷಣಾ ಕಾರ್ಯಗಳು. ಸಾಮಾನ್ಯವಾಗಿ ಸರ್ವ ರೀತಿಯಿಂದಲೂ ತನ್ನ ಸದಸ್ಯರಿಗೆ ರಕ್ಷಣೆಯನ್ನು ನೀಡೋದು ಕುಟುಂಬದ ಪ್ರಮುಖ ಕಾರ್ಯಗಳಲ್ಲಿ ಒಂದು. ಅಂದರೆ ತನ್ನ ಸದಸ್ಯರಿಗೆ ರಕ್ಷಣೆಯನ್ನು ಒದಗಿಸುವುದು ಕುಟುಂಬದ ಒಂದು ಕಾರ್ಯ. ಮೊದಲಿನ ಕಾಲದಲ್ಲಿ ಅವಿಭಕ್ತ ಕುಟುಂಬಗಳೇ ಹೆಚ್ಚಾಗಿದ್ವು. ಹಾಗಾಗಿ ಆಗಿನ ಕಾಲದಲ್ಲಿ ಎಲ್ಲ ರೀತಿಯ ಸದಸ್ಯರಿಗೂ ರಕ್ಷಣೆ ಅನ್ನೋದು ಸಿಗ್ತಾ ಇತ್ತು. ಇವಾಗ ಮಹಿಳೆಯರ ಹೆರಿಗೆ ಸಂದರ್ಭದಲ್ಲಾಗಲಿ ಅಥವಾ ಶಿಶುವಿನ ಬೆಳವಣಿಗೆ ಸಂದರ್ಭದಲ್ಲಾಗಲಿ, ಯಾರಿಗಾದರೂ ಉದ್ಯೋಗ ಕಳೆದು ಹೋಗಿ ನಿರುದ್ಯೋಗ ಎದುರಿಸುವಂತಾದಾಗಲಿ, ಅಥವಾ ವೃದ್ಧಾಪ್ಯ, ವೈಧವ್ಯ, ಮರಣ ಮುಂತಾದ ವಿಷಯ ಅಥವಾ ವಿಷಮ ಸನ್ನಿವೇಶಗಳಲ್ಲಿ ಕುಟುಂಬ ತನ್ನ ಸದಸ್ಯರಿಗೆ ಸಂಪೂರ್ಣ ಸಹಾಯವನ್ನು ಒದಗಿಸ್ತಾ ಇತ್ತು. ಆಗ ತಂದೆ ತಾಯಿಗಳು ತಮ್ಮ ಮಕ್ಕಳು ಸ್ವತಂತ್ರರಾಗಿ ದುಡಿದು ಆರ್ಥಿಕವಾಗಿ ಸ್ವಾವಲಂಬಿಗಳಾಗುವವರೆಗೂ ಕೂಡ ಅವರಿಗೆ ರಕ್ಷಣೆಯನ್ನು ನೀಡ್ತಾ ಇದ್ರು ಆಗಿನ ಕಾಲದಲ್ಲಿ. ಹಾಗೆಯೇ ಉದ್ಯೋಗ ದೊರೀಲಿ ಬಿಡಲಿ, ವಿವಾಹವಾಗಲಿ ಬಿಡಲಿ, ಮಕ್ಕಳ ಸಂಪೂರ್ಣ ಜವಾಬ್ದಾರಿಯನ್ನು ತಂದೆ ತಾಯಿಗಳು ತಗೊಳ್ತಾ ಇದ್ರು. ಅದೇ ರೀತಿಯಾಗಿ ವೃದ್ಧ ತಂದೆ ತಾಯಿಗಳನ್ನು ಮಕ್ಕಳು ನೋಡ್ಕೊಳ್ತಾ ಇದ್ರು, ಪ್ರೀತಿಯಿಂದ ಆರೈಕೆ ಮಾಡ್ತಾ ಇದ್ರು. ಈ ರೀತಿಯಾಗಿ ಸಹಾಯ ಮತ್ತು ರಕ್ಷಣೆಗಾಗಿ ಎಲ್ಲ ಸದಸ್ಯರು ಕುಟುಂಬವನ್ನೇ ಅವಲಂಬಿಸುವಂತಹ ಪರಿಸ್ಥಿತಿ ಇತ್ತು. ಆದರೆ ಇವಾಗ ಏನಾಗಿದೆ, ಸದಸ್ಯರು ರಕ್ಷಣೆಗಾಗಿ ಸಂಪೂರ್ಣ ಕುಟುಂಬವನ್ನೇ ಅವಲಂಬಿಸಬೇಕಾದಂತಹ ಅವಶ್ಯಕತೆ ಏನೂ ಇಲ್ಲ. ಯಾಕಿಲ್ಲ ಅಂತಂದರೆ ಇವಾಗ ಬೇರೆ ಬೇರೆ ಸಂಘ ಸಂಸ್ಥೆಗಳು ರಕ್ಷಣಾ ಕಾರ್ಯವನ್ನು ಮಾಡಲಿಕ್ಕೆ ಮುಂದೆ ಬಂದಿವೆ, ಸದಸ್ಯರಿಗೆ ರಕ್ಷಣೆಯನ್ನು ಒದಗಿಸ್ತಾ ಇವೆ. ಉದಾಹರಣೆಗೆ ಹೆರಿಗೆ ಆಸ್ಪತ್ರೆಗಳು ಬಂದಿದೆ, ಪೊಲೀಸರಿದ್ದಾರೆ, ನ್ಯಾಯಾಲಯಗಳಿದೆ, ಹಾಗೆಯೇ ಶಿಶು ವಿಹಾರಗಳಿದೆ, ಡೇ ಕೇರ್ ಸೆಂಟರ್ಸ್, ಬೇಬಿ ಸಿಟ್ಟಿಂಗ್ಸ್ ಮೊದಲಾದವುಗಳೆಲ್ಲ ಬಂದ್ಬಿಟ್ಟಿದೆ. ಹಾಗೆ ವೃದ್ಧರನ್ನು ಸಾಕಲಿಕ್ಕೆ, ವೃದ್ಧರ ಆರೈಕೆಯನ್ನು ಮಾಡಲಿಕ್ಕೆ
ವೃದ್ಧಾಶ್ರಮಗಳು ಬೆಳವಣಿಗೆಯಾಗಿವೆ, ಜೊತೆಗೆ ಅವರಿಗೆ ನಿವೃತ್ತಿ ವೇತನದಂತಹ ಸೌಲಭ್ಯಗಳು ದೊರೀತಾ ಇದೆ. ಹೀಗಾಗಿ ಇವತ್ತು ಅನಿವಾರ್ಯವಾಗಿ ಕುಟುಂಬವನ್ನೇ ಅವಲಂಬಿಸಬೇಕು ಅನ್ನೋ ಅಗತ್ಯ ಇಲ್ಲ. ತಮ್ಮ ರಕ್ಷಣೆಗಾಗಿ ಸದಸ್ಯರು ಬೇರೆ ಸಂಘ ಸಂಸ್ಥೆಗಳ ಮೊರೆ ಹೋಗ್ತಾ ಇದ್ದಾರೆ. ಇನ್ನು ಮತ್ತೊಂದು ಕೊನೆಯದಾಗಿ ಮನೋರಂಜನಾ ಕಾರ್ಯಗಳು, ರಿಕ್ರಿಯೇಷನಲ್ ಫಂಕ್ಷನ್ಸ್ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ದುಡಿಯುವ ವ್ಯಕ್ತಿಗೆ ವಿಶ್ರಾಂತಿ ಬೇಕು, ಹಾಗೆಯೇ ಮನರಂಜನೆ ಅವಶ್ಯಕ. ಹಿಂದಿನ ಕಾಲದಲ್ಲಿ ಮನೆಯ ಯಜಮಾನ, ಮನೆಯ ಮುಖ್ಯಸ್ಥ ಹೊರಗಡೆ ದುಡಿದು ಮನೆಗೆ ಬಂದರೆ ಮನರಂಜನೆ ಮನೆಯಲ್ಲೇ ದೊರೀತಾ ಇತ್ತು. ಏನು ಮಾಡ್ತಾ ಇದ್ರು? ಹಾಡು ಹೇಳೋದಾಗ್ಲಿ, ಹಾಸ್ಯ ಚಟಾಕಿಗಳನ್ನು ಹಾರಿಸೋದಾಗ್ಲಿ, ಒಬ್ಬರಿಗೊಬ್ಬರು ಚದುರಂಗದಾಟ, ಪಗಡೆ ಆಟ ಮೊದಲಾದವುಗಳನ್ನು ಆಡಿ ಕುಟುಂಬದ ಸದಸ್ಯರು ಒಟ್ಟಿಗೆ ಕಾಲ ಕಳೆದು ಮನೋರಂಜನೆಯನ್ನು ದೊರಕಿಸಿಕೊಳ್ತಾ ಇದ್ರು. ಸಂತೋಷವಾಗಿ ನಗ್ನಗ್ತಾ ಕಾಲವನ್ನು ಕಳೀತಾ ಇದ್ರು. ಆದರೆ ಇವಾಗೇನಾಗಿದೆ ಅಂದರೆ ಮನೋರಂಜನೆಗಾಗಿ ಕೂಡ ಕುಟುಂಬದ ಸದಸ್ಯರು ಬೇರೆ ಸಂಘ ಸಂಸ್ಥೆಗಳನ್ನು ಅವಲಂಬಿಸುವಂತಾಗಿದೆ. ವೀಕೆಂಡ್ಸ್ ಅಂತ ಈಗಿನ ಹೊಸ ಜನಾಂಗದವರು ಮಾಡ್ತಾರೆ. ಸಾಟರ್ಡೆ ಸಂಡೇ ಬಂತು ಅಂದರೆ ವೀಕೆಂಡ್ಸ್ ಮನೋರಂಜನೆಗಾಗಿ ಮನೆ ಬಿಟ್ಟು ಹೊರಗಡೆ ಹೋಗ್ತಾರೆ. ನೋಡಿ, ಮೊದಲಿನ ಕಾಲದಲ್ಲಿ ಮನೆಯಲ್ಲಿಯೇ ಮನೋರಂಜನೆಯನ್ನು ಮಾಡ್ಕೊಳ್ತಾ ಇದ್ರು. ಈಗಿನ ಕಾಲದಲ್ಲಿ ಏನಾಗಿದೆ, ಮನೆ ಬಿಟ್ಟು ಮನೋರಂಜನೆಗಾಗಿ ಹೊರಗೆ ಹೋಗ್ತಾರೆ. ಕೆಲವರು ಸಿನಿಮಾ ಥಿಯೇಟರ್ಗಳಿಗೆ ಹೋಗ್ತಾರೆ, ಕೆಲವರು ನಾಟಕ ಮಂದಿರಗಳಿಗೆ ಹೋಗ್ತಾರೆ, ಇನ್ನು ಕೆಲವರು ಹಾಸ್ಯ ಸಂಘಗಳಿಗೆ ಹೋಗ್ತಾರೆ. ನಗೆ ಕ್ಲಬ್ಗಳು ಅಂತ ಮಾಡ್ಕೊಂಡಿರ್ತಾರೆ. ಅಂದರೆ ಮನೆಯಲ್ಲಿ ನಗು ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಹಾಸ್ಯ ಕ್ಲಬ್ಗಳಿಗೆ ಹೋಗಿ ಮನರಂಜನೆಯನ್ನು ತೆಗೆದುಕೊಂಡು ಬರ್ತಾರೆ. ಹೀಗಾಗಿ ಇವತ್ತಿನ ಒಂದು ಕಾಲದಲ್ಲಿ ಕುಟುಂಬವೇ ಮನರಂಜನೆಯನ್ನು ಸದಸ್ಯರಿಗೆ ಒದಗಿಸಬೇಕು ಅನ್ನೋ ನಿಯಮ ಏನು ಉಳಿದಿಲ್ಲ. ಇವಾಗ ಸದಸ್ಯರು ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಆಶ್ರಯಿಸಿ ತಮ್ಮ ಮನರಂಜನೆಯನ್ನು ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿಯೇ ಇವುಗಳನ್ನು ಅನಗತ್ಯ ಕಾರ್ಯಗಳು ಅಥವಾ ಅನವಶ್ಯಕ ಕಾರ್ಯಗಳು, ನಾನ್ ಎಸೆನ್ಷಿಯಲ್ ಫಂಕ್ಷನ್ಸ್ ಅಂತಾರೆ. ಕುಟುಂಬವೇ ಅವಶ್ಯಕವಾಗಿ ಮಾಡಬೇಕು ಅನ್ನೋ ನಿಯಮ ಏನೂ ಇಲ್ಲ. ಇವುಗಳು ಮೆಕೈವರ್ ಮತ್ತು ಪೇಜ್ ವಿವರಿಸಿರುವಂತೆ ಕುಟುಂಬದ ಕಾರ್ಯಗಳು, ಪ್ರಾಥಮಿಕ ಕಾರ್ಯಗಳು ಮತ್ತು ಮಾಧ್ಯಮಿಕ ಕಾರ್ಯಗಳು. ಈಗ ಕುಟುಂಬದ ಪ್ರಕಾರಗಳ ಬಗ್ಗೆ ಚರ್ಚೆ ಮಾಡೋಣ. ಕುಟುಂಬ ಒಂದು ಸಾರ್ವತ್ರಿಕ ಸಂಸ್ಥೆ. ಕುಟುಂಬ ಸಮಾಜದ ಮೂಲ ಆಧಾರ. ಹಾಗಂತ ಹೇಳಿ ಕುಟುಂಬ ಎಲ್ಲ ಸಮಾಜಗಳಲ್ಲಿಯೂ ಒಂದೇ ಪ್ರಕಾರದಲ್ಲಿ ಇಲ್ಲ. ಕುಟುಂಬ ಬೇರೆ ಬೇರೆ ಸಮಾಜಗಳಲ್ಲಿ ಬೇರೆ ಬೇರೆ ರೀತಿಯ ಒಂದು ರೂಪವನ್ನು ಪಡೆದಿದೆ, ರಚನೆ ವೈವಿಧ್ಯಮಯವಾಗಿದೆ ಅಂತ ಹೇಳಿ. ಇಲ್ಲಿ ಮಾನವ ಶಾಸ್ತ್ರಜ್ಞರು ಮತ್ತು ಸಮಾಜಶಾಸ್ತ್ರಜ್ಞರು ವಿವಿಧ ಅಂಶಗಳನ್ನು ಆಧಾರವಾಗಿಟ್ಕೊಂಡು ಕುಟುಂಬದಲ್ಲಿ ವಿವಿಧ ಪ್ರಕಾರಗಳನ್ನು ಗುರುತಿಸ್ತಾರೆ. ಕೆಲವರು ವಿವಾಹ ಪದ್ಧತಿಯನ್ನು ಆಧಾರವಾಗಿಟ್ಕೊಂಡು ಕುಟುಂಬಗಳನ್ನು 3 ಪ್ರಕಾರಗಳಲ್ಲಿ ವಿಂಗಡಿಸ್ತಾರೆ. ಏಕಪತ್ನಿತ್ವ ಕುಟುಂಬ, ಬಹುಪತ್ನಿತ್ವ ಕುಟುಂಬ ಮತ್ತು ಬಹುಪತಿತ್ವ ಕುಟುಂಬ ಅಂತ ಹೇಳಿ. ಇನ್ನು ಕೆಲವರು ಸದಸ್ಯರ ತಲೆಮಾರನ್ನ ಆಧಾರವಾಗಿಟ್ಕೊಂಡು, ಜನರೇಷನ್, ಪೀಳಿಗೆ ಅಂತ ಹೇಳ್ತೇವೆ, ತಲೆಮಾರನ್ನ ಆಧಾರವಾಗಿಟ್ಕೊಂಡು ಕುಟುಂಬಗಳನ್ನು 2 ಪ್ರಕಾರಗಳಲ್ಲಿ ವಿಂಗಡಿಸ್ತಾರೆ. ಒಂದು ವಿಭಕ್ತ ಕುಟುಂಬ, ನ್ಯೂಕ್ಲಿಯರ್ ಫ್ಯಾಮಿಲಿ, ಮತ್ತೊಂದು ಅವಿಭಕ್ತ ಕುಟುಂಬ, ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ತೇವೆ. ಇದಲ್ಲದೇನೆ ಇನ್ನು ಕೆಲವರು ಕುಟುಂಬದ ವಂಶಾವಳಿ, ಅಧಿಕಾರ ಮತ್ತು ವಿವಾಹದ ನಂತರ ದಂಪತಿಗಳ ವಾಸಸ್ಥಾನ, ಈ 3ನ್ನೂ ಆಧಾರವಾಗಿಟ್ಕೊಂಡು ಕುಟುಂಬಗಳನ್ನು ಮಾತೃಪ್ರಧಾನ ಕುಟುಂಬ ಮತ್ತು ಪಿತೃಪ್ರಧಾನ ಕುಟುಂಬ ಅಂತ ಹೇಳಿ 2 ಪ್ರಕಾರಗಳಲ್ಲಿ ವಿಂಗಡಿಸ್ತಾರೆ. ನಾವು ಪ್ರಮುಖವಾಗಿ ಇಲ್ಲಿ ವಿಭಕ್ತ ಮತ್ತು ಅವಿಭಕ್ತ ಕುಟುಂಬಗಳು ಅಂದರೆ ಏನು, ಮಾತೃಪ್ರಧಾನ ಮತ್ತು ಪಿತೃಪ್ರಧಾನ ಕುಟುಂಬಗಳು ಅಂದರೆ ಏನು ಅಂತ ಹೇಳಿ ನಾವು ಕಲಿಯೋಣ. ಈಗ ಮಾತೃಪ್ರಧಾನ ಕುಟುಂಬ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸಮಾಜಶಾಸ್ತ್ರಜ್ಞರಲ್ಲಿ ಕುಟುಂಬದ ಹುಟ್ಟು, ಮೂಲ ರೂಪ ಮೊದಲಾದವುಗಳ ಬಗ್ಗೆ ಇನ್ನೂ ಕೂಡ ಭಿನ್ನಾಭಿಪ್ರಾಯಗಳಿದೆ. ಅಂದರೆ ಯಾವ ಪ್ರಕಾರದ ಕುಟುಂಬಗಳು ಮೊದಲು ಅಸ್ತಿತ್ವಕ್ಕೆ ಬಂದಿದೆ ಅನ್ನೋದ್ರ ಬಗ್ಗೆ ತಜ್ಞರಲ್ಲಿ ಭಿನ್ನಾಭಿಪ್ರಾಯಗಳಿದೆ. ಸಾಮಾನ್ಯವಾಗಿ ಹರ್ಬರ್ಟ್ ಸ್ಪೆನ್ಸರ್, ಟೈಲರ್, ಮಾರ್ಗನ್ ಮೊದಲಾದಂತಹ ಸಮಾಜಶಾಸ್ತ್ರಜ್ಞರು ಹೇಳ್ತಾರೆ, ಎಲ್ಲ ಕುಟುಂಬದ ಪ್ರಕಾರಗಳನ್ನು ನೋಡಿದ್ರೆ ಮಾತೃಪ್ರಧಾನ ಕುಟುಂಬಗಳೇ ಮೊದಲು ಅಸ್ತಿತ್ವಕ್ಕೆ ಬಂದಿತ್ತು ಅಂತ. ಅಂದರೆ ಕುಟುಂಬದ ಎಲ್ಲ ಪ್ರಕಾರಗಳಲ್ಲಿ
ಪ್ರಮುಖವಾಗಿ ಮಾತೃಪ್ರಧಾನ ವ್ಯವಸ್ಥೆಯೇ ಮೊದಲು ಅಸ್ತಿತ್ವಕ್ಕೆ ಬಂದಿತ್ತು ಅಂತ. ಯಾಕೆ ಹೇಳ್ತಾರೆ ಅಂದರೆ ಇದಕ್ಕೊಂದು ಕಾರಣವೂ ಇದೆ. ಮೊದಲಿನ ಕಾಲದಲ್ಲಿ ಸಾಮಾನ್ಯವಾಗಿ ಪುರುಷರು ಬೇಟೆಯಾಡ್ತಾ ತುಂಬ ದಿನಗಳವರೆಗೆ ಹೊರಗಡೆ ಹೋಗ್ತಾ ಇದ್ರು. ಆವಾಗ ಮನೆಯ ಒಡೆತನ ಮನೆಯಲ್ಲಿರುವಂತಹ ಹೆಣ್ಣು ಮಗಳ ಪಾಲಿಂದು, ಅಂದರೆ ಮನೆಯಲ್ಲಿರುವಂತಹ ತಾಯಿ ತನ್ನ ಮನೆಯ ಜವಾಬ್ದಾರಿ ಹಾಗೂ ಮಕ್ಕಳ ಜವಾಬ್ದಾರಿಯನ್ನು ನೋಡ್ಕೊಳ್ಬೇಕಾಗ್ತಾ ಇತ್ತು. ಸೊ ಹೀಗಾಗಿ ಆ ಒಂದು ತಾಯಿಯೇ ಅಧಿಕಾರ ಚಲಾಯಿಸ್ತಾ ಇದ್ದದ್ರಿಂದ, ತಾಯಿಯೇ ಮನೆಯ ವ್ಯವಹಾರಗಳನ್ನು ನೋಡ್ಕೊಳ್ತಾ ಇದ್ದದ್ರಿಂದ ಮಾತೃಪ್ರಧಾನ ವ್ಯವಸ್ಥೆಯೇ ಮೊದಲು ಬಂದಿರಬೇಕು ಅನ್ನೋದು ಈ ತಜ್ಞರ ಅಭಿಪ್ರಾಯ. ಮುಂದೆ ಕೈಗಾರಿಕೆಗಳು ಬೆಳೆದ ಹಾಗೆ, ವ್ಯವಸಾಯ ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸಿದ ಹಾಗೆ ಪಿತೃಪ್ರಧಾನ ವ್ಯವಸ್ಥೆ ಬಂದಿರಬೇಕು ಅಂತ ಹೇಳ್ತಾರೆ ಸ್ಪೆನ್ಸರ್, ಮಾರ್ಗನ್, ಟೈಲರ್ ಮೊದಲಾದಂತಹ ಸಮಾಜಶಾಸ್ತ್ರಜ್ಞರು. ಹಾಗಾದರೆ ಮಾತೃಪ್ರಧಾನ ಕುಟುಂಬಗಳು ಅಂದರೆ ಏನು, ಅರ್ಥ ಏನು ಅಂತ ಹೆಸರೇ ಸೂಚಿಸುವ ಹಾಗೆ ಮಾತೃಪ್ರಧಾನ ಅಂತಂದರೆ ಮ್ಯಾಟ್ರಿಯಾರ್ಕಲ್ ಫ್ಯಾಮಿಲೀಸ್ ಅಂತ ಹೇಳ್ತೇವೆ. ಮಾತೃಪ್ರಧಾನ ಅಂದರೆ ತಾಯಿಯೇ ಮನೆಯ ಮುಖ್ಯಸ್ಥೆ, ಇಲ್ಲಿ ಹೆಣ್ಣು ಮಕ್ಕಳದೇ ಅಧಿಕಾರ ಅಂತೇಳಿ. ಮಾತೃಪ್ರಧಾನ ಕುಟುಂಬದಲ್ಲಿ ಇಡೀ ಕುಟುಂಬದ ಒಡೆತನ ಹೆಣ್ಣು ಮಕ್ಕಳಿಗಿರುತ್ತೆ, ಹೆಣ್ಣು ಮಕ್ಕಳಿಗೇನೆ ಸಂಬಂಧಿಸಿರುತ್ತೆ. ಸಾಮಾನ್ಯವಾಗಿ ತಾಯಿಯೇ ಮನೆಯ ಮುಖ್ಯಸ್ಥೆ ಅಥವಾ ಮನೆಯ ಒಡತಿಯಾಗಿರ್ತಾಳೆ. ಕುಟುಂಬದ ಎಲ್ಲ ವಿಷಯಗಳಲ್ಲಿಯೂ ಕೂಡ ತಾಯಿಗೇನೆ ಹೆಚ್ಚು ಪ್ರಾಧಾನ್ಯತೆ ಇರುತ್ತೆ. ಕುಟುಂಬದ ಪರಂಪರಾಗತ ಆಸ್ತಿಯ ಮೇಲೆ ಹೆಣ್ಣು ಮಕ್ಕಳಿಗೇನೆ ಹಕ್ಕು ಹೆಚ್ಚು. ಇಂತಹ ಕುಟುಂಬಗಳಲ್ಲಿ ತಾಯಿ ಅತ್ಯಂತ ಪ್ರಮುಖ ವ್ಯಕ್ತಿಯಾಗಿರುವುದರಿಂದ ಅವಳ ಅಂತಸ್ತು, ಸ್ಥಾನಮಾನಗಳು ಮಕ್ಕಳ ಜೀವನದ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರುತ್ತೆ. ಈ ಪ್ರಕಾರದ ಕುಟುಂಬ ವ್ಯವಸ್ಥೆಯಲ್ಲಿ ಯಾರ್ಯಾರಿರ್ತಾರೆ ಅಂತ ನೋಡೋದಾದ್ರೆ, ತಾಯಿ, ಅಜ್ಜಿ, ಚಿಕ್ಕಮ್ಮ, ಸಹೋದರ ಸಹೋದರಿಯರು ಹಾಗೂ ಸಹೋದರಿಯರ ಮಕ್ಕಳು ಮೊದಲಾದವರು ವಾಸ ಮಾಡ್ತಾರೆ. ಇದು ಹೆಚ್ಚಾಗಿ ರಕ್ತ ಸಂಬಂಧಿಗಳ ಸಮೂಹ ಅಂತಾನೆ ಹೇಳ್ಬೋದು. ಹುಟ್ಟಿದಂದಿನಿಂದ ಯಾರು ರಕ್ತ ಸಂಬಂಧಿಗಳು ಜೊತೆಯಾಗಿ ಇರ್ತಾರೆ ಅವರೇ ಕೂಡ ಮಾತೃಪ್ರಧಾನ ವ್ಯವಸ್ಥೆಯಲ್ಲಿ ಮುಂದುವರ್ಕೊಂಡು ಹೋಗ್ತಾರೆ ಅಂತ. ಹೀಗೆ ಮನೆತನದ ಹೆಸರು, ಅಂತಸ್ತು, ಆಸ್ತಿ, ವಂಶ ಪರಂಪರೆ ಎಲ್ಲವೂ ಕೂಡ ಹೆಣ್ಣು ಮಕ್ಕಳ ಮೂಲಕವೇ ಗಣನೆಗೆ ತೆಗೆದುಕೊಳ್ಳಲ್ಪಡುವಂತಹ ಕುಟುಂಬಗಳನ್ನು ಮಾತೃಪ್ರಧಾನ ಕುಟುಂಬಗಳು ಅಂತ ಕರೀತಾರೆ. ಈ ಮಾತೃಪ್ರಧಾನ ಕುಟುಂಬಗಳು ಪ್ರಾಚೀನ ಈಜಿಪ್ಟ್ದಲ್ಲಿ ಮತ್ತು ಚೀನೀಯರ ಸಮಾಜದಲ್ಲಿ ಅಸ್ತಿತ್ವದಲ್ಲಿದ್ದದ್ದನ್ನು ನಾವು ಇತಿಹಾಸದಿಂದ ತಿಳ್ಕೊಳ್ಬೋದು ಅಂತ. ಆಗಿನ ಕುಟುಂಬಗಳಲ್ಲಿ ಸ್ತ್ರೀಯರಿಗೆ ಉನ್ನತ ಮಟ್ಟದ ಸ್ಥಾನಮಾನಗಳಿದ್ವು ಅಂತ ತಿಳ್ಕೊಬಹುದು. ಮಕ್ಕಳು ಸಾಮಾನ್ಯವಾಗಿ ತಾಯಿಯ ಕುಲದ ಹೆಸರನ್ನೇ ಪಡೆಯುತ್ತಿದ್ರು ಅಂತ. ಈಗ ಸಾಮಾನ್ಯವಾಗಿ ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ಮಕ್ಕಳು ತಮ್ಮ ಹೆಸರಿನ ಮುಂದೆ ತಂದೆಯ ಹೆಸರನ್ನ ಬರೀತಾರೆ, ಆಮೇಲೆ ನಾವು ಸರ್ನೇಮನ್ನು ಬರಿತೀವಿ. ಆದರೆ ಮಾತೃಪ್ರಧಾನ ವ್ಯವಸ್ಥೆಯಲ್ಲಿ ಮಕ್ಕಳು ತಮ್ಮ ಹೆಸರಿನ ಮುಂದೆ ತಾಯಿಯ ಹೆಸರನ್ನ ಉಲ್ಲೇಖ ಮಾಡ್ತಾರೆ. ತಾಯಿಯ ಮನೆತನದ ಹೆಸರೇ ಕೂಡ ಮಕ್ಕಳಿಗೆ ಬರುತ್ತೆ ಅಂಥೇಳಿ. ಹಾಗೆಯೇ ಆಗಿನ ಕಾಲದಲ್ಲಿ ಮಾತೃಪ್ರಧಾನ ವ್ಯವಸ್ಥೆಯಲ್ಲಿ ಸ್ತ್ರೀಯರು ಸಾರ್ವಜನಿಕ ಜೀವನದಲ್ಲಾಗಿರ್ಬೋದು, ರಾಜಕೀಯ ಅಥವಾ ಧಾರ್ಮಿಕ ಕ್ರಿಯಾಚರಣೆಗಳಲ್ಲಾಗಿರಬಹುದು ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸಿ ಭಾಗವಹಿಸ್ತಾ ಇದ್ರು ಅಂತ. ಅಲ್ಲದೇನೆ ಬರೀ ಈಜಿಪ್ಟ್, ಚೀನಾದಲ್ಲಿ ಮಾತ್ರ ಅಲ್ಲ, ಪ್ರಾಚೀನ ಭಾರತದಲ್ಲಿಯೂ ಕೂಡ ನಮ್ಮಲ್ಲಿ ಮಾತೃಪ್ರಧಾನ ವ್ಯವಸ್ಥೆ ಇದ್ದದ್ದನ್ನು ನಾವು ಓದ್ತೇವೆ. ಹಾಗಂತ ಹೇಳಿ ಬರೀ ಪ್ರಾಚೀನ ಭಾರತದಲ್ಲಿ ಇತ್ತು ಇವಾಗಿಲ್ಲ ಅಂತ ತಿಳ್ಕೊಳ್ಳೋದು ತಪ್ಪು. ಈಗಲೂ ಕೂಡ ಆಧುನಿಕ ಭಾರತೀಯ ಸಮಾಜದಲ್ಲೂ ಕೂಡ ಮಾತೃಪ್ರಧಾನ ವ್ಯವಸ್ಥೆ ಕೆಲವೊಂದು ಸಮುದಾಯಗಳಲ್ಲಿ ನಾವು ಕಾಣ್ಬೋದು. ಕೇರಳದಲ್ಲಿ ಒಂದು ನಾಯರ್ ಅನ್ನುವ ಜನಾಂಗ ಇದೆ. ಇವತ್ತಿಗೂ ಕೂಡ ನಾಯರ್ ಜನಾಂಗದಲ್ಲಿ ಮಾತೃಪ್ರಧಾನ ವ್ಯವಸ್ಥೆ ಇದೆ. ಹಾಗೆಯೇ ಗಾರೋ, ಖಾಸಿ ಎಂಬ ಹಿಂದುಳಿದ ಆದಿವಾಸಿ ಪಂಗಡಗಳಿವೆ. ಅಲ್ಲೂ ಕೂಡ ಇವತ್ತಿಗೂ ಮಾತೃಪ್ರಧಾನ ವ್ಯವಸ್ಥೆ ಇರೋದನ್ನು ನಾವು ಕಾಣಬಹುದು. ಒಟ್ಟಿನಲ್ಲಿ ಮಾತೃಪ್ರಧಾನ ಅಂದರೆ ಹೆಸರೇ ಸೂಚಿಸುವ ಹಾಗೆ ಎಲ್ಲಿ ತಾಯಿ ಅಥವಾ ಮನೆಯ ಹಿರಿಯ ಮಗಳಿಗೆ ಹೆಚ್ಚಿನ ಅಧಿಕಾರವಿರುತ್ತೋ, ಎಲ್ಲಿ ವಂಶ ಉತ್ತರಾಧಿಕಾರ ಎಲ್ಲವುಗಳೂ ಕೂಡ ಹೆಣ್ಣು ಮಕ್ಕಳ ಮೂಲಕವೇ ಸಾಗುತ್ತೋ ಅಂತಹ ಕುಟುಂಬಗಳನ್ನು ಮಾತೃಪ್ರಧಾನ ಕುಟುಂಬಗಳು ಅಂತ ನಾವು ಕರಿತೇವೆ. ಇವಾಗ ಮಾತೃಪ್ರಧಾನ ಕುಟುಂಬಗಳ ಪ್ರಮುಖ ಲಕ್ಷಣಗಳನ್ನು ನೋಡೋದಾದ್ರೆ ನಾವಿಲ್ಲಿ 4 ಲಕ್ಷಣಗಳನ್ನು ಗುರುತಿಸಬಹುದು. ಅವು 4 ಲಕ್ಷಣಗಳು ಯಾವುದು ಅಂತ ಮೊದಲು ಹೇಳ್ತೇನೆ, ನಂತರ ನಾವು ಒಂದೊಂದಾಗಿ ತಿಳ್ಕೊಳ್ಳೋಣಂತೆ. ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆಯ ಮೊದಲನೆಯ ಲಕ್ಷಣ ವಾಸಸ್ಥಳ
ಮತ್ತು ಅಧಿಕಾರ, ಹೆಡ್ ಆ್ಯಂಡ್ ಪವರ್ ಅಂತ ಹೇಳ್ತೇವೆ. ಎರಡನೇದಾಗಿ ಮಾತೃಪ್ರಧಾನ ವ್ಯವಸ್ಥೆಯ ಮೊದಲನೆಯ ಲಕ್ಷಣ ಮುಖ್ಯಸ್ಥ ಅಧಿಕಾರ, ಹೆಡ್ ಆ್ಯಂಡ್ ಪವರ್. ಎರಡನೇ ಲಕ್ಷಣ ವಾಸಸ್ಥಳ, ಹ್ಯಾಬಿಟೇಷನ್ ಅಂತ ಕರಿತೇವೆ. ಮೂರನೇ ಲಕ್ಷಣ ಸ್ಥಾನಮಾನ, ಪೊಸಿಷನ್ ಆರ್ ಸ್ಟೇಟಸ್. ನಾಲ್ಕನೇದಾಗಿ ರಕ್ತ ಸಂಬಂಧಿಗಳ ಸಮೂಹ, ಇಟ್ಸ್ ಅ ಕಿನ್ಶಿಪ್ ಗ್ರೂಪ್ ಅಂತ ಕರಿತೇವೆ. ಮಾತೃಪ್ರಧಾನ ವ್ಯವಸ್ಥೆಯ ಮೊದಲನೆಯ ಲಕ್ಷಣ ಮುಖ್ಯಸ್ಥ ಅಧಿಕಾರ, ಹೆಡ್ ಆ್ಯಂಡ್ ಪವರ್. ಅಂದರೆ ಇಲ್ಲಿ ಯಾರು ಮುಖ್ಯಸ್ಥರಾಗಿರ್ತಾರೆ, ಯಾರಿಗೆ ಅಧಿಕಾರ ಹೆಚ್ಚಾಗಿರುತ್ತೆ ಅಂತ. ಸಾಮಾನ್ಯವಾಗಿ ಇಂತಹ ಕುಟುಂಬಗಳಲ್ಲಿ ತಾಯಿಯೇ ಮನೆಯ ಮುಖ್ಯಸ್ಥಳಾಗಿರ್ತಾಳೆ. ತಾಯಿಗೆ ಸಂಪೂರ್ಣ ಅಧಿಕಾರ ಇರುತ್ತೆ. ವಂಶ, ಆಸ್ತಿಯ ಮೇಲಿನ ಹಕ್ಕು ಮತ್ತು ಬಾಧ್ಯಸ್ಥಿಕೆ, ಹಾಗೆಯೇ ಉತ್ತರಾಧಿಕಾರ ಎಲ್ಲವುಗಳು ಕೂಡ ತಾಯಿಯ ಕುಲವನ್ನೇ ಅನುಸರಿಸ್ತವೆ. ಮಕ್ಕಳು ಇಲ್ಲಿ ತಾಯಿಯ ವಂಶಕ್ಕೆ ಸೇರ್ತಾರೆ. ಕುಟುಂಬದ ಆಸ್ತಿಪಾಸ್ತಿಗಳ ಮೇಲಿನ ಹಕ್ಕು ಸಾಮಾನ್ಯವಾಗಿ ತಾಯಿಯಿಂದ ಹಿರಿಯ ಮಗಳಿಗೆ ಲಭಿಸುತ್ತೆ. ಅಂದರೆ ತಾಯಿಯ ನಂತರ ತಾಯಿಯ ನಂತರ ಹಿರಿಯ ಮಗಳು ಕುಟುಂಬದ ಮುಖ್ಯಸ್ಥಳಾಗ್ತಾಳೆ ಅಂತ. ಹಾಗಾಗಿ ಇಲ್ಲಿ ಇಂತಹ ಕುಟುಂಬಗಳಲ್ಲಿ ಗಂಡು ಮಕ್ಕಳಿಗೆ ಆಸ್ತಿಯ ಮೇಲಿನ ಒಡೆತನ ಸಿಗೋದಿಲ್ಲ. ಆಸ್ತಿಯ ಮೇಲೆ ಯಾವ ಹಕ್ಕು ಕೂಡ ಗಂಡು ಮಕ್ಕಳಿಗೆ ಸಿಗೋದಿಲ್ಲ. ಆನುವಂಶಿಕವಾದ ಅಂತಸ್ತು ಹಾಗೂ ಗೌರವಗಳು ಸಹ ತಾಯಿಯಿಂದ ಮಕ್ಕಳಿಗೆ ಲಭಿಸ್ತವೆ. ಇನ್ನು ಖಾಸಿ ಜನಾಂಗದಲ್ಲೂ ಕೂಡ ಮಾತೃಪ್ರಧಾನ ವ್ಯವಸ್ಥೆ ಇದೆ ಅಂತ ಹೇಳಿದೆ. ಅಲ್ಲಿ ಅಧಿಕಾರ ಮತ್ತು ಮುಖ್ಯಸ್ಥರು ಯಾರಾಗ್ತಾರೆ ಅಂತ ನೋಡೋದಾದ್ರೆ, ಖಾಸಿ ಆದಿವಾಸಿ ಪಂಗಡದಲ್ಲಿ ಕುಟುಂಬದ ಆಸ್ತಿಗೆ ತಾಯಿಯ ನಂತರ ಕಿರಿಯ ಮಗಳು, ಚಿಕ್ಕವಳಿಗೆ ಆಸ್ತಿಯ ಮೇಲಿನ ಅಧಿಕಾರ, ವಂಶ ಎಲ್ಲವುಗಳು ಕೂಡ ಅವಳಿಗೆ ಹೋಗುತ್ತೆ. ತಾಯಿಯ ನಂತರ ಕಿರಿಯ ಮಗಳಿಗೆ ಹೋಗುತ್ತೆ. ಹೀಗಾಗಿ ಕೆಲವು ಕುಟುಂಬಗಳಲ್ಲಿ ತಾಯಿಯ ನಂತರ ಹಿರಿಯ ಮಗಳಿಗೆ ಕುಟುಂಬದ ಒಡೆತನ ಸಿಕ್ಕರೆ, ಇನ್ನು ಕೆಲವು ಮಾತೃಪ್ರಧಾನ ಕುಟುಂಬಗಳಲ್ಲಿ ತಾಯಿಯ ನಂತರ ಕಿರಿಯ ಮಗಳಿಗೆ ಕುಟುಂಬದ ಒಂದು ಅಧಿಕಾರ ದೊರೆಯುತ್ತೆ. ಇನ್ನು ಎರಡನೇ ಲಕ್ಷಣ ವಾಸಸ್ಥಳ ಅಂತ ಹೇಳ್ತೇವೆ, ಹ್ಯಾಬಿಟೇಷನ್ ಅಂತ. ವಾಸಸ್ಥಳ ಅಂದರೆ ಇಲ್ಲಿ ವಿವಾಹದ ನಂತರ ದಂಪತಿಗಳು ವಾಸ ಮಾಡುವಂತಹ ಸ್ಥಳ ಅಂತ ಹೇಳ್ತೇವೆ. ಇವಾಗ ಪಿತೃಪ್ರಧಾನ ವ್ಯವಸ್ಥೆಯನ್ನು ನೋಡೋದಾದ್ರೆ, ವಿವಾಹದ ನಂತರ ಸಾಮಾನ್ಯವಾಗಿ ಹೆಣ್ಣು ಮಗಳು ಪತಿಯ ಮನೆಗೆ ಅವರ ಜೊತೆಗೆ ಹೋಗಿ ವಾಸ ಮಾಡ್ತಾಳೆ. ಆದರೆ ಇಲ್ಲಿ ಅದರ ತದ್ವಿರುದ್ಧ ಇದೆ. ವಿವಾಹದ ನಂತರವೂ ಸಹ ಹೆಣ್ಣು ಮಗಳು ತನ್ನ ಮೂಲ ಕುಟುಂಬದಲ್ಲಿಯೇ, ತನ್ನ ಮೂಲ ಕುಟುಂಬದ ಸದಸ್ಯರ ಜೊತೆಗೇ ವಾಸ ಮಾಡ್ತಾಳೆ. ತನ್ನ ತಾಯಿ, ತನ್ನ ಸಹೋದರಿಯರು, ತನ್ನ ಸಹೋದರರ ಜೊತೆಗೇ ವಾಸ ಮಾಡ್ತಾಳೆ. ಪತಿ ಅವಳ ಮನೆಗೆ ಆಗಾಗ ಬಂದು ಹೋಗುವ ಅತಿಥಿಯಂತಿರ್ತಾನೆ. ಕೆಲವು ದಿನಗಳವರೆಗೆ ಬಂದು ಇದ್ದು ಪುನಃ ಅವನು ತನ್ನ ಮೂಲ ಕುಟುಂಬಕ್ಕೆ ಹೋಗಬೇಕು. ಹಾಗಾಗಿ ಇಲ್ಲಿ ಪತಿಯನ್ನ ಕೇವಲ ಗೌರವಾನ್ವಿತ ಅತಿಥಿ ಅಂತ ಪರಿಗಣಿಸಲಾಗುತ್ತೆ. ಅತಿಥಿಯಾಗೆ ಕೆಲವು ಕಾಲ ಬಂದು ಇದ್ದು ಪುನಃ ಅವನು ತನ್ನ ಕುಟುಂಬ, ತನ್ನ ಸಹೋದರಿಯರ ಜೊತೆಗೆ ವಾಸ ಮಾಡ್ತಾನೆ. ಹೀಗಾಗಿ ಇಲ್ಲಿ ಪತಿಗೆ ಹೆಚ್ಚಿನ ಸ್ಥಾನಮಾನ ಇಲ್ಲ, ತನ್ನ ಪತ್ನಿಯ ಮನೆಯಲ್ಲಿ ಸ್ಥಾನಮಾನ ಇಲ್ಲ. ಹಾಗಾದರೆ ಅವನಿಗೆ ಸ್ಥಾನಮಾನ ಎಲ್ಲಿ? ತನ್ನ ಸಹೋದರಿಯರ ಮನೆಯಲ್ಲಿ, ತನ್ನ ಮೂಲ ಕುಟುಂಬದಲ್ಲಿ ಅವನಿಗೆ ಸ್ಥಾನಮಾನಗಳು ದೊರೆತದೆ. ಅಲ್ಲದೆ ತನ್ನ ಸಹೋದರಿಯರ ಮಕ್ಕಳ ಮೇಲೆ ಹೆಚ್ಚು ಅಧಿಕಾರ, ತನ್ನ ಮಕ್ಕಳಿಗಿಂತ ತನ್ನ ಸಹೋದರಿಯರ ಮಕ್ಕಳ ಮೇಲೆ ಅವನಿಗೆ ಹೆಚ್ಚಿನ ಅಧಿಕಾರ ಇರುತ್ತೆ. ಹೀಗಾಗಿ ವಾಸಸ್ಥಳವನ್ನು ನೋಡೋದಾದ್ರೆ ಇಲ್ಲಿ ಮಾತೃಸ್ಥಾನೀಯ ಕುಟುಂಬ ಅಂತ ಕರೀತಾರೆ, ಮ್ಯಾಟ್ರಿಲೀನಿಯಲ್ ಫ್ಯಾಮಿಲಿ ಅಂತೀವಿ. ಅಂದರೆ ವಿವಾಹದ ನಂತರ ಹೆಣ್ಣು ಮಗಳು ತನ್ನ ಮೂಲ ಕುಟುಂಬದಲ್ಲಿಯೇ ವಾಸ ಮಾಡ್ತಾಳೆ, ಪತಿ ಮಾತ್ರ ಆಗಾಗ ಬಂದು ಹೋಗುವ ಅತಿಥಿಯಂತಿರ್ತಾನೆ. ಇನ್ನು ಮೂರನೇದಾಗಿ ಸ್ಥಾನಮಾನವನ್ನು ನೋಡೋದಾದ್ರೆ, ಸಾಮಾನ್ಯವಾಗಿ ಮಾತೃಪ್ರಧಾನ ವ್ಯವಸ್ಥೆಯಲ್ಲಿ ತಾಯಿ ಅಥವಾ ಮನೆ ಹಿರಿಯ ಮಗಳು ಮುಖ್ಯಸ್ಥಳ ಆಗಿರ್ತಾಳೆ ಅಂತ ಹೇಳಿದೆ. ಆದರೆ ಇಲ್ಲಿ ಅವರು ಹೆಸರಿಗೆ ಮಾತ್ರ ಮುಖ್ಯಸ್ಥರು. ಕುಟುಂಬದ ವ್ಯವಹಾರವನ್ನು ನೋಡಿಕೊಳ್ಳೋದು ತಂದೆ ಅಥವಾ ಮನೆಯ ಹಿರಿಯ ಸಹೋದರ. ಹೆಸರಿಗೆ ಮಾತ್ರ ಹೆಣ್ಣು ಮಕ್ಕಳ ಅಧಿಕಾರ, ಹೆಣ್ಣು ಮಕ್ಕಳ ಒಂದು ಆಸ್ತಿಯ ಮೇಲೆ, ವಂಶದ ಮೇಲೆ ಅಥವಾ ಅವರ ಕುಲದ ಮೂಲಕವೇ ವಂಶ ಸಾಗುತ್ತೆ, ನಿಜ. ಆದರೆ ನಿಜವಾದ ಅಧಿಕಾರ, ನಿಜವಾದ ಕುಟುಂಬದ ಒಂದು ವ್ಯವಹಾರಗಳನ್ನು ನೋಡಿಕೊಳ್ಳೋದು ಮನೆಯಲ್ಲಿ ತಂದೆ ಅಥವಾ ಹಿರಿಯ ಪುರುಷ ಸದಸ್ಯ, ಸಹೋದರ ಆಗಿರಬಹುದು ಅಂತ. ಹೀಗಾಗಿ ಹಲವು ಆದಿವಾಸಿ ಮತ್ತು ನಾಗರಿಕ ಸಮುದಾಯಗಳ
ಅಧ್ಯಯನದಿಂದ ಈ ವಿಷಯ ನಮಗೆ ಕಂಡುಬರುತ್ತೆ. ಮಲಯ ಆದಿವಾಸಿಗಳಲ್ಲಿ ತಾಯಿಯ ಹಿರಿಯ ಸಹೋದರ ಕುಟುಂಬದ ಜವಾಬ್ದಾರಿಯನ್ನ ನೋಡ್ಕೊಳ್ತಾನೆ. ಹೀಗೆ ಹೆಸರಿಗೆ ಮಾತ್ರ ಇಲ್ಲಿ ಹೆಣ್ಣು ಮಕ್ಕಳು ಜವಾಬ್ದಾರಿಯನ್ನು ಮುಖ್ಯಸ್ಥರಾಗಿರ್ತಾರೆ. ಆದರೆ ಜವಾಬ್ದಾರಿಗಳೆಲ್ಲವೂ ಪುನಃ ಸಹೋದರರ ಕೈಯಲ್ಲಿ ಅಥವಾ ತಂದೆಯ ಕೈಯಲ್ಲಿ ಇರುತ್ತೆ. ಇನ್ನು ನಾಲ್ಕನೆಯದಾಗಿ ರಕ್ತ ಸಂಬಂಧಿಗಳ ಸಮೂಹ, ಕಿನ್ಶಿಪ್ ಗ್ರೂಪ್ ಅಂತ ಹೇಳ್ತೇವೆ. ಅಂದ್ರೆ ಈ ಸಾಮಾನ್ಯವಾಗಿ ಮಾತೃ ಪ್ರಧಾನ ವ್ಯವಸ್ಥೆಯಲ್ಲಿ ರಕ್ತ ಸಂಬಂಧಿಗಳೇ ಒಂದು ಕಡೆ ಇರ್ತಾರೆ. ಯಾಕೆ ಅಂದ್ರೆ ಇಲ್ಲಿ ವೈವಾಹಿಕ ಸಂಬಂಧಗಳಿಗೆ ಮಹತ್ವ ಇಲ್ಲ. ವಿವಾಹದ ನಂತರ ಹೆಣ್ಣು ಮಗಳು ಪತಿಯ ಮನೆಗೆ ಹೋಗೋದಿಲ್ಲ. ಅವಳು ತನ್ನ ಮೂಲ ಕುಟುಂಬದಲ್ಲಿಯೇ ವಾಸ ಮಾಡ್ತಾಳೆ. ಪತಿ ಮಾತ್ರ ಆಗಾಗ ಬಂದು ಹೋಗುವ ಅತಿಥಿಯಂತಿರ್ತಾನೆ. ಹೀಗಾಗಿ ಇದೊಂದು ರಕ್ತ ಸಂಬಂಧಿಗಳು ಒಟ್ಟಿಗೆ ವಾಸ ಮಾಡುವಂತಹ ಒಂದು ಕುಟುಂಬ. ಸಾಮಾನ್ಯವಾಗಿ ಇಲ್ಲಿ ಯಾರ್ಯಾರು ವಾಸ ಮಾಡ್ತಾರೆ ಹಾಗಾದ್ರೆ ಅಂತ ನೋಡುವುದಾದ್ರೆ ತಾಯಿ, ಚಿಕ್ಕಮ್ಮ, ಅವಳ ಸಹೋದರಿಯರ ಮಕ್ಕಳು ಮೊದಲಾದವರೆಲ್ಲ ಸೇರಿ ವಾಸ ಮಾಡ್ತಾರೆ. ಇಲ್ಲಿ ವಿವಾಹದ ನಂತರವೂ ಹೆಣ್ಣು ಮಗಳು ತನ್ನ ಮೂಲ ಕುಟುಂಬದಲ್ಲಿಯೇ ವಾಸ ಮಾಡೋದ್ರಿಂದ ಅವಳಿಗೆ ಸುರಕ್ಷತೆಯ ಭಾವನೆ ಇರುತ್ತೆ. ಅಂದ್ರೆ ಸುತ್ತಲೂ ಇರುವವರು ತನ್ನವರೇ, ತಾನು ಯಾರ ಅಪರಿಚಿತರ ಮಧ್ಯದಲ್ಲಿಯೂ ಇಲ್ಲ ಅನ್ನುವ ಸುರಕ್ಷತೆಯ ಭಾವನೆ ಅವಳಿಗೆ ಇರುತ್ತೆ. ಹಾಗಾಗಿ ಸಮಾಜಶಾಸ್ತ್ರಜ್ಞರ ಅಭಿಪ್ರಾಯದಲ್ಲಿ ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆಯಲ್ಲಿ ಸಾಮಾನ್ಯವಾಗಿ ಪತಿಯ ಸ್ಥಿತಿ ಚಿಂತಾಜನಕವಾಗಿರುತ್ತೆ ಅಂತ. ಯಾಕೆ ಅಂದ್ರೆ ಇಲ್ಲಿ ಪತ್ನಿಯ ಮನೆಯಲ್ಲಿ ಅವನಿಗೆ ಯಾವುದೇ ಸ್ಥಾನಮಾನಗಳು ಸಿಗೋದಿಲ್ಲ. ಅವಳು ತನ್ನ ಮೂಲ ಕುಟುಂಬದಲ್ಲಿ ತನ್ನ ರಕ್ತ ಸಂಬಂಧಿಗಳ ಜೊತೆಗೇನೆ ವಾಸ ಮಾಡ್ತಾಳೆ. ಹೀಗೆ ಇವು 4 ಮಾತೃಪ್ರಧಾನ ವ್ಯವಸ್ಥೆಯ ಪ್ರಮುಖ ಗುಣಲಕ್ಷಣಗಳು. ಇವತ್ತು ಬದಲಾಗ್ತಾ ಇರುವಂತಹ ಸಮಾಜದ ಸ್ಥಿತಿಗತಿಗಳಲ್ಲಿ ಮಾತೃಪ್ರಧಾನ ಕುಟುಂಬಗಳು ಮಹತ್ವವನ್ನ ಕಳೆದುಕೊಳ್ತಾ ಇವೆ, ಅಸ್ತಿತ್ವವನ್ನ ಕಳೆದುಕೊಳ್ತಾ ಇವೆ. ಎಲ್ಲೆಲ್ಲಿಯೂ ಪಿತೃ ಪ್ರಾಧಾನ್ಯತೆ ಕಂಡು ಬರ್ತಾ ಇದೆ. ಮಾತೃಪ್ರಧಾನ ವ್ಯವಸ್ಥೆಯಲ್ಲಿಯೂ ಕೂಡ ಪಿತೃ ಪ್ರಾಧಾನ್ಯತೆಯನ್ನು ಸೂಚಿಸುವಂತಹ ಅಂಶಗಳೇ ಹೆಚ್ಚಾಗಿ ಕಂಡು ಬರ್ತಾ ಇವೆ. ಇವತ್ತು ಆಸ್ತಿಯ ಮೇಲಿನ ಹಕ್ಕನ್ನು ಬಿಟ್ಟರೆ ಉಳಿದ ವಿಷಯಗಳಲ್ಲಿ ಮಾತೃಪ್ರಧಾನ ಕುಟುಂಬಗಳು ಕ್ಷೀಣಿಸುತ್ತಾ ಸಾಕ್ತಾ ಇವೆ ಅಂತ ಹೇಳಬಹುದು. ನಾಗರಿಕತೆ ಬೆಳೆದಂತೆ, ಜನರ ತಿಳುವಳಿಕೆಯ ಮಟ್ಟ ಹೆಚ್ಚಾದಂತೆ, ಪುರುಷರ ಶಕ್ತಿ ಮತ್ತು ಬಲದಿಂದ ಮಾತೃ ಪ್ರಾಧಾನ್ಯತೆ ಕಡಿಮೆಯಾಗಿ ಪಿತೃ ಪ್ರಾಧಾನ್ಯತೆ ಆ ಸ್ಥಾನವನ್ನ ಆಕ್ರಮಿಸಿಕೊಂಡಿರಬೇಕು ಅನ್ನೋದು ಸಮಾಜಶಾಸ್ತ್ರಜ್ಞರ ಅಭಿಪ್ರಾಯ. ಹೀಗಾಗಿ ಈಗಿನ ಕಾಲದಲ್ಲಿ ನಾವು ಮಾತೃಪ್ರಧಾನ ವ್ಯವಸ್ಥೆಯನ್ನ ಕಾಣೋದು ತುಂಬಾ ಅಪರೂಪ. ಪಿತೃಪ್ರಧಾನ ವ್ಯವಸ್ಥೆ ಸಾರ್ವತ್ರಿಕವಾದ ವ್ಯವಸ್ಥೆ ಆಧುನಿಕ ಕಾಲದಲ್ಲಿ. ಇವಾಗ ಪಿತೃಪ್ರಧಾನ ಕುಟುಂಬಗಳು ಅಂದರೆ ಏನು ಅಂತ ನೋಡೋಣ. ಪ್ಯಾಟ್ರಿಯಾರ್ಕಲ್ ಫ್ಯಾಮಿಲೀಸ್ ಅಂತ ಹೇಳ್ತೇವೆ. ಹೆಸರೇ ಸೂಚಿಸುವ ಹಾಗೆ ಪಿತೃ ಪ್ರಾಧಾನ್ಯತೆ ಅಂತಂದ್ರೆ ಯಾವ ಕುಟುಂಬದಲ್ಲಿ ಪುರುಷರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇದೆಯೋ ಅಂತಹ ಕುಟುಂಬಗಳನ್ನ ಪಿತೃಪ್ರಧಾನ ಕುಟುಂಬಗಳು ಅಂತ ಕರೀತೇವೆ. ಮಾತೃಪ್ರಧಾನ ಕುಟುಂಬಗಳಲ್ಲಿ ತಾಯಿ ಮನೆಯ ಮುಖ್ಯಸ್ಥಳಾಗಿದ್ರೆ, ಪಿತೃಪ್ರಧಾನ ಕುಟುಂಬಗಳಲ್ಲಿ ತಂದೆ ಅಥವಾ ಮನೆಯ ಹಿರಿಯ ಗಂಡು ಮಗ ಅಥವಾ ಹಿರಿಯ ಪುರುಷ ಸದಸ್ಯ ಅಂತ ಹೇಳ್ತೇವೆ. ಪುರುಷ ಸದಸ್ಯರು ಕುಟುಂಬದ ಮುಖ್ಯಸ್ಥರಾಗಿರ್ತಾರೆ ಅಂತ ನಾವು ಹೇಳ್ಬೋದು. ಆದ್ದರಿಂದ ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆಯಲ್ಲಿ ತಂದೆಗೆ ಹೆಚ್ಚಿನ ಪ್ರಾಧಾನ್ಯತೆ ಇರುತ್ತೆ. ತಂದೆಯೇ ಮನೆಯ ಯಜಮಾನರಾಗಿರ್ತಾರೆ ಅಂತ. ಕುಟುಂಬದ ಎಲ್ಲ ಜವಾಬ್ದಾರಿಗಳನ್ನು ತಂದೆಯೇ ನಿರ್ವಹಿಸ್ತಾರೆ. ಇಲ್ಲಿ ತಂದೆಯ ಮೂಲಕವೇ ವಂಶ, ಉತ್ತರಾಧಿಕಾರ ಮೊದಲಾದವುಗಳು ಕೂಡ ಸಾಗುತ್ತೆ. ಮಕ್ಕಳ ಮೇಲೆ ತಂದೆಯ ಸಂಪೂರ್ಣ ನಿಯಂತ್ರಣ ಅಥವಾ ಅಧಿಕಾರ ಇರುತ್ತೆ. ಇವನೇ ಮಕ್ಕಳ ಪಾಲಕ ಹಾಗೂ ಪೋಷಕ ಅಂತಾನೆ ಹೇಳ್ಬೋದು. ಈ ಒಂದು ಪಿತೃ ಪ್ರಾಧಾನ್ಯ ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಪುರಾತನ ಕಾಲದಿಂದಲೂ ಕೂಡ ಅಸ್ತಿತ್ವದಲ್ಲಿದೆ. ವರ್ತಮಾನ ಕಾಲದಲ್ಲಂತೂ ಸಾರ್ವತ್ರಿಕವಾಗಿ ಪಿತೃಪ್ರಧಾನ ಕುಟುಂಬಗಳನ್ನು ನಾವು ಕಾಣ್ತೇವೆ. ಸಾರ್ವತ್ರಿಕವಾಗಿ ಅಂದರೆ ಸಾಮಾನ್ಯವಾಗಿ ಎಲ್ಲಾ ಸಮಾಜಗಳಲ್ಲಿಯೂ ಪಿತೃ ಪ್ರಾಧಾನ್ಯತೆಯನ್ನ ನಾವಿವತ್ತು ಕಾಣ್ತಾ ಇದ್ದೇವೆ. ಈ ಪಿತೃಪ್ರಧಾನ ವ್ಯವಸ್ಥೆ ಬೆಳೆದು ಬರಲಿಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಆಸ್ತಿ ಅನ್ನೋ ಸಂಸ್ಥೆಯ ಬೆಳವಣಿಗೆ ಆಗಿರಬಹುದು, ಹಾಗೆ ವ್ಯವಸಾಯ ಕ್ಷೇತ್ರದ ಮುನ್ನಡೆ, ಅಧಿಕಾರದ ಕೇಂದ್ರೀಕರಣ, ಜೊತೆಗೆ ಕಾರ್ಯ ನೈಪುಣ್ಯತೆಯಲ್ಲಿ ಹೆಚ್ಚಳವಾಗಿರುವುದರಿಂದ ಪಿತೃಪ್ರಧಾನ ಕುಟುಂಬಗಳು ಅಸ್ತಿತ್ವದಲ್ಲಿ ಬಂದಿರಬಹುದು ಅಂಥೇಳಿ ತಜ್ಞರು ಅಭಿಪ್ರಾಯವನ್ನ ಪಡ್ತಾರೆ. ಈ ಪಿತೃಪ್ರಧಾನ ಕುಟುಂಬ ಏನಿದೆ ಹೆಚ್ಚಾಗಿ ಆಚರಣೆಯಲ್ಲಿ ಬರಲಿಕ್ಕೆ ಸಾಧ್ಯವಾಗಿರೋದು ಈ ಎಲ್ಲ ಕಾರಣಗಳಿಂದಾಗಿ ಅಂತ.
ಪಿತೃಪ್ರಧಾನ ಕುಟುಂಬಗಳಲ್ಲಿ ಆರ್ಥಿಕ, ರಾಜಕೀಯ, ಧಾರ್ಮಿಕ ಮುಂತಾದ ಜೀವನ ಕ್ಷೇತ್ರದಲ್ಲಿ ಪುರುಷರದೇ ಆಧಿಪತ್ಯ. ಹೀಗಾಗಿ ಇಲ್ಲಿ ಸ್ತ್ರೀಯರಿಗೆ ಸ್ವಲ್ಪ ಸ್ಥಾನಮಾನಗಳು, ಅಧಿಕಾರ ಕಡಿಮೆ ಇರುತ್ತೆ ಅಂತಾನೆ ನಾವು ಹೇಳ್ಬೋದು. ಈ ಎಲ್ಲ ಕ್ಷೇತ್ರಗಳಲ್ಲಿ ಪುರುಷರದ ಪ್ರಾಧಾನ್ಯತೆ, ಪುರುಷರಿಗೆ ಅಧಿಕಾರ ಹೆಚ್ಚಾಗಿರುತ್ತೆ. ಒಟ್ನಲ್ಲಿ ಯಾವ ಕುಟುಂಬಗಳಲ್ಲಿ ಪುರುಷರಿಗೆ ಹೆಚ್ಚಿನ ಸ್ಥಾನಮಾನ, ಅಧಿಕಾರವಿದೆಯೋ ಅಂತಹ ಕುಟುಂಬಗಳನ್ನು ಪಿತೃಪ್ರಧಾನ ಕುಟುಂಬಗಳು, ಪ್ಯಾಟ್ರಿಯಾರ್ಕಲ್ ಫ್ಯಾಮಿಲೀಸ್ ಅಂತ ಕರಿತೇವೆ. ಇವಾಗ ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆಯ ಗುಣಲಕ್ಷಣಗಳನ್ನು ನೋಡೋಣ. ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆಗೆ ಏನು 4 ಗುಣಲಕ್ಷಣಗಳಿತ್ತೋ ಅದೇ 4 ಗುಣಲಕ್ಷಣಗಳು ಪಿತೃಪ್ರಧಾನ ವ್ಯವಸ್ಥೆಯಲ್ಲಿದೆ. ಆ 4 ಗುಣಲಕ್ಷಣಗಳು ಅದೇ 4 ಗುಣಲಕ್ಷಣಗಳಿದೆ. ಮೊದಲನೇದು ಮುಖ್ಯಸ್ಥ, ಅಧಿಕಾರ, ಹೆಡ್ ಅಂಡ್ ಪವರ್. ಎರಡನೇದು ವಾಸಸ್ಥಳ, ಹ್ಯಾಬಿಟೇಷನ್. ಮೂರನೇದು ಸ್ಥಾನಮಾನ, ಸ್ಟೇಟಸ್ ಆರ್ ಪೊಸಿಷನ್. ನಾಲ್ಕನೇದು ರಕ್ತ ಸಂಬಂಧಿಗಳ ಸಮೂಹ. ಸೇಮ್ ಲಕ್ಷಣಗಳು ಇಲ್ಲೂ ಇದೆ. ಹಾಗಂಥೇಳಿ ಲಕ್ಷಣಗಳ ಟೈಟಲ್ ಮಾತ್ರ ಸೇಮ್ ಇದೆ, ಆದರೆ ಮಾತೃಪ್ರಧಾನ ವ್ಯವಸ್ಥೆ ಮತ್ತು ಪಿತೃಪ್ರಧಾನ ವ್ಯವಸ್ಥೆ ತದ್ವಿರುದ್ಧವಾದ ಲಕ್ಷಣಗಳನ್ನು ಹೊಂದಿದೆ. ಇವಾಗ ಒಂದೊಂದಾಗಿ ಚರ್ಚೆ ಮಾಡೋಣ. ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ಮೊದಲನೆಯದಾಗಿ ಮುಖ್ಯಸ್ಥ ಅಧಿಕಾರ, ಹೆಡ್ ಅಂಡ್ ಪವರ್ ಅಂತ ಹೇಳ್ತೇವೆ. ಹೆಸರೇ ಸೂಚಿಸುವ ಹಾಗೆ ಪಿತೃ ಪ್ರಾಧಾನ್ಯತೆ ಇದೆ. ತಂದೆ ಅಥವಾ ಹಿರಿಯ ಪುರುಷ ಸದಸ್ಯರು ಮನೆಯ ಮುಖ್ಯಸ್ಥರಾಗಿರ್ತಾರೆ. ಒಂದು ರೀತಿಯಲ್ಲಿ ಅವರು ಸರ್ವಾಧಿಕಾರಿ ಅಂತಿರ್ತಾರೆ ಅಂತ, ಡಿಕ್ಟೇಟರ್ ಥರ ಇರ್ತಾರೆ ಅಂತ ಹೇಳ್ತಾರೆ. ಅಂದರೆ ಅವರಿಗೆ ಒಂದು ಸರ್ವಾಧಿಕಾರ, ಅವರ ಅಧಿಕಾರವನ್ನು ಯಾರೂ ಪ್ರಶ್ನಿಸುವ ಹಾಗಿಲ್ಲ. ಅಷ್ಟೊಂದು ಪರಮಾಧಿಕಾರವನ್ನು ಪಿತೃಪ್ರಧಾನ ವ್ಯವಸ್ಥೆಯ ಮುಖ್ಯಸ್ಥರು ಹೊಂದಿರ್ತಾರೆ ಅಂತ ಹೇಳ್ತಾರೆ ಸಮಾಜಶಾಸ್ತ್ರಜ್ಞರು. ಹೀಗಾಗಿ ಅವರ ಒಂದು ಅಧಿಕಾರಕ್ಕೆ, ಅವರ ಒಂದು ಮಾತಿಗೆ ಯಾರ ಪ್ರತಿರೋಧವೂ ಕುಟುಂಬದಲ್ಲಿ ಇರೋ ಹಾಗಿಲ್ಲ. ಆನುವಂಶಿಕವಾದಂತಹ ಅಧಿಕಾರ, ಅಂತಸ್ತು ಮೊದಲಾದವುಗಳೆಲ್ಲ ತಂದೆಯಿಂದ ಗಂಡು ಮಕ್ಕಳಿಗೆ ಅಥವಾ ತಂದೆಯಿಂದ ಗಂಡು ಮಕ್ಕಳಿಗೆ ಬರುತ್ತೆ. ಅದರಲ್ಲೂ ಮೊದಲು ಹಿರಿಯ ಮಗನಿಗೆ ಲಭಿಸ್ತದೆ. ತಂದೆಯ ನಂತರ ಕುಟುಂಬದ ಒಡೆತನ, ಆಸ್ತಿ, ಅಂತಸ್ತುಗಳೆಲ್ಲವೂ ಹಿರಿಯ ಮಗನಿಗೆ ಲಭಿಸುತ್ತೆ. ಇಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ಅಧಿಕಾರ ಅನ್ನೋದು ಇರೋದಿಲ್ಲ. ವಂಶ, ಆಸ್ತಿ ಪಾಸ್ತಿಗಳ ಮೇಲಿನ ಹಕ್ಕು ಮತ್ತು ಬಾಧ್ಯಸ್ಥಿಕೆ, ಉತ್ತರಾಧಿಕಾರಗಳು ಮೊದಲಾದವುಗಳು ಪುರುಷರನ್ನೇ ಅನುಸರಿಸ್ತದೆ ಅಂತ ಹೇಳ್ಬೋದು ನಾವು. ಮಕ್ಕಳು ಇಲ್ಲಿ ತಂದೆಯ ವಂಶಕ್ಕೆ ಸೇರ್ತಾರೆ. ಅಂದರೆ ಈ ಕುಟುಂಬ ವ್ಯವಸ್ಥೆಯಲ್ಲಿ ತಂದೆಯೇ ಮುಖ್ಯಸ್ಥನಾಗಿರುವುದರಿಂದ ಮನೆತನದ ಹೆಸರು ಗಂಡು ಮಕ್ಕಳ ಮೂಲಕವೇ ಸಾಗುತ್ತೆ. ನಾನು ಮಾತೃಪ್ರಧಾನ ವ್ಯವಸ್ಥೆ ಹೇಳುವಾಗ ಹೇಳಿದೆ, ಮಾತೃಪ್ರಧಾನ ವ್ಯವಸ್ಥೆಯಲ್ಲಿ ಮಕ್ಕಳು ತಮ್ಮ ಹೆಸರಿನ ಮುಂದೆ ತಾಯಿಯ ಹೆಸರನ್ನು ಇಟ್ಕೊಳ್ತಾರೆ. ಅದರ ತದ್ವಿರುದ್ಧವಾಗಿ ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ಮಕ್ಕಳು ತಮ್ಮ ಹೆಸರಿನ ಮುಂದೆ ತಂದೆಯ ಹೆಸರು, ನಂತರ ಸರ್ನೇಮನ್ನು ನಾವು ಇಟ್ಕೊಳ್ತೇವೆ. ಇದು ಈಗ ಪ್ರಚಲಿತದಲ್ಲಿರುವಂತಹ ವ್ಯವಸ್ಥೆ. ನಾವು ನೀವೆಲ್ಲ ವಾಸ ಮಾಡ್ತಾ ಇರೋದು ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ. ನಮ್ಮ ಹೆಸರಿನ ಮುಂದೆ ಒಂದು ತಂದೆಯ ಹೆಸರು, ವಿವಾಹದ ನಂತರ ಪತಿಯ ಹೆಸರನ್ನು ನಾವು ಇಟ್ಕೊಳ್ತೇವೆ. ಇದನ್ನೇ ಪುರುಷ ಪ್ರಾಧಾನ್ಯತೆ ಅಂತ ಹೇಳಿ ನಾವು ಕರಿತೇವೆ. ಸೊ ವಂಶ ಮುಂದುವರಿಯೋದು ಗಂಡು ಮಕ್ಕಳ ಮೂಲಕ. ಅದಕ್ಕೇನೆ ಗಂಡು ಮಕ್ಕಳನ್ನ ಕುಲದೀಪಕರು, ವಂಶೋದ್ಧಾರಕರು ಅಂತ ಕರೀತಾರೆ. ವಂಶವನ್ನ ಉದ್ಧಾರ ಮಾಡುವವರು. ಎಷ್ಟರ ಮಟ್ಟಿಗೆ ಉದ್ಧಾರ ಮಾಡ್ತಾರೋ ಗೊತ್ತಿಲ್ಲ, ಆದರೆ ವಂಶದ ಹೆಸರನ್ನ ಮುಂದುವರಿಸುವವರು ಗಂಡು ಮಕ್ಕಳು. ಇದನ್ನೇ ಪಿತೃ ಪ್ರಾಧಾನ್ಯತೆ ಅಂತ ಹೇಳಿ ನಾವು ಕರೀತೇವೆ. ಸಾಮಾನ್ಯವಾಗಿ ಇಲ್ಲಿ ಹೆಣ್ಣು ಮಕ್ಕಳಿಗೆ ಯಾವ ಅಧಿಕಾರಗಳು ಇರೋದಿಲ್ಲ. ಆದರೆ ಈಗ ಆಧುನಿಕ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ತಂದೆಯ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಾನವಾದ ಪಾಲನ್ನ ಕೊಡಬೇಕು ಅಂತ ಕಾಯ್ದೆ ಆಗಿದೆ. ಹಾಗಾಗಿ ಇಲ್ಲಿ ಹೆಣ್ಣು ಮಕ್ಕಳಿಗೆ ತಂದೆಯ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಾತ್ರ ಪಾಲು ಸಿಗಬಹುದು, ಹೊರತು ಉಳಿದ ಅಧಿಕಾರವನ್ನ ಚಲಾಯಿಸುವ ಹಾಗಿಲ್ಲ. ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ಅಧಿಕಾರ ತಂದೆಯಿಂದ ಹಿರಿಯ ಮಗನಿಗೆ, ಅವನಿಂದ ಅವನ ಮಗನಿಗೆ ಉತ್ತರಾಧಿಕಾರ ಮುಂದುವರಿಯುತ್ತೆ. ಒಟ್ಟಿನಲ್ಲಿ ಪುರುಷ ಪ್ರಾಧಾನ್ಯ ವ್ಯವಸ್ಥೆಯಲ್ಲಿ ಪುರುಷರಿಗೇನೆ ಹೆಚ್ಚಿನ ಪ್ರಾಧಾನ್ಯತೆ, ಹೆಚ್ಚಿನ ಅಂತಸ್ತು, ಅಧಿಕಾರ ಇರುವಂತಹ ವ್ಯವಸ್ಥೆ ಕಂಡುಬರುತ್ತೆ ಅಂತ. ಇನ್ನು ಎರಡನೇದಾಗಿ ವಾಸಸ್ಥಳವನ್ನು ನೋಡೋದಾದ್ರೆ ಹ್ಯಾಬಿಟೇಷನ್ ಅಂತ ಕರಿತೇವೆ. ಇಲ್ಲಿ ವಾಸಸ್ಥಳ ಅಂದರೆ ವಿವಾಹದ ನಂತರ ದಂಪತಿಗಳು ಎಲ್ಲಿ ವಾಸ ಮಾಡ್ತಾರೆ ಅನ್ನುವ ಆಧಾರದ ಮೇಲೆ
ಪಿತೃ ಪ್ರಾಧಾನ್ಯತೆ ಮಾತೃ ಪ್ರಾಧಾನ್ಯತೆ ಮಾಡಿರ್ತಾರೆ. ಇಲ್ಲಿ ಈಗ ನಾವು ಇದು ಪ್ರಚಲಿತವಿರುವಂತಹ ವ್ಯವಸ್ಥೆ, ವಿವಾಹದ ನಂತರ ಹೆಣ್ಣು ಮಗಳು ಪತಿಯ ಜೊತೆಗೆ ಅವನ ಸಂಬಂಧಿಕರ ಜೊತೆಗೆ ಹೋಗಿ ಅವರ ಮನೆಯಲ್ಲಿ ವಾಸ ಮಾಡ್ತಾರೆ. ಅದಕ್ಕೆ ಇವುಗಳನ್ನ ಪಿತೃಸ್ಥಾನೀಯ ಕುಟುಂಬಗಳು ಅಂತ ಕರೀತಾರೆ. ಪ್ಯಾಟ್ರಿಲಿನಿಯಲ್ ಫ್ಯಾಮಿಲೀಸ್ ಅಂತೀವಿ. ಅಂದ್ರೆ ಪಿತೃ ಅಂದ್ರೆ ಇಲ್ಲಿ ಪುರುಷರ ಮನೆಗೆ ಹೋಗಿ, ವಿವಾಹದ ನಂತರ ಪತಿಯ ಮನೆಗೆ ಹೋಗಿ ಅವನ ಹಾಗೂ ಅವನ ಸಂಬಂಧಿಕರ ಜೊತೆಗೆ ಹೆಣ್ಣು ಮಗಳು ವಾಸ ಮಾಡೋದ್ರಿಂದ ಪಿತೃಸ್ಥಾನೀಯ ಅಂತ ಕರೀತಾರೆ. ಮಾತೃ ಪ್ರಧಾನ ವ್ಯವಸ್ಥೆ ಹೇಳುವಾಗ ನಾನು ಹೇಳಿದೆ, ಇದಕ್ಕೆ ತದ್ವಿರುದ್ಧವಾದ ವ್ಯವಸ್ಥೆ ಇದೆ. ಹೆಣ್ಣು ಮಗಳು ವಿವಾಹದ ನಂತರ ತನ್ನ ಮೂಲ ಕುಟುಂಬ ಬಿಟ್ಟು ಹೋಗೋದಿಲ್ಲ, ಅವಳು ತನ್ನ ಮೂಲ ಕುಟುಂಬದಲ್ಲಿಯೇ ಇರ್ತಾಳೆ. ಪತಿ ಮಾತ್ರ ಆವಾಗವಾಗ ಬಂದು ಹೋಗುವಂತಹ ಅತಿಥಿಯಾಗಿರ್ತಾನೆ ಅಂತ. ಹೀಗಾಗಿ ದಂಪತಿಗಳು ವಾಸ ಮಾಡೋದು ಪಿತೃ ಅಂದ್ರೆ ಇಲ್ಲಿ ಪುರುಷರ ಒಂದು ಮನೆಯಲ್ಲಿ, ವಿವಾಹದ ನಂತರ ಪತಿಯ ಮನೆಯಲ್ಲಿ. ಹಾಗಾಗಿ ಇದನ್ನ ವಾಸಸ್ಥಳದಲ್ಲಿ ನಾವು ಹೇಳ್ಬೋದು. ಇಲ್ಲಿ ತಂದೆಯು ಮೂಲ ಕುಟುಂಬದಲ್ಲಿಯೇ ಇರ್ತಾನೆ, ತಾಯಿ ಮಾತ್ರ ಬೇರೆ ಕುಟುಂಬದಿಂದ ಬಂದವಳಾಗಿರ್ತಾಳೆ. ಸೊ ಪಿತೃ ಪ್ರಧಾನ ಕುಟುಂಬಕ್ಕೆ ಸಂಬಂಧಿಸಿದಂತಹ ಅವಿವಾಹಿತ ಸ್ತ್ರೀಯರು ವಿವಾಹದ ನಂತರ ಕಡ್ಡಾಯವಾಗಿ ಪತಿಯ ಮನೆಗೆ ಹೋಗಿ ವಾಸ ಮಾಡಬೇಕು. ಇಲ್ಲಿ ಪಿತೃಸ್ಥಾನೀಯ ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಅಭದ್ರತೆ ಕಾಡ್ತದೆ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ವಿವಾಹದ ನಂತರ ಅವಳು ಸಂಪೂರ್ಣವಾದ ಒಂದು ಅಪರಿಚಿತ ಕುಟುಂಬಕ್ಕೆ ಬಂದು ಅವರ ಜೊತೆಗೆ ಹೊಂದಿಕೊಂಡು ಬಾಳ್ಬೇಕು. ಸ್ವಲ್ಪ ಕಷ್ಟ ಆಗಬಹುದು, ಅವಳಿಗೆ ಅಭದ್ರತೆಯ ಭಾವನೆ ಬರಬಹುದು ಅನ್ನೋದು ಸಮಾಜಶಾಸ್ತ್ರಜ್ಞರ ಅಭಿಪ್ರಾಯ. ಆದರೆ ಮಾತೃ ಪ್ರಧಾನ ವ್ಯವಸ್ಥೆಯಲ್ಲಿ ಇದು ಬರೋದಿಲ್ಲ. ಯಾಕೆ ಅಂದ್ರೆ ಹೆಣ್ಣು ಮಗಳು ತನ್ನ ಮೂಲ ಕುಟುಂಬದಲ್ಲಿ ತನ್ನ ಮೂಲ ಸದಸ್ಯರ ಜೊತೆಗೇನೆ ವಾಸ ಮಾಡೋದ್ರಿಂದ ಅವಳಿಗೆ ಅಭದ್ರತೆ ಅನ್ನೋದಲ್ಲಿ ಬರೋದಿಲ್ಲ. ಇನ್ನು ಮೂರನೇದಾಗಿ ಸ್ಥಾನಮಾನ, ಪೊಸಿಷನ್ ಆರ್ ಸ್ಟೇಟಸ್ ಬಗ್ಗೆ ಹೇಳೋದಾದ್ರೆ, ಪಿತೃ ಪ್ರಧಾನ ಕುಟುಂಬದಲ್ಲಿ ಸಾಮಾನ್ಯವಾಗಿ ಪುರುಷರಿಗೆ ಉನ್ನತ ಸ್ಥಾನಮಾನಗಳು ಇರುತ್ತೆ. ಸಮಾಜದಲ್ಲಿ ಪುರುಷರಿಗೆ ಹೆಚ್ಚಿನ ಅಂತಸ್ತು ಹಾಗೂ ಗೌರವಗಳು ಸಿಗುತ್ತೆ. ಜೊತೆಗೆ ಇಂತಹ ಕುಟುಂಬಗಳಲ್ಲಿ ಸ್ತ್ರೀಯರು ಕಡಿಮೆ ಸ್ಥಾನಮಾನವನ್ನ ಹೊಂದಿರ್ತಾರೆ ಅಂತಾನೆ ಹೇಳ್ಬಹುದು. ಇಂತಹ ಕುಟುಂಬಗಳಲ್ಲಿ ಹೆಚ್ಚಾಗಿ ಪುರುಷರ ಆದೇಶಗಳನ್ನೇ ಉಳಿದ ಸದಸ್ಯರು ಪಾಲಿಸಬೇಕಾಗತ್ತೆ. ಆದರೆ ಕಾಲ ಬದಲಾದ ಹಾಗೆ ಇಂದಿನ ಆಧುನಿಕ ಕಾಲದಲ್ಲಿ, ಆಧುನಿಕ ಸಂಕೀರ್ಣ ಸಮಾಜದಲ್ಲಿ ಪಿತೃ ಪ್ರಧಾನಗಳೇ ಅಸ್ತಿತ್ವದಲ್ಲಿವೆ. ಆದರೆ ಇವಾಗಿರೋದು ನಾವು ಉಭಯ ಪ್ರಧಾನ ಕುಟುಂಬಗಳು ಅಂತ ಹೇಳ್ಬೋದು. ಇವಾಗ ಹೆಣ್ಮಕ್ಳಿಗೂ ಕೂಡ ಕುಟುಂಬದಲ್ಲಿ ಸಮಾನ ಅಧಿಕಾರ ಇದೆ. ಮೊದಲಾಗಿದ್ರೆ ಮನೆಯ ಹೆಣ್ಣು ಮಗಳ ಒಂದು ನಿರ್ಧಾರಗಳನ್ನ ಯಾರೂ ಕೇಳ್ತಾ ಇರಲಿಲ್ಲ. ಮನೆಯಲ್ಲಿ ಮಕ್ಕಳ ವಿವಾಹವಾಗಲಿ, ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಆಗಲಿ, ಅಥವಾ ಬೇರೆ ಏನೇ ನಿರ್ಧಾರಗಳನ್ನು ಕೈಗೊಳ್ಳಬೇಕಾದ್ರೂ ಸಹ ಪುರುಷರು ಹೆಣ್ಮಕ್ಳಿಗೆ ಏನು ತಿಳಿಯುತ್ತೆ ಅನ್ನೋ ಒಂದು ಮನೋಭಾವನೆಯಿಂದ ತಾವೇ ನಿರ್ಧಾರಗಳನ್ನು ಮಾಡ್ತಾ ಇದ್ರು. ಆದರೆ ಈಗ ಆ ಒಂದು ವಿಚಾರ ಬದಲಾಗಿದೆ. ಇವಾಗ ಮನೆಯಲ್ಲಿ ಹೆಣ್ಮಕ್ಳಿಗೂ ಕೂಡ ಸಮಾನ ಸ್ಥಾನಮಾನ ಕೊಟ್ಟು ಅವರ ಒಂದು ಅಭಿಪ್ರಾಯಗಳನ್ನು, ಅವರ ಒಂದು ನಿರ್ಧಾರಗಳನ್ನು ಕೇಳುವಂತಹ ಪರಿಸ್ಥಿತಿ ಬಂದಿದೆ. ಹೀಗಾಗಿ ಇವತ್ತು ಇರೋವು ಉಭಯ ಪ್ರಧಾನ ಕುಟುಂಬಗಳು, ಅಂದ್ರೆ ಈಕ್ವಲಿಟೇರಿಯನ್ ಫ್ಯಾಮಿಲೀಸ್, ಸಮಾನ ಅಧಿಕಾರ ಇರುವ ಕುಟುಂಬಗಳು ಅಂತ ಹೇಳ್ತೇವೆ ನಾವು. ಪಿತೃ ಪ್ರಾಧಾನ್ಯತೆ ಇದೆ, ಆದರೆ ಅದರ ಜೊತೆಗೆ ಹೆಣ್ಮಕ್ಳಿಗೂ ಕೂಡ ಹೆಚ್ಚು ಪ್ರಾಧಾನ್ಯತೆ ಬಂದಿದೆ. ಇನ್ನು ನಾಲ್ಕನೆಯದಾಗಿ ರಕ್ತ ಸಂಬಂಧಿಗಳ ಸಮೂಹ ಅಂತ. ಮಾತೃ ಪ್ರಧಾನ ವ್ಯವಸ್ಥೆ ಹೇಗೆ ರಕ್ತ ಸಂಬಂಧಿಗಳ ಸಮೂಹವಾಗಿದೆಯೋ ಹಾಗೆಯೇ ಪಿತೃ ಪ್ರಧಾನ ವ್ಯವಸ್ಥೆಯೂ ಕೂಡ ರಕ್ತ ಸಂಬಂಧಿಗಳ ಸಮೂಹವೇ ಆಗಿದೆ. ಹೆಚ್ಚಾಗಿ ಇಲ್ಲಿ ವಾಸ ಮಾಡುವವರು ರಕ್ತ ಸಂಬಂಧಿಗಳೇ ಆಗಿರ್ತಾರೆ ಅಂತ ನಾವು ಹೇಳ್ಬೋದು. ಹಾಗಾದ್ರೆ ಯಾರ್ಯಾರು ವಾಸ ಮಾಡ್ತಾರೆ ಅಂದ್ರೆ, ಸಾಮಾನ್ಯವಾಗಿ ತಂದೆ, ಅಜ್ಜ, ತಂದೆಯ ಸಹೋದರರು ಹಾಗೂ ಅವರ ಮಕ್ಕಳೆಲ್ಲರೂ ಕೂಡ ಒಟ್ಟಿಗೆ ವಾಸ ಮಾಡ್ತಾ ಇರ್ತಾರೆ. ಇಂತಹ ಕುಟುಂಬಗಳಲ್ಲಿ ಪತ್ನಿಯ ಸ್ಥಾನ ಸ್ವಲ್ಪ ಕಡಿಮೆ ದರ್ಜೆಯದಾಗಿರುತ್ತೆ ಅಂತ. ಆದರೆ ಈಗ ಆಧುನಿಕ ಕಾಲದಲ್ಲಿ ಅದು ಕೂಡ ಹೋಗಿದೆ. ಇವಾಗ ಹೆಣ್ಮಕ್ಳಿಗೂ ಕೂಡ ಸರಿಯಾದ ಸ್ಥಾನಮಾನ ಬಂದಿದೆ. ಇಲ್ಲಿ ಅವಳಿಗೆ ಎನ್ನುವವರು ಯಾರೂ ಇಲ್ಲ ಅನ್ನುವ ಒಂದು ಅಭದ್ರತೆಯ ಭಾವನೆ ಅವಳನ್ನ ಕಾಡಬಹುದು ಅನ್ನೋದು ತಜ್ಞರ ಅಭಿಪ್ರಾಯ. ಇವೆಲ್ಲ 4 ಪಿತೃ ಪ್ರಧಾನ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳು. ಸಮಾಜಶಾಸ್ತ್ರಜ್ಞರು ಸದಸ್ಯರ ತಲೆಮಾರನ್ನ ಆಧರಿಸಿ, ಪೀಳಿಗೆಯನ್ನ ಆಧರಿಸಿ ಕುಟುಂಬಗಳಲ್ಲಿ ಪುನಃ 2 ಪ್ರಕಾರ ಮಾಡ್ತಾರೆ. ವಿಭಕ್ತ ಕುಟುಂಬಗಳು ಮತ್ತು ಅವಿಭಕ್ತ ಕುಟುಂಬಗಳು ಅಂತ. ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅಂಡ್ ಜಾಯಿಂಟ್ ಫ್ಯಾಮಿಲೀಸ್ ಅಂತ ಕರೀತೇವೆ. ಇವಾಗ ಮೊದಲನೇದಾಗಿ ವಿಭಕ್ತ ಕುಟುಂಬಗಳು ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ವಿಭಕ್ತ ಕುಟುಂಬಗಳನ್ನ
ಅಣು ಕುಟುಂಬಗಳು ಅಥವಾ ಒಂಟಿ ಕುಟುಂಬಗಳು, ಕೇಂದ್ರ ಕುಟುಂಬಗಳು ಅಂತಲೂ ಕರೀತಾರೆ, ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅಂತೇಳಿ ಕರೀತೇವೆ. ಮೊದಲಿನ ಕಾಲದಲ್ಲಿ ಅವಿಭಕ್ತ ಕುಟುಂಬಗಳೇ ನಮ್ಮ ದೇಶದಲ್ಲಿ ಹೆಚ್ಚಾಗಿತ್ತು. ಆದರೆ ಕಾಲ ಬದಲಾದ ಹಾಗೆ ಅವಿಭಕ್ತ ಕುಟುಂಬಗಳು ವಿಭಜನೆಯಾಗಿ ಇವಾಗ ವಿಭಕ್ತ ಕುಟುಂಬಗಳೇ ಸಂಖ್ಯೆಯಲ್ಲಿ ಹೆಚ್ಚಾಗಿವೆ. ಬದಲಾವಣೆ ನಿಸರ್ಗದ ನಿಯಮ, ಹೀಗಾಗಿ ಎಲ್ಲದರಲ್ಲೂ ಬದಲಾವಣೆಗಳಾಗಲೇಬೇಕು. ಅವಿಭಕ್ತ ಕುಟುಂಬಗಳು ವಿಭಜನೆಯಾಗಿ ಇವತ್ತು ವಿಭಕ್ತ ಕುಟುಂಬಗಳೇ ಸಂಖ್ಯೆಯಲ್ಲಿ ಹೆಚ್ಚಾಗಿವೆ ಅಂತ ಹೇಳ್ಬೋದು. ಹೀಗಾಗಿ ಇವತ್ತು ಈ ವಿಭಕ್ತ ಕುಟುಂಬಗಳು ಯಾಕೆ ಉದಯವಾದವು ಅಂದರೆ ಅವಿಭಕ್ತ ಕುಟುಂಬಗಳು ಯಾಕೆ ವಿಭಜನೆಯಾದವು ಅಂತ ಹಲವಾರು ಕಾರಣಗಳಿದೆ. ಅದು ಉದ್ಯೋಗ ಇರ್ಬೋದು, ಶಿಕ್ಷಣ ಇರ್ಬೋದು, ಕೈಗಾರಿಕೀಕರಣ ಇರ್ಬೋದು, ನಗರೀಕರಣ ಇರ್ಬೋದು. ಈ ಎಲ್ಲ ವಿಷಯಗಳನ್ನು ತಗೊಂಡ್ರೆ ಮೂಲ ಅವಿಭಕ್ತ ಕುಟುಂಬಗಳು ವಿಭಜನೆಯಾಗಿ ಗ್ರಾಮಗಳಿಂದ ಜನ ನಗರಗಳಿಗೆ ವಲಸೆ ಬರಲಿಕ್ಕೆ ಶುರು ಮಾಡಿದರು. ಉದ್ಯೋಗಕ್ಕಾಗಿ ಅಥವಾ ಶಿಕ್ಷಣಕ್ಕಾಗಿ ಗ್ರಾಮಗಳಿಂದ ನಗರಗಳಿಗೆ ವಲಸೆ ಬಂದು ನಗರಗಳಲ್ಲಿಯೇ ಮನೆ ಮಾಡ್ಕೊಂಡಿರ್ಲಿಕ್ಕೆ ಶುರು ಮಾಡಿದರು. ಹೀಗಾಗಿ ಮೂಲ ಅವಿಭಕ್ತ ಕುಟುಂಬಗಳು ವಿಭಜನೆಯಾಗಿ ವಿಭಕ್ತ ಕುಟುಂಬಗಳು ಬೆಳವಣಿಗೆಯಾದವು ಅಂತ ಹೇಳ್ಬೋದು ನಾವು. ಈ ವಿಭಕ್ತ ಕುಟುಂಬಗಳು ಏನಿವೆ ಇಂದಿನ ಕಾಲದಲ್ಲಿ ಆಧುನಿಕ ಶಿಕ್ಷಣ ಮತ್ತು ಪ್ರಜಾಪ್ರಭುತ್ವದ ತತ್ವಗಳಿಂದಾಗಿ ಇವತ್ತು ವಿಭಕ್ತ ಕುಟುಂಬಗಳು ಹೆಚ್ಚಾಗಿವೆ ಅಂತ. ಯಾಕೆ ಅಂದರೆ ಆಧುನಿಕ ಕಾಲದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಹೆಚ್ಚು ಬೆಲೆ ಬಂದ್ಬಿಟ್ಟಿದೆ. ಎಲ್ಲರೂ ಕೂಡ ವ್ಯಕ್ತಿ ಸ್ವಾತಂತ್ರ್ಯವನ್ನು ಬಯಸ್ತಾರೆ. ಅವಿಭಕ್ತ ಕುಟುಂಬಗಳಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಸಿಗೋದು ಕಡಿಮೆ. ಹಾಗಾಗಿ ಇವತ್ತು ಅವಿಭಕ್ತ ಕುಟುಂಬಗಳಲ್ಲಿ ವಾಸ ಮಾಡಲಿಕ್ಕೆ ಬಯಸುವವರ ಸಂಖ್ಯೆ ಕಡಿಮೆಯಾಗಿ ವಿಭಕ್ತ ಕುಟುಂಬಗಳನ್ನು ಇಷ್ಟಪಡುವವರ ಸಂಖ್ಯೆಯೇ ಹೆಚ್ಚಾಗಿ ಬಿಟ್ಟಿದೆ. ಹಾಗಾದರೆ ವಿಭಕ್ತ ಕುಟುಂಬಗಳು ಅಂದರೆ ಏನು? ಸಾಮಾನ್ಯವಾಗಿ ತಂದೆ ತಾಯಿ ಮತ್ತು ಅವರ ಅವಿವಾಹಿತ ಮಕ್ಕಳು ವಾಸ ಮಾಡುವ ಒಂದು ಘಟಕಕ್ಕೆ, ಒಂದು ಸಮೂಹಕ್ಕೆ ಅವಿಭಕ್ತ ಕುಟುಂಬಗಳು ವಿಭಕ್ತ ಕುಟುಂಬಗಳು ಅಂತ ಕರೀತೇವೆ. ತಂದೆ ತಾಯಿ ಹಾಗೂ ಅವರ ಅವಿವಾಹಿತ ಮಕ್ಕಳು ಒಟ್ಟಿಗೆ ವಾಸ ಮಾಡ್ತಾ ಇದ್ರೆ ಅದನ್ನು ನಾವು ವಿಭಕ್ತ ಕುಟುಂಬ ಅಂತ ಹೇಳಿ ಕರೀತೇವೆ. ಹೀಗಾಗಿ ವಿಭಕ್ತ ಕುಟುಂಬಗಳು ಸಾಮಾನ್ಯವಾಗಿ ಗಾತ್ರದಲ್ಲಿ ಚಿಕ್ಕದಾಗಿದ್ದು ಕಡಿಮೆ ಸಂಖ್ಯೆಯ ಮಕ್ಕಳನ್ನ ಹೊಂದಿರುವಂತಹ ಘಟಕಗಳಾಗಿದೆ. ಯಾಕೆ ಅಂದರೆ ಆಧುನಿಕ ಕಾಲದಲ್ಲಿ ಬರ್ತಾ ಬರ್ತಾ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಗಾತ್ರವೂ ಕೂಡ ತುಂಬಾ ಚಿಕ್ಕದಾಗ್ತಾ ಇದೆ. ಇಂತಹ ಕುಟುಂಬಗಳಲ್ಲಿ ಸದಸ್ಯರ ಮೇಲೆ ಹೆಚ್ಚು ನಿಯಂತ್ರಣವಿಲ್ಲದೆ ಇರುವುದರಿಂದ ಮತ್ತು ಕುಟುಂಬದ ಗಾತ್ರವೂ ಕೂಡ ಚಿಕ್ಕದಾಗಿರುವುದರಿಂದ ಸದಸ್ಯರು ಇಲ್ಲಿ ಹೆಚ್ಚು ಸ್ವಾತಂತ್ರ್ಯರಾಗಿರ್ತಾರೆ. ಅವಿಭಕ್ತ ಕುಟುಂಬದಲ್ಲಾದರೆ ಅಜ್ಜ ಮನೆಯ ಮುಖ್ಯಸ್ಥರಾಗಿರ್ತಾ ಇದ್ರು, ಅಜ್ಜನ ಆದೇಶಗಳನ್ನು ಎಲ್ಲರೂ ಪಾಲಿಸಬೇಕಾಗ್ತಾ ಇತ್ತು. ಆದರೆ ವಿಭಕ್ತ ಕುಟುಂಬಗಳಲ್ಲಿ ಆ ಪ್ರಶ್ನೆ ಬರೋದಿಲ್ಲ. ತಂದೆ ತಾಯಿಗಳನ್ನು ಹೇಗೋ ಮನವೊಲಿಸಿ ಮಕ್ಕಳು ಇವತ್ತು ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ತಾರೆ. ಹಾಗಾಗಿ ವೈಯಕ್ತಿಕ ಸ್ವಾತಂತ್ರ್ಯ ವಿಭಕ್ತ ಕುಟುಂಬಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಈ ಕೆಲವೊಂದು ಕಾರಣಗಳಿಂದಾಗಿ ಇವತ್ತು ಅವಿಭಕ್ತ ಕುಟುಂಬಗಳು ಕಣ್ಮರೆಯಾಗಿ ವಿಭಕ್ತ ಕುಟುಂಬಗಳು ಬೆಳವಣಿಗೆಯಾಗಿವೆ ಅಂತಾನೆ ಹೇಳ್ಬೋದು. ಈ ಅವಿಭಕ್ತ ಕುಟುಂಬಗಳಿಗೆ ತನ್ನದೇ ಆದಂತಹ ಕೆಲವೊಂದು ಲಕ್ಷಣಗಳಿದೆ. ಏನೇನು ಲಕ್ಷಣಗಳಿದೆ ಅಂತ ಮೊದಲು ಪಾಯಿಂಟ್ ಹೇಳ್ತೇನೆ, ನಂತರ ಒಂದೊಂದಾಗಿ ಚರ್ಚೆ ಮಾಡೋಣ. ನಂಬರ್ 1 ಚಿಕ್ಕ ಗಾತ್ರ, ಸ್ಮಾಲ್ ಇನ್ ಸೈಜ್. ನಂಬರ್ 2 ವೈಯಕ್ತಿಕ ಸ್ವಾತಂತ್ರ್ಯ, ಇಂಡಿವಿಜುವಲ್ ಫ್ರೀಡಮ್. ನಂಬರ್ 3 ಜೀವನ ಸಂಗಾತಿಗಳ ಆಯ್ಕೆಯಲ್ಲಿ ಸ್ವಾತಂತ್ರ್ಯ, ಫ್ರೀಡಮ್ ಇನ್ ಸೆಲೆಕ್ಷನ್ ಆಫ್ ಲೈಫ್ ಪಾರ್ಟ್ನರ್ಸ್. ನಂಬರ್ 4 ಧಾರ್ಮಿಕ ನಂಬಿಕೆಗಳ ನಾಶ, they don't have religious beliefs. ಪರಿವರ್ತನಾಶೀಲತೆ, ಚೇಂಜಿಂಗ್ ಇನ್ ನೇಚರ್. ಸ್ತ್ರೀಯರ ಅಂತಸ್ತಿನಲ್ಲಿ ಸುಧಾರಣೆ, there is improvement in the status of women. ಇದು 6 ವಿಭಕ್ತ ಕುಟುಂಬಗಳ ಪ್ರಮುಖ ಲಕ್ಷಣಗಳು. ಇವಾಗ ಒಂದೊಂದಾಗಿ ಆ ಲಕ್ಷಣಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ವಿಭಕ್ತ ಕುಟುಂಬಗಳ ಮೊದಲನೆಯ ಲಕ್ಷಣ ಅಂತಂದರೆ ಚಿಕ್ಕ ಗಾತ್ರ, ಅಂದರೆ ಸ್ಮಾಲ್ ಇನ್ ಸೈಜ್. ಅವಿಭಕ್ತ ಕುಟುಂಬಗಳಿಗೆ ಹೋಲಿಸಿದ್ರೆ ವಿಭಕ್ತ ಕುಟುಂಬಗಳು ಗಾತ್ರದಲ್ಲಿ ತುಂಬ ಚಿಕ್ಕದು ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇಲ್ಲಿ ಗಾತ್ರ ಅಂದರೆ ಇಲ್ಲಿ ಸದಸ್ಯರ ಸಂಖ್ಯೆ ಕಡಿಮೆಯಾಗಿದೆ ಅಂತ. ಇಲ್ಲಿ ಕೇವಲ ತಂದೆ ತಾಯಿ ಹಾಗೂ ಅವಿವಾಹಿತ ಮಕ್ಕಳು ಮಾತ್ರ ವಾಸ ಮಾಡೋದ್ರಿಂದ ಗಾತ್ರದಲ್ಲಿ ಚಿಕ್ಕದಾಗಿದೆ ಅಂತ. ಇದು ಗಾತ್ರ ಆಧುನಿಕ ಕಾಲದಲ್ಲಂತೂ ಬರ್ತಾ ಬರ್ತಾ ಇನ್ನೂ ಚಿಕ್ಕದಾಗ್ತಾ ಇದೆ ಅಂತ. ಯಾಕೆ ಅಂದರೆ ಮೊದಲಿನ ಕಾಲದಲ್ಲಿ ತಂದೆ ತಾಯಿಗಳಿಗೆ 4 ಜನ 6 ಜನ ಮಕ್ಕಳಿರ್ತಾ ಇದ್ರು. ಇವಾಗ ಕುಟುಂಬಕ್ಕೆ 2 ಮಕ್ಕಳಾಗಿದೆ. ಕೆಲವು ಕುಟುಂಬಗಳಲ್ಲಿ ಒಂದೇ ಮಗು ಇದೆ. ಮಕ್ಕಳಿಲ್ಲದ ಕುಟುಂಬಗಳೂ ಇದೆ. ಹಾಗಾಗಿ
ವಿಭಕ್ತ ಕುಟುಂಬ ಗಾತ್ರದಲ್ಲಿ ಬರ್ತಾ ಬರ್ತಾ ಚಿಕ್ಕದಾಗ್ತಾ ಇದೆ. ಇನ್ನು ಎರಡನೇದಾಗಿ ವೈಯಕ್ತಿಕ ಸ್ವಾತಂತ್ರ್ಯ, ಇಂಡಿವಿಜುವಲ್ ಫ್ರೀಡಮ್ ಅಂತಾನೆ ಹೇಳ್ತೇವೆ. ಸಾಮಾನ್ಯವಾಗಿ ವಿಭಕ್ತ ಕುಟುಂಬಗಳಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯ ಹೆಚ್ಚಾಗಿರುತ್ತೆ. ಅವಿಭಕ್ತ ಕುಟುಂಬಗಳಲ್ಲಾದರೆ ತುಂಬ ರೆಸ್ಟ್ರಿಕ್ಷನ್ಸ್ ಇರ್ತದೆ. ಮಕ್ಕಳ ಬೇಡಿಕೆಗಳು ಈಡೇರೋದಿಲ್ಲ. ಯಾಕೆಂದರೆ ಏನೇ ಒಂದು ವಸ್ತುವನ್ನು ಕೊಂಡ್ಕೊಳ್ಬೇಕಾದ್ರೂ ಕೂಡ ಕುಟುಂಬದ ಹಿರಿಯರ ಅಂದರೆ ಅಜ್ಜನ ಪರ್ಮಿಷನ್ ಬೇಕು. ಹಾಗೆ ಒಬ್ಬರಿಗೆ ಕೊಡ್ಸೋಕ್ಕಾಗಲ್ಲ, ಅದೇ ವಯಸ್ಸಿನ ಉಳಿದ ಮಕ್ಕಳಿರ್ತಾರೆ, ಅವರಿಗೂ ಕೂಡ ಕೊಡಿಸ್ಬೇಕು. ಹಾಗಾಗಿ ಮಕ್ಕಳ ಬೇಡಿಕೆಗಳು ಬೇಗನೆ ಈಡೇರೋದಿಲ್ಲ, ವೈಯಕ್ತಿಕ ಸ್ವಾತಂತ್ರ್ಯ ಇರೋದಿಲ್ಲ. ಆದರೆ ವಿಭಕ್ತ ಕುಟುಂಬದಲ್ಲಾದರೆ ಸಂಪೂರ್ಣ ವೈಯಕ್ತಿಕ ಸ್ವಾತಂತ್ರ್ಯ ಇದೆ, ಜೊತೆಗೆ ಆರ್ಥಿಕ ಸ್ವಾತಂತ್ರ್ಯವೂ ಕೂಡ ಇದೆ. ಇಲ್ಲಿನ ವಿಭಕ್ತ ಕುಟುಂಬಗಳಲ್ಲಿ ವಾಸ ಮಾಡುವಂತಹ ಸ್ತ್ರೀಯರು ಕೂಡ ಇವತ್ತು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿದ್ದಾರೆ. ಅವರು ಬೇರೆಯವರ ಮೇಲೆ ಅವಲಂಬಿತರಾಗಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಜೊತೆಗೆ ಇಂದಿನ ಕಾಲದಲ್ಲಿ ಮಕ್ಕಳು ಕೂಡ ಹೆಚ್ಚು ದಿನ ತಂದೆ ತಾಯಿಗಳ ಮೇಲೆ ಆರ್ಥಿಕವಾಗಿ ಅವಲಂಬನೆಯಾಗಲಿಕ್ಕೆ ಇಷ್ಟಪಡೋದಿಲ್ಲ. ಯಾವಾಗ ನಮ್ಮ ಕಾಲ ಮೇಲೆ ನಾವು ನಿಲ್ತೀವೋ ಅನ್ನುವ ಮನೋಭಾವನೆಯನ್ನು ಇಂದಿನ ಮಕ್ಕಳು ಹೊಂದಿದ್ದಾರೆ. ಹೀಗಾಗಿ ಅವಿಭಕ್ತ ಕುಟುಂಬಗಳಿಗೆ ಹೋಲಿಸಿದರೆ ವಿಭಕ್ತ ಕುಟುಂಬಗಳಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯ ಹೆಚ್ಚಾಗಿದೆ ಅಂತಲೇ ನಾವು ಹೇಳ್ಬೋದು. ಇನ್ನು ಜೀವನ ಸಂಗಾತಿಗಳ ಆಯ್ಕೆಯನ್ನು ತಗೊಂಡ್ರೆ, ಸೆಲೆಕ್ಷನ್ ಆಫ್ ಲೈಫ್ ಪಾರ್ಟ್ನರ್ಸ್ ಅಂತ ಹೇಳಿದ್ರೆ, ವಿಭಕ್ತ ಕುಟುಂಬಗಳಲ್ಲಿ ಸದಸ್ಯರಿಗೆ ಹೆಚ್ಚು ಸ್ವಾತಂತ್ರ್ಯ ಇದೆ. ತಮಗಿಷ್ಟ ಬಂದ ಸಂಗಾತಿಯನ್ನ, ಜೀವನ ಸಂಗಾತಿಯನ್ನ ಆಯ್ದುಕೊಳ್ಳಿಕ್ಕೆ ಖಂಡಿತವಾಗಿಯೂ ಸ್ವಾತಂತ್ರ್ಯ ಇದೆ. ಅವಿಭಕ್ತ ಕುಟುಂಬಗಳಲ್ಲಿ ಈ ಸ್ವಾತಂತ್ರ್ಯ ಇರಲಿಲ್ಲ. ವಧುವರರಿಗೆ ತಮ್ಮ ವಿವಾಹದ ವಿಷಯದಲ್ಲಿ ಯಾವುದೇ ಸ್ವಾತಂತ್ರ್ಯ ಅವಿಭಕ್ತ ಕುಟುಂಬಗಳಲ್ಲಿ ಇರಲಿಲ್ಲ. ಇವತ್ತು ಖಂಡಿತವಾಗಿಯೂ ಉಂಟು. ಹೀಗಾಗಿ ಇವತ್ತು ಸಮಾನ ಮನಸ್ಕರು ವಿವಾಹವಾಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ತಮಗಿಷ್ಟ ಬಂದ, ತನಗೆ ಹೊಂದುವಂತಹ, ತನ್ನ ಮನೋಭಾವನೆಗೆ ಹೊಂದುವಂತಹ ಜೀವನ ಸಂಗಾತಿಯನ್ನ ಆಯ್ದುಕೊಳ್ಳಿಕ್ಕೆ ಸಂಪೂರ್ಣವಾಗಿ ಇಂದಿನ ಸದಸ್ಯರಿಗೆ ಖಂಡಿತವಾಗಿಯೂ ಅವಕಾಶ ಉಂಟು. ಆಧುನಿಕ ಶಿಕ್ಷಣ, ಸ್ತ್ರೀ ಸ್ವಾತಂತ್ರ್ಯ ಮೊದಲಾದವುಗಳಿಂದಾಗಿ ಇಂದು ವೈವಾಹಿಕ ಸಂಬಂಧಗಳು ಮಹತ್ವ ಕಳೆದುಕೊಳ್ತಾ ಇದೆ, ಅದು ಬೇರೆ ವಿಷಯ. ಆದರೆ ಖಂಡಿತವಾಗಿಯೂ ತಮಗಿಷ್ಟ ಬಂದ ಸಂಗಾತಿಯನ್ನು ಆಯ್ದುಕೊಳ್ಳಲಿಕ್ಕೆ ಸ್ವಾತಂತ್ರ್ಯ ಉಂಟು. ಇನ್ನು ನಾಲ್ಕನೇದಾಗಿ ಧಾರ್ಮಿಕ ನಂಬಿಕೆಗಳ ನಾಶ. ಅಂದರೆ ಅವಿಭಕ್ತ ಕುಟುಂಬಗಳು ಸಂಪ್ರದಾಯ ಪರಂಪರೆಗಳನ್ನು ಅನುಸರಿಸಿಕೊಂಡು ಬಂದಿತ್ತು. ಅವುಗಳು ಸಾಂಪ್ರದಾಯಿಕ ಆಚರಣೆಯ ಕೇಂದ್ರಗಳಾಗಿದ್ವು. ಆದರೆ ಇಂದಿನ ಆಧುನಿಕ ಕಾಲದಲ್ಲಿ ಈ ವಿಭಕ್ತ ಕುಟುಂಬದ ಸದಸ್ಯರು ಧಾರ್ಮಿಕ ಕ್ರಿಯಾವಿಧಿಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇಲ್ಲ. ವಿಜ್ಞಾನ ತಂತ್ರಜ್ಞಾನಗಳ ಬೆಳವಣಿಗೆಯಿಂದಾಗಿ ಧಾರ್ಮಿಕ ಆಚರಣೆಗಳು ತಮ್ಮ ಮೊದಲಿನ ಮಹತ್ವವನ್ನು, ಪ್ರಾಮುಖ್ಯತೆಯನ್ನು ಕಳೆದುಕೊಳ್ತಾ ಇವೆ. ಇದರಿಂದಾಗಿ ಜನರು ನಾಸ್ತಿಕರಾಗ್ಬಿಟ್ಟಿದ್ದಾರೆ. ಇವತ್ತು ದೇವರಲ್ಲಿ ನಂಬಿಕೆ ಇಲ್ಲ, ಧರ್ಮದಲ್ಲಿ ನಂಬಿಕೆ ಇಲ್ಲ, ಧಾರ್ಮಿಕ ಆಚರಣೆಗಳಲ್ಲಿ ಇಂದಿನ ಜನರಿಗೆ ನಂಬಿಕೆ ಇಲ್ಲ. ಹೀಗಾಗಿ ಇಂದಿನ ಆಧುನಿಕ ಕಾಲದ ವಿಭಕ್ತ ಕುಟುಂಬಗಳು ಜಾತ್ಯತೀತಗೊಳ್ತಾ ಇವೆ ಅಂತ ಹೇಳ್ತಾರೆ ಸಮಾಜಶಾಸ್ತ್ರಜ್ಞರು. ಇನ್ನು ಐದನೇದಾಗಿ ಪರಿವರ್ತನಾಶೀಲತೆ, ಚೇಂಜಿಂಗ್, ಡೈನಮಿಕ್ ಅಂತ ಹೇಳ್ತೇವೆ, ಚೇಂಜಿಂಗ್ ಅಂತ ಹೇಳ್ತೇವೆ. ಆಧುನಿಕ ಕಾಲದ ಕುಟುಂಬ ತನ್ನ ಕಾರ್ಯ ಚಟುವಟಿಕೆಗಳಲ್ಲಿ ಸಾಕಷ್ಟು ಪರಿವರ್ತನೆಗಳನ್ನು ಮಾಡಿಕೊಂಡಿದೆ. ಸಾಂಪ್ರದಾಯಿಕ ಕುಟುಂಬಗಳು ನಿರ್ವಹಿಸ್ತಾ ಇರುವಂತಹ ಎಲ್ಲ ಕಾರ್ಯಗಳನ್ನು ಇವತ್ತು ಆಧುನಿಕ ಕುಟುಂಬಗಳು ನಿರ್ವಹಿಸ್ತಾ ಇಲ್ಲ. ಕುಟುಂಬದಲ್ಲಿ ಮೌಲ್ಯಗಳು ನಾಶವಾಗ್ತಾ ಇವೆ. ಶಿಶುಪಾಲನೆ, ಸಮಾಜೀಕರಣ, ಪ್ರೀತಿ, ವಾತ್ಸಲ್ಯ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳು ಇವತ್ತು ಕಣ್ಮರೆಯಾಗ್ತಾ ಇವೆ. ಹಾಗೆಯೇ ಸದಸ್ಯರ ನಡುವಿನ ಸಂಬಂಧಗಳು ಸ್ವಾಭಾವಿಕವಾಗಿರದೆ ಕೃತಕವಾಗಿದೆ. ಮೊದಲಿನ ಕಾಲದಲ್ಲಿ ತಂದೆ ಮಕ್ಕಳು, ತಾಯಿ ಮಕ್ಕಳು, ಸಹೋದರರ ನಡುವೆ ಎಂತಹ ಒಂದು ಪ್ರೀತಿ, ವಾತ್ಸಲ್ಯ, ಅನ್ಯೋನ್ಯ ಸಂಬಂಧ ಇತ್ತು, ಆ ಸಂಬಂಧ ಇವತ್ತು ಕಂಡು ಬರೋದಿಲ್ಲ. ಕೇವಲ ಕೃತ್ರಿಮ ಸಂಬಂಧಗಳು, ಕೃತಕ ಸಂಬಂಧಗಳು, ಅಂದರೆ ಆರ್ಟಿಫಿಷಿಯಾಲಿಟಿ ಇದೆ. ಇವಾಗ ನ್ಯಾಚುರಲ್ ರಿಲೇಷನ್ಸ್ ನಮಗೆ ಕಂಡು ಬರ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಹೀಗಾಗಿ ಆಧುನಿಕ ಕುಟುಂಬ ಸಮಾಜದ ಕೇಂದ್ರ ಬಿಂದು ಎಂಬ ಸ್ಥಾನವನ್ನು ಕಳೆದುಕೊಳ್ತಾ ಇದೆ ಅನ್ನೋದು ತಜ್ಞರ ಅಭಿಪ್ರಾಯ. ಈಗಿನ ಕಾಲದಲ್ಲಿ ಸದಸ್ಯರು ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಕುಟುಂಬವನ್ನೇ ಅವಲಂಬಿಸಬೇಕಾಗಿಲ್ಲ, ಬೇರೆ ಸಂಘ ಸಂಸ್ಥೆಗಳು ಅವರ ಬೇಡಿಕೆಗಳನ್ನು ಈಡೇರಿಸ್ತಾ ಇದೆ. ಹೀಗಾಗಿ ಇಂದಿನ ವಿಭಕ್ತ ಕುಟುಂಬಗಳು ಬರ್ತಾ ಬರ್ತಾ ಮಹತ್ವವನ್ನು ಕಳೆದುಕೊಳ್ತಾ ಇದೆ. ಇನ್ನು ಕೊನೆಯದಾಗಿ ಆರನೇದಾಗಿ ಸ್ತ್ರೀಯರ ಅಂತಸ್ತಿನಲ್ಲಿ ಸಾಕಷ್ಟು ಸುಧಾರಣೆಯಾಗಿದೆ.
ಸ್ತ್ರೀಯರು ಆ ಅವಿಭಕ್ತ ಕುಟುಂಬಗಳಲ್ಲಿದ್ದಾಗ ಸ್ಥಾನಮಾನಗಳು ಸಿಗ್ತಾ ಇರಲಿಲ್ಲ. ಆದರೆ ಇಂದಿನ ವಿಭಕ್ತ ಕುಟುಂಬಗಳಲ್ಲಿ ಖಂಡಿತವಾಗಿಯೂ ಸ್ತ್ರೀಯರಿಗೆ ಉನ್ನತ ಸ್ಥಾನಮಾನಗಳು ಸಿಗ್ತಾ ಇವೆ. ಅವರಿಗೂ ಕೂಡ ಕುಟುಂಬದಲ್ಲಿ ಮನ್ನಣೆ ಸಿಗ್ತಾ ಇದೆ, ಅವರ ಅಭಿಪ್ರಾಯಗಳಿಗೂ ಬೆಲೆ ಸಿಗ್ತಾ ಇದೆ. ಮೌಲ್ಯಗಳು ಮತ್ತು ವ್ಯಕ್ತಿತ್ವದ ಪ್ರಭಾವ, ವೈಚಾರಿಕ ಸ್ವಾತಂತ್ರ್ಯ ಮೊದಲಾದವುಗಳಿಂದಾಗಿ ಇವತ್ತು ಸ್ತ್ರೀಯರ ಅಂತಸ್ತಿನಲ್ಲಿ ಸಾಕಷ್ಟು ಸುಧಾರಣೆಗಳಾಗಿವೆ. ಹೀಗಾಗಿ ಆಧುನಿಕ ಕಾಲದ ಕುಟುಂಬಗಳಲ್ಲಿ ಸ್ತ್ರೀ ಪುರುಷರಿಬ್ಬರಿಗೂ ಇಂದು ಸಮಾನತೆ ಅನ್ನೋದು ಸಿಕ್ಕಿದೆ. ಕುಟುಂಬದ ವ್ಯವಹಾರ, ಆಸ್ತಿಪಾಸ್ತಿ ಮೊದಲಾದ ವಿಷಯಗಳಲ್ಲಿ ಇಬ್ಬರಿಗೂ ಇವತ್ತು ಸಮಾನ ಸ್ಥಾನಮಾನಗಳಿದೆ, ಸಮಾನ ಅವಕಾಶಗಳಿದೆ. ಅದಕ್ಕೇನೆ ಉಭಯ ಪ್ರಧಾನ ಕುಟುಂಬಗಳು ಅಂತಾನೆ ನಾವು ಕರಿಬಹುದು. ಇದು 6 ವಿಭಕ್ತ ಕುಟುಂಬದ ಪ್ರಮುಖ ಲಕ್ಷಣಗಳು. ಈಗ ಅವಿಭಕ್ತ ಕುಟುಂಬಗಳು ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಪ್ರಾಚೀನ ಹಿಂದೂ ಕಾಲದಲ್ಲಿ, ಪ್ರಾಚೀನ ಹಿಂದೂ ಸಮಾಜದಲ್ಲಿ ಕುಟುಂಬಗಳು ಅಂದ್ರೇನೆ ಅವಿಭಕ್ತ ಕುಟುಂಬಗಳು ಅಂತಾನೆ ಪರಿಗಣಿಸಲ್ಪಡ್ತಾ ಇತ್ತು. ಯಾಕೆ ಅಂದ್ರೆ ನಮ್ಮ ಭಾರತೀಯ ಪರಂಪರೆಯ ಒಂದು ಪ್ರಮುಖ ಲಕ್ಷಣ ಈ ಅವಿಭಕ್ತ ಕುಟುಂಬಗಳು. ನಮ್ಮ ಹಿಂದೂ ಸಂಸ್ಕೃತಿ ಈ ಅವಿಭಕ್ತ ಕುಟುಂಬವನ್ನೇ ಅನುಸರಿಸಿದೆ ಅಂತ ಹೇಳ್ಬೋದು. ಅಂದ್ರೆ ಅವಿಭಕ್ತ ಕುಟುಂಬದಲ್ಲಿ ಉಂಟಾಗುವಂತಹ ಬದಲಾವಣೆಗಳು ಸಂಪೂರ್ಣ ಸಮಾಜದ ಮೇಲೆ ಸಂಪೂರ್ಣ ಸಮಾಜದ ಮೇಲೆ ಪ್ರಭಾವವನ್ನ ಬೀರ್ತಾ ಇತ್ತು ಅಂತ ಹೇಳ್ಬೋದು. ಈ ಅವಿಭಕ್ತ ಕುಟುಂಬಗಳು ತುಂಬಾ ಪ್ರಾಚೀನವಾದದ್ದು. ಅವಿಭಕ್ತ ಕುಟುಂಬಗಳ ತಾಯಿ ನೆಲೆ ಭಾರತ ಅಂತಾನೆ ಹೇಳ್ತಾರೆ. ಅಂದ್ರೆ ಭಾರತದಲ್ಲಿಯೇ ಮೊದಲು ಅವಿಭಕ್ತ ಕುಟುಂಬಗಳು ಪ್ರಾರಂಭವಾದದ್ದು ಅಂತ. ನಮ್ಮ ದೇಶಕ್ಕೆ ಆರ್ಯರು ಆಗಮಿಸಿದ ನಂತರವೇ ಈ ಬಗೆಯ ಕುಟುಂಬ ವ್ಯವಸ್ಥೆ ಬೆಳೆದು ಬಂದಿದೆ ಅಂತ ಇತಿಹಾಸದಿಂದ ನಮಗೆ ತಿಳಿದು ಬರುತ್ತೆ. ಹಾಗಾದ್ರೆ ಅವಿಭಕ್ತ ಕುಟುಂಬಗಳು ಅಂದ್ರೆ ಏನು? ಇವುಗಳನ್ನ ಜಾಯಿಂಟ್ ಫ್ಯಾಮಿಲಿ ಅಂತ ಕರೀತಾರೆ ಇಂಗ್ಲಿಷಲ್ಲಿ. ಅವಿಭಕ್ತ ಕುಟುಂಬಗಳನ್ನ ವಿಸ್ತೃತ ಕುಟುಂಬಗಳು ಅಂತಾನೂ ಕರೀತಾರೆ, ಸಂಯುಕ್ತ ಕುಟುಂಬಗಳು ಅಂತಾನೂ ಕರೀತಾರೆ. ಹಾಗಾದ್ರೆ ಅವಿಭಕ್ತ ಕುಟುಂಬಗಳು ಅಂತ ಯಾವ ಒಂದು ನಿರ್ದಿಷ್ಟ ಕುಟುಂಬಕ್ಕೆ ನಾವು ಕರಿಬಹುದು ಅಂತ. ಸಾಮಾನ್ಯವಾಗಿ ಒಂದಕ್ಕಿಂತ ಹೆಚ್ಚು ತಲೆಮಾರಿಗೆ ಸೇರಿದ ಸದಸ್ಯರು ಒಂದೇ ಮನೆಯಲ್ಲಿ ಅಥವಾ ಒಂದೇ ಸೂರಿನಡಿಯಲ್ಲಿ ವಾಸ ಮಾಡ್ತಾ ಇದ್ರೆ ಅದನ್ನ ಅವಿಭಕ್ತ ಕುಟುಂಬ ಅಂತ ನಾವು ಕರಿಬಹುದು. ಅಂದ್ರೆ ಹಿಂದೂ ಅವಿಭಕ್ತ ಕುಟುಂಬಗಳಲ್ಲಿ ಒಂದಕ್ಕಿಂತ ಹೆಚ್ಚು ತಲೆಮಾರಿಗೆ ಸೇರಿದ, 2 ತಲೆಮಾರಿನ ಸದಸ್ಯರು ಇರಬಹುದು, 3-4 ತಲೆಮಾರಿನ ಸದಸ್ಯರು ಕೂಡ ಇರಬಹುದು. ಅಜ್ಜ, ತಂದೆ ಮತ್ತು ಮಕ್ಕಳು ಒಟ್ಟಿಗೆ ವಾಸ ಮಾಡ್ತಾ ಇದ್ರೆ ನಾವು ಅದನ್ನ ಅವಿಭಕ್ತ ಕುಟುಂಬ ಅಂತ ಕರಿಬಹುದಾಗಿದೆ. ಹೀಗಾಗಿ ಒಂದಕ್ಕಿಂತ ಹೆಚ್ಚು ತಲೆಮಾರಿಗೆ ಸೇರಿದ more than one generation members belonging to more than one generation, if they are living together, it is called as ಜಾಯಿಂಟ್ ಫ್ಯಾಮಿಲಿ. ಒಂದೇ ಮನೆಯಲ್ಲಿ ಒಂದೇ ಸೂರಿನ ಅಡಿಯಲ್ಲಿ ವಾಸ ಮಾಡ್ತಾ ಇದ್ರೆ ಅದನ್ನ ಅವಿಭಕ್ತ ಕುಟುಂಬ ಅಂತ ಹೇಳಿ ನಾವು ಕರಿಬಹುದು. ಈ ಅವಿಭಕ್ತ ಕುಟುಂಬಗಳು ಸಹ ಹೆಚ್ಚಾಗಿ ಪಿತೃಪ್ರಧಾನ ಕುಟುಂಬಗಳೇ ಆಗಿತ್ತು, ಪಿತೃ ಪ್ರಾಧಾನ್ಯತೆ ಇತ್ತು. ಅಂದ್ರೆ ಮನೆಯಲ್ಲಿ ಅಜ್ಜ ಅಥವಾ ಹಿರಿಯ ಪುರುಷ ಸದಸ್ಯರು ಕುಟುಂಬದ ಮುಖ್ಯಸ್ಥರಾಗಿರ್ತಾ ಇದ್ರು. ಅಜ್ಜನ ನಂತರ ದೊಡ್ಡಪ್ಪ ಆ ಸ್ಥಾನಕ್ಕೆ ಬರಬಹುದು. ಪುರುಷ ಪ್ರಾಧಾನ್ಯತೆ, ವಂಶ, ಉತ್ತರಾಧಿಕಾರ, ಕುಟುಂಬದ ಹೆಸರು, ಕುಲದ ಹೆಸರು ಮೊದಲಾದವುಗಳೆಲ್ಲ ಪುರುಷರ ಮೂಲಕವೇ ಸಾಗ್ತಾ ಇತ್ತು ಅವಿಭಕ್ತ ಕುಟುಂಬಗಳಲ್ಲಿ. ಹಿರಿಯ ಪುರುಷ ಸದಸ್ಯರು ಮುಖ್ಯಸ್ಥರಾಗಿರ್ತಾ ಇದ್ರು. ಹೀಗಾಗಿ ಕುಟುಂಬದ ಆಡಳಿತ ಹಾಗೂ ಎಲ್ಲ ಅಧಿಕಾರಗಳು ಕೂಡ ಮುಖ್ಯಸ್ಥನ ಕೈಯಲ್ಲಿಯೇ ಇರ್ತಾ ಇದ್ವು ಅಂತ. ಅವನು ಸಂಪೂರ್ಣ ಸರ್ವಾಧಿಕಾರಿಯಾಗಿರ್ತಿದ್ದ ಅಂತ ಹೇಳ್ತಾರೆ. ಹಿಟ್ಲರ್ ತರ ಡಿಕ್ಟೇಟರ್ ಆಗಿರ್ತಾ ಇದ್ದ ಅಂದ್ರೆ ಅಷ್ಟು ಸ್ಟ್ರಿಕ್ಟ್ ಆಗಿ, ಅಷ್ಟು ಕಟ್ಟುನಿಟ್ಟಾಗಿ ನಿಯಮಗಳನ್ನ ಸದಸ್ಯರ ಮೇಲೆ ಹೇರಿ ಕುಟುಂಬ ನಿರ್ವಹಣೆಯನ್ನ ಮಾಡ್ತಾ ಇದ್ದ. ಮುಖ್ಯಸ್ಥನ ಮಾತಿಗೆ ಯಾರೂ ಎದುರಾಡುವಂತಿಲ್ಲ, ಯಾರೂ ಕೂಡ ಅವನ ಆದೇಶಗಳಿಗೆ ಪ್ರತಿರೋಧ ತೋರುವಂತಿಲ್ಲ. ಅಷ್ಟೊಂದು ಕಟ್ಟುನಿಟ್ಟಾಗಿ ನಿಯಮಗಳನ್ನ ಪಾಲಿಸ್ತಾ ಇದ್ರು ಮುಖ್ಯಸ್ಥರು ಅಂತೇಳಿ. ಒಟ್ನಲ್ಲಿ ಒಂದಕ್ಕಿಂತ ಹೆಚ್ಚು, ಇಲ್ಲಿ ತಲೆಮಾರುಗಳ ಒಂದು ಸಂಖ್ಯೆಯ ಆಧಾರದ ಮೇಲೆ ವಿಭಕ್ತ ಮತ್ತು ಅವಿಭಕ್ತ ಕುಟುಂಬಗಳನ್ನು ಮಾಡ್ತಾರೆ. ವಿಭಕ್ತ ಕುಟುಂಬಗಳಲ್ಲಿ ಒಂದೇ ತಲೆಮಾರಿಗೆ ಸೇರಿದ ಸದಸ್ಯರು ಇರ್ತಾರೆ, ತಂದೆ, ತಾಯಿ ಮತ್ತು ಅವರ ಅವಿವಾಹಿತ ಮಕ್ಕಳು. ಆದರೆ ಅವಿಭಕ್ತ ಕುಟುಂಬಗಳಲ್ಲಿ ಒಂದಕ್ಕಿಂತ ಹೆಚ್ಚು ತಲೆಮಾರಿಗೆ ಸೇರಿದ ಸದಸ್ಯರು, ಅಂದ್ರೆ 2 ಮತ್ತು ಅದಕ್ಕಿಂತ ಹೆಚ್ಚಿನ ತಲೆಮಾರಿನ ಸದಸ್ಯರು, ಪೀಳಿಗೆಯ ಸದಸ್ಯರು ಒಂದೇ ಮನೆಯಲ್ಲಿ ಒಂದೇ ಸೂರಿನಡಿಯಲ್ಲಿ ವಾಸ ಮಾಡ್ತಾ ಇದ್ರೆ
ಅದನ್ನ ಅವಿಭಕ್ತ ಕುಟುಂಬ ಅಂತ ಹೇಳಿ ನಾವು ಕರಿಬಹುದು. ಈ ಅವಿಭಕ್ತ ಕುಟುಂಬ ತುಂಬಾ ವೈಶಿಷ್ಟ್ಯಪೂರ್ಣವಾದದ್ದು ಅಂತ. ಯಾಕೆ ಅಂದ್ರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ, ಸಂಸ್ಕೃತಿಯಲ್ಲಿ ಅವಿಭಕ್ತ ಕುಟುಂಬಗಳಿಗೆ ಒಂದು ವಿಶಿಷ್ಟ ಸ್ಥಾನ ಇದೆ. ಈ ವಿಶಿಷ್ಟ ಪದ್ಧತಿ, ಕುಟುಂಬ ಪದ್ಧತಿಗೆ ತನ್ನದೇ ಆದಂತಹ ವೈಶಿಷ್ಟ್ಯಪೂರ್ಣವಾದಂತಹ ಕೆಲವೊಂದು ಲಕ್ಷಣಗಳು ಕೂಡ ಉಂಟು. ಈ ಲಕ್ಷಣಗಳನ್ನ ಈಗ ತಿಳಿದುಕೊಳ್ಳೋಣ. ಮೊದಲು ಪಾಯಿಂಟ್ಸ್ ಅನ್ನ ಹೇಳ್ತೇನೆ, ನಂತರ ಒಂದೊಂದಾಗಿ ಚರ್ಚೆ ಮಾಡೋಣ. ಇಲ್ಲಿ ಒನ್ಸ್ ಅಗೇನ್ 6 ಲಕ್ಷಣಗಳಿದೆ. ಮೊದಲನೇದಾಗಿ ಒಂದೇ ಮನೆಯ ವಾಸ, ಕಾಮನ್ ಹ್ಯಾಬಿಟೇಷನ್. ಎರಡನೇದಾಗಿ ಸದಸ್ಯರ ತಲೆಮಾರುಗಳ ಸಂಖ್ಯೆ, ಜನರೇಷನ್ ಡೆಪ್ತ್. ಮೂರನೇದಾಗಿ ಒಂದೇ ಪಾಕಶಾಲೆ ಅಥವಾ ಅಡುಗೆ ಮನೆ, ಕಾಮನ್ ಕಿಚನ್. ನಾಲ್ಕನೇದಾಗಿ ಸಾಮೂಹಿಕ ಆಸ್ತಿ, ಕಾಮನ್ ಪ್ರಾಪರ್ಟಿ ಆರ್ ಜಾಯಿಂಟ್ ಪ್ರಾಪರ್ಟಿ. ಐದನೇದಾಗಿ ಸಾಮೂಹಿಕ ಪೂಜೆ, ಕಾಮನ್ ವರ್ಷಿಪ್. ಆರನೇದಾಗಿ ಮುಖ್ಯಸ್ಥನ ಅಧಿಕಾರ, ರೂಲ್ ಆಫ್ ದ ಹೆಡ್. ಪ್ರಮುಖವಾಗಿ 6 ಲಕ್ಷಣಗಳಿದೆ. 6 ಲಕ್ಷಣಗಳನ್ನ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಅವಿಭಕ್ತ ಕುಟುಂಬದ ಮೊದಲನೆಯ ಲಕ್ಷಣ ಒಂದೇ ಮನೆಯ ವಾಸ, ಕಾಮನ್ ಹ್ಯಾಬಿಟೇಷನ್ ಅಂತ ಹೇಳ್ತೇವೆ. ಅಂದ್ರೆ ಇಲ್ಲಿ ಕುಟುಂಬದ ಎಲ್ಲಾ ಸದಸ್ಯರು ಸಾಮಾನ್ಯವಾಗಿ ಒಂದೇ ಮನೆಯಲ್ಲಿ ಒಕ್ಕಟ್ಟಾಗಿ ಹೊಂದಿಕೊಂಡು ಬದುಕು ಸಾಗಿಸ್ತಾರೆ. ಹಿಂದೂ ಅವಿಭಕ್ತ ಕುಟುಂಬದ ಪ್ರಮುಖ ಲಕ್ಷಣವೇ ಇದು. ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಿನಿಂದ ವಾಸ ಮಾಡೋದೇ ಹಿಂದೂ ಅವಿಭಕ್ತ ಕುಟುಂಬದ ಪ್ರಮುಖ ಲಕ್ಷಣ. ಕೆಲವೊಂದು ಸಲ ಸದಸ್ಯರ ಸಂಖ್ಯೆ ಹೆಚ್ಚಾದಾಗ ವಸತಿ ಕೊರತೆಯಿಂದಾಗಿ ಒಂದೇ ಛಾವಣಿಯ ಕೆಳಗಡೆ, ಒಂದೇ ಸೂರಿನ ಕೆಳಗಡೆ ಹಲವಾರು ಉಪಮನೆಗಳನ್ನ ಮಾಡಿಕೊಂಡು ಅವರು ವಾಸ ಮಾಡಬಹುದು. ಅಂದ್ರೆ ಒಂದೇ ಛಾವಣಿಯ ಕೆಳಗಡೆ ಬೇರೆ ಬೇರೆ ಮನೆಗಳನ್ನ ಮಾಡಿಕೊಂಡು ವಾಸ ಮಾಡಬಹುದು. ಆದರೆ ಅವರು ಮೂಲ ಅವಿಭಕ್ತ ಕುಟುಂಬಕ್ಕೆ ಸೇರ್ತಾರೆ. ಯಾಕೆ ಅಂದ್ರೆ ಅವರೆಲ್ಲರಿಗೂ ಅಡುಗೆ ಮನೆ ಒಂದೇ ಆಗಿರುತ್ತೆ. ಹಾಗೆಯೇ ಸಾಮಾನ್ಯವಾಗಿ ಪೂಜೆ ಪುನಸ್ಕಾರಗಳಲ್ಲಿ ಭಾಗವಹಿಸ್ತಾರೆ. ಅವರು ಬೇರೆ ಬೇರೆ ಮನೆಗಳಲ್ಲಿ ವಾಸ ಮಾಡಿದರೂ ಕೂಡ ಊಟಕ್ಕಾಗಿ ಒಂದೇ ಅಡುಗೆ ಮನೆಗೆ ಬರಬೇಕು. ಒಂದೇ ಅಡುಗೆ ಮನೆಯಲ್ಲಿ ಸದಸ್ಯರೆಲ್ಲರ ಊಟ ಸಿದ್ಧವಾಗಬೇಕು. ಅಂದಾಗ ಮಾತ್ರ ಅದನ್ನ ಅವಿಭಕ್ತ ಕುಟುಂಬ ಅಂತ ಹೇಳಿ ನಾವು ಕರಿತೇವೆ. ಹಾಗೆಯೇ ಸದಸ್ಯರೆಲ್ಲ ಧಾರ್ಮಿಕ ಕ್ರಿಯಾವಿಧಿಗಳಲ್ಲಿ, ಪೂಜೆ ಪುನಸ್ಕಾರಗಳಲ್ಲಿ ಒಟ್ಟಿಗೆನೇ ವಾಸ ಮಾಡ್ತಾರೆ. ಹೀಗಾಗಿ ಇದನ್ನ ನಾವು ಅವಿಭಕ್ತ ಕುಟುಂಬ ಅಂತ ಹೇಳಿ ಕರಿತೇವೆ. ಜೊತೆಗೆ ಇಲ್ಲಿ ಸದಸ್ಯರಿಗೆ ಯಾವುದೇ ವಿಷಯದ ಬಗ್ಗೆ ತೀರ್ಮಾನ ಕೈಗೊಳ್ಳುವಂತಹ ಸ್ವಾತಂತ್ರ್ಯ ಇರೋದಿಲ್ಲ. ಯಾಕೆ ಅಂದ್ರೆ ಎಲ್ಲ ತೀರ್ಮಾನಗಳನ್ನು ಕುಟುಂಬದ ಮುಖ್ಯಸ್ಥನೇ ಕೈಗೊಳ್ಳೋದ್ರಿಂದ ಇವರಿಗೆ ಯಾವುದೇ ಒಂದು ಸ್ವಾತಂತ್ರ್ಯ ಇಲ್ಲ. ಸದಸ್ಯರಲ್ಲಿ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಅದು ಕುಟುಂಬದ ರಚನೆಯ ಮೇಲೆ ಯಾವುದೇ ಪ್ರಭಾವವನ್ನು ಬೀರೋದಿಲ್ಲ ಅಂತ ಹೇಳ್ತಾರೆ ಸಮಾಜಶಾಸ್ತ್ರಜ್ಞರು. ಯಾಕೆ ಅಂದ್ರೆ ಅಲ್ಟಿಮೇಟ್ಲಿ ಕೊನೆಯದಾಗಿ ಎಲ್ಲರೂ ಕುಟುಂಬದ ಮುಖ್ಯಸ್ಥ ಹೇಗೆ ಹೇಳ್ತಾನೋ ಹಾಗೆಯೇ ಕೇಳಬೇಕಾಗತ್ತೆ. ಹೀಗಾಗಿ ಕುಟುಂಬದ ಸದಸ್ಯರಿಗೆ ಕೆಲವು ಸಲ ವಾಸಸ್ಥಳ ಬದಲಾದರೂ ಕೂಡ ಅವರು ಮೂಲ ಅವಿಭಕ್ತ ಕುಟುಂಬಕ್ಕೆ ಸೇರ್ತಾರೆ, ಒಂದೇ ಮನೆಯಲ್ಲಿ ಊಟ ಮಾಡ್ತಾರೆ ಅಂತ. ಇನ್ನು ಎರಡನೇದಾಗಿ ಸದಸ್ಯರ ಒಂದು ತಲೆಮಾರಿನ ಸಂಖ್ಯೆ, ಡೆಪ್ತ್ ಆಫ್ ಜನರೇಷನ್. ಸಾಮಾನ್ಯವಾಗಿ ಅವಿಭಕ್ತ ಕುಟುಂಬಗಳಲ್ಲಿ ಸದಸ್ಯರ ಸಂಖ್ಯೆ ಹೆಚ್ಚಾಗಿರುತ್ತೆ. ಯಾಕೆ ಅಂತಂದ್ರೆ ಒಂದು ಅಥವಾ ಅದಕ್ಕಿಂತ ಹೆಚ್ಚಿನ ತಲೆಮಾರಿಗೆ ಸೇರಿದ ಸದಸ್ಯರು ಒಂದೇ ಕಡೆ ವಾಸ ಮಾಡೋದ್ರಿಂದ ಸಾಮಾನ್ಯವಾಗಿ ನ್ಯಾಚುರಲಿ ನಂಬರ್ ಆಫ್ ಮೆಂಬರ್ಸ್ ವಿಲ್ ಬಿ ಮೋರ್, ಹೆಚ್ಚಾಗಿ ಇರುತ್ತೆ. ಈ ಒಂದು ಕುಟುಂಬಗಳಲ್ಲಿ ಎಷ್ಟೋ ಸಲ ಒಂದಕ್ಕಿಂತ ಹೆಚ್ಚು ಅಂದರೆ 2 ಅಥವಾ 3 ತಲೆಮಾರಿಗೆ ಸೇರಿದ ಸದಸ್ಯರು ಕೂಡ ವಾಸ ಮಾಡ್ತಾ ಇರಬಹುದು. ಸಾಮಾನ್ಯವಾಗಿ ಇಂಥ ಕುಟುಂಬಗಳಲ್ಲಿ ಪತಿ ಪತ್ನಿ, ಅವರ ತಂದೆ ತಾಯಿಗಳು, ದೊಡ್ಡಪ್ಪ ಚಿಕ್ಕಪ್ಪ, ಅವರ ಪತ್ನಿ ಹಾಗೂ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡಿ ಜೊತೆಯಾಗಿ ವಾಸಿಸ್ತಾರೆ ಅಂತ. ಹೀಗಾಗಿ ಸಾಮಾನ್ಯವಾಗಿ 20 ರಿಂದ 30 ಸದಸ್ಯರು ಇರಬಹುದು, 40 ರಿಂದ 50 ಜನನೂ ಇರಬಹುದು, ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಸದಸ್ಯರು ಅವಿಭಕ್ತ ಕುಟುಂಬಗಳಲ್ಲಿ ಇರಬಹುದು. 100-200 ಸದಸ್ಯರು ಒಟ್ಟಿಗೆ ವಾಸ ಮಾಡುವಂತಹ ಕುಟುಂಬಗಳೂ ಇರಬಹುದು. ಧಾರವಾಡ ಜಿಲ್ಲೆಯಲ್ಲಿ ಒಂದು ಲೋಕೂರ್ ಅಂತ ಊರಿದೆ, ಅಲ್ಲೊಂದು ಕುಟುಂಬ ಇದೆ. ಆ ಕುಟುಂಬದಲ್ಲಿ 200 ಜನ ಒಟ್ಟಿಗೆ ವಾಸ ಮಾಡ್ತಾರೆ. ನೋಡ್ಲಿಕ್ಕೂ ಕೂಡ ಸಮಾಜಶಾಸ್ತ್ರೀಯವಾಗಿ ಅಧ್ಯಯನ ಮಾಡಲೇಬೇಕಾದಂತಹ ಒಂದು ಕುಟುಂಬ. ಹೀಗೆ ಅವಿಭಕ್ತ ಕುಟುಂಬಗಳಲ್ಲಿ ಸದಸ್ಯರ ಸಂಖ್ಯೆ ಹೆಚ್ಚು, ತಲೆಮಾರುಗಳ ಸಂಖ್ಯೆಯೂ ಕೂಡ ಹೆಚ್ಚು. ಇನ್ನು ಮೂರನೇದಾಗಿ ಒಂದೇ ಪಾಕಶಾಲೆ, ಕಾಮನ್ ಕಿಚನ್, ಒಂದೇ ಅಡುಗೆ ಮನೆ ಅಂತ ಹೇಳ್ತೇವೆ.
ಈ ಪಾಕಶಾಲೆ ಅನ್ನೋದೇನಿದೆ, ಅಡುಗೆ ಮನೆ ಏನಿದೆ, ಅವಿಭಕ್ತ ಕುಟುಂಬದ ಒಂದು ವಿಶಿಷ್ಟ ಲಕ್ಷಣ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ವಸತಿ ಕೊರತೆಯಾದಾಗ ಸದಸ್ಯರು ಬೇರೆ ಬೇರೆ ರೂಮ್ಗಳಲ್ಲಿ, ಬೇರೆ ಬೇರೆ ಮನೆಗಳಲ್ಲಿ ವಾಸ ಮಾಡಬಹುದು. ಆದರೆ ಅವರೆಲ್ಲರೂ ಒಂದೇ ಅಡುಗೆ ಮನೆಯಲ್ಲಿ ಊಟ ಮಾಡಿದರೆ ಮಾತ್ರ ಅದನ್ನು ಅವಿಭಕ್ತ ಕುಟುಂಬ ಅಂತಾರೆ. ಹಾಗಾಗಿ ಅಡುಗೆ ಮನೆ ಅವಿಭಕ್ತ ಕುಟುಂಬದ ಒಂದು ವಿಶಿಷ್ಟ ಲಕ್ಷಣ ಅಂತಲೇ ಹೇಳ್ಬೋದು. ಅವಿಭಕ್ತ ಕುಟುಂಬಗಳಲ್ಲಿ ಸಾಮಾನ್ಯವಾಗಿ ಲಿಂಗವನ್ನು ಆಧರಿಸಿದ ಶ್ರಮ ವಿಭಜನೆ ಇರುತ್ತೆ. ಪುರುಷರು ಮನೆಯ ಹೊರಗಡೆಯ ಕೆಲಸಗಳನ್ನು ನೋಡ್ಕೊಳ್ತಾರೆ, ಆರ್ಥಿಕ ಚಟುವಟಿಕೆಗಳನ್ನು ನೋಡ್ಕೊಳ್ತಾರೆ. ಸ್ತ್ರೀಯರು ಮನೆಯ ಒಳಗಡೆನೇ ಇದ್ದು ಅಡುಗೆ ತಯಾರಿ, ಮಕ್ಕಳ ಪಾಲನೆ ಪೋಷಣೆಯನ್ನು ಮಾಡ್ತಾರೆ. ಸಾಮಾನ್ಯವಾಗಿ ಹೆಣ್ಮಕ್ಳು ಅಡುಗೆ ಮನೆಯಲ್ಲಿ ಎಲ್ಲರೂ ಸೇರಿ ಒಟ್ಟಾಗಿ ಕೆಲಸ ಮಾಡ್ತಾರೆ. ಮನೆಯ ಹಿರಿಯ ಪುರುಷ ಸದಸ್ಯನ ಪತ್ನಿ ಏನಿರ್ತಾಳೆ, ಅವಳು ಮನೆಯ ಮುಖ್ಯಸ್ಥಳು, ಅಂದರೆ ಅಡುಗೆ ಮನೆಯ ಮುಖ್ಯಸ್ಥಳಾಗಿರ್ತಾಳೆ. ಅವಳ ಕೈ ಕೆಳಗೆ ಉಳಿದ ಸ್ತ್ರೀಯರೆಲ್ಲರೂ ಕೂಡ ಕೆಲಸವನ್ನು ಮಾಡಬೇಕಾಗುತ್ತೆ. ಹೀಗಾಗಿ ಹಿಂದೂ ಅವಿಭಕ್ತ ಕುಟುಂಬಗಳಲ್ಲಿ ಸಾಮಾನ್ಯ ಅಡುಗೆ ಮನೆಯೇ ಒಂದು ವಿಶಿಷ್ಟ ಲಕ್ಷಣ ಅಂತಾನೆ ಹೇಳ್ಬೋದು. ಕುಟುಂಬದ ಹಿರಿಯ ಸದಸ್ಯನ ಪತ್ನಿಯ ಮಾತನ್ನ ಇಲ್ಲಿ ಉಳಿದ ಸ್ತ್ರೀಯರು ಕೇಳಬೇಕು, ಅವಳಿಗೆ ಸಹಾಯವನ್ನು ಮಾಡಬೇಕು. ಹಾಗೆಯೇ ಅವಿಭಕ್ತ ಕುಟುಂಬಗಳಲ್ಲಿ ಇನ್ನೂ ಒಂದು ನಿಯಮ ಏನು ಅಂದರೆ, ಸಾಮಾನ್ಯವಾಗಿ ಕುಟುಂಬದ ಹಿರಿಯ ಪುರುಷ ಸದಸ್ಯರೆಲ್ಲರೂ ಊಟ ಮಾಡಿದ ನಂತರವೇ ಹೆಣ್ಣು ಮಕ್ಕಳು ಊಟ ಮಾಡುವಂತಹ ಪದ್ಧತಿ ಈಗಲೂ ಕೂಡ ಕೆಲವೊಂದು ಕುಟುಂಬಗಳಲ್ಲಿದೆ. ಮೊದಲು ಪುರುಷರಿಗೆ ಊಟ ಬಡಿಸಿ ನಂತರ ಹೆಣ್ಣು ಮಕ್ಕಳು ಮಾಡುವಂತಹ ಪದ್ಧತಿ ಇದೆ. ಆದರೆ ಇವಾಗ ಉಭಯ ಪ್ರಧಾನ ಬಂದಿರೋದ್ರಿಂದ, ಡೈನಿಂಗ್ ಟೇಬಲ್ ಸಂಸ್ಕೃತಿ ಬಂದಿರೋದ್ರಿಂದ ಎಲ್ಲರೂ ಇವಾಗ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಆದರೆ ಇವತ್ತಿಗೂ ಕೆಲವು ಕುಟುಂಬಗಳಲ್ಲಿ ಪುರುಷ ಸದಸ್ಯರು ಊಟ ಮಾಡಿದ ನಂತರವೇ ಸ್ತ್ರೀಯರು ಹಾಗೂ ಮಕ್ಕಳು ಊಟ ಮಾಡುವಂತಹ ಪದ್ಧತಿ ಉಂಟು ಅಂತೇಳಿ. ಹೀಗೆ ಕೆಲವು ಸದಸ್ಯರು ಅನಾನುಕೂಲತೆಗಳಿಂದ ಬೇರೆ ಮನೆಯಲ್ಲಿ ವಾಸ ಮಾಡಿದರೂ ಕೂಡ ಊಟವನ್ನು ಒಂದೇ ಅಡುಗೆ ಮನೆಯಲ್ಲಿ ಮಾಡ್ತಾ ಇದ್ರೆ, ಒಂದೇ ಪಾಕಶಾಲೆಯಿಂದ ಸದಸ್ಯರೆಲ್ಲರಿಗೂ ಅಡುಗೆ ತಯಾರಾಗ್ತಾ ಇದ್ರೆ ಅದನ್ನು ಅವಿಭಕ್ತ ಕುಟುಂಬ ಅಂತ ಕರಿತೇವೆ. ಇನ್ನು ನಾಲ್ಕನೇದಾಗಿ ಸಾಮೂಹಿಕ ಆಸ್ತಿ, ಕಾಮನ್ ಪ್ರಾಪರ್ಟಿ ಅಂತ ಹೇಳ್ತೇವೆ. ಅವಿಭಕ್ತ ಕುಟುಂಬದಲ್ಲಿ ಸ್ಥಿರಾಸ್ತಿ ಆಗಿರಬಹುದು, ಅದು ಚರಾಸ್ತಿ ಆಗಿರಬಹುದು, ಮೂವೇಬಲ್ ಆರ್ ಇಮ್ಮೂವೇಬಲ್ ಪ್ರಾಪರ್ಟಿ ಅಂತ ಹೇಳ್ತೇವೆ. ಎಲ್ಲ ಆಸ್ತಿಗಳು ಕುಟುಂಬದ ಎಲ್ಲ ಸದಸ್ಯರಿಗೂ ಸೇರ್ತಾ ಇತ್ತು. ಅಂದರೆ ಯಾರಿಗೂ ಕೂಡ ಪ್ರೈವೇಟ್ ಪ್ರಾಪರ್ಟಿ ಅನ್ನುವ ಕಲ್ಪನೆ ಇರಲಿಲ್ಲ. ಎಲ್ಲ ಆಸ್ತಿಯೂ ಸಾಮಾನ್ಯವಾಗಿರ್ತಾ ಇತ್ತು. ಮುಖ್ಯಸ್ಥನೇ ಆ ಆಸ್ತಿಯ ಬಗ್ಗೆ ಕಾಳಜಿ ತಗೊಂಡು ಆ ಆಸ್ತಿಯನ್ನ ನಿರ್ವಹಿಸ್ತಾ ಇದ್ದ ಅಂತೇಳಿ. ಪಿತೃಪ್ರಧಾನ ಅವಿಭಕ್ತ ಕುಟುಂಬದಲ್ಲಿ ಆಸ್ತಿಯ ಮೇಲೆ ಪುರುಷರಿಗಿರುವಷ್ಟು ಅಧಿಕಾರ ಹೆಣ್ಣು ಮಕ್ಕಳಿಗೆ ಇರೋದಿಲ್ಲ. ಕುಟುಂಬದ ಮುಖ್ಯಸ್ಥನಿಗೆ ಆಸ್ತಿಯ ಮೇಲೆ ಸಂಪೂರ್ಣ ಅಧಿಕಾರ. ಯಾಕೆ ಅಂದರೆ ಅವನು ಅದನ್ನು ಸಮರ್ಪಕವಾಗಿ ಬಳಸ್ತಾನೆ, ಕುಟುಂಬದ ಸದಸ್ಯರ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತಾನೆ. ಹಾಗಾಗಿ ಅವಿಭಕ್ತ ಕುಟುಂಬದಲ್ಲಿ ಕುಟುಂಬದ ಮುಖ್ಯಸ್ಥನ ಕೈಯಲ್ಲಿಯೇ ಎಲ್ಲ ಆಸ್ತಿಯೂ ಕೂಡ ಇರ್ತಾ ಇತ್ತು ಅಂತ. ಕುಟುಂಬದ ಮುಖ್ಯಸ್ಥ ಕುಟುಂಬಕ್ಕಾಗಿ ಖರ್ಚು ಮಾಡೋದ್ರಿಂದ ಅವನಿಗೆ ಆಸ್ತಿಯ ಒಡೆತನವನ್ನು ಕೊಡಲಾಗಿತ್ತು. ಮುಖ್ಯಸ್ಥನ ನಂತರ ಆ ಆಸ್ತಿಯ ಮೇಲಿನ ಹಕ್ಕನ್ನು ಅವನ ಹಿರಿಯ ಮಗ ಪಡಿತಾನೆ. ಅಂದರೆ ಅವಿಭಕ್ತ ಕುಟುಂಬಗಳಲ್ಲಿ ಅಧಿಕಾರ, ವಂಶ, ಆಸ್ತಿಯ ಮೇಲಿನ ಹಕ್ಕು, ಬಾಧ್ಯಸ್ಥಿಕೆ ಹಿರಿಯ ಪುರುಷನ ಸದಸ್ಯನ ನಂತರ ಅವನ ಹಿರಿಯ ಮಗನಿಗೆ ಹೋಗುತ್ತೆ. ಅವಿಭಕ್ತ ಕುಟುಂಬದ ಸದಸ್ಯರು ತನ್ನ ಸ್ವಂತ ಪರಿಶ್ರಮದಿಂದ ಏನಾದರೂ ಆಸ್ತಿಯನ್ನು ಗಳಿಸಿದ್ರೆ ಅದು ಮಾತ್ರ ಅವರ ಖಾಸಗಿ ಆಸ್ತಿ, ಅವರ ಸ್ವಂತ ಆಸ್ತಿ ಆಗ್ತಾ ಇತ್ತು. ಹೀಗಾಗಿ ಉಳಿದೆಲ್ಲವುಗಳು ಕೂಡ ಸಾಮೂಹಿಕ ಆಸ್ತಿ ಅಂತ ಪರಿಗಣಿಸಲ್ಪಡ್ತಾ ಇತ್ತು. ಇನ್ನು ಐದನೇದಾಗಿ ಸಾಮೂಹಿಕ ಪೂಜೆ, ಕಾಮನ್ ವರ್ಷಿಪ್. ಅಡುಗೆ ಮನೆ ಒಂದೇ ಇದೆ ಅಂದಮೇಲೆ ಸಾಮಾನ್ಯವಾಗಿ ಪೂಜೆಯೂ ಕೂಡ, ಪೂಜಾ ಗ್ರಹ, ದೇವರ ಮನೆಯೂ ಕೂಡ ಒಂದೇ ಇರ್ತಾ ಇತ್ತು. ಎಲ್ಲ ಸದಸ್ಯರು ಧಾರ್ಮಿಕ ಕಾರ್ಯಗಳನ್ನು ಒಟ್ಟಾಗಿ ನೆರವೇರಿಸೋರು. ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಕುಟುಂಬದ ಮುಖ್ಯಸ್ಥ ಮುಂದೆ ನಿಂತು ನಡೆಸ್ಕೊಡೋದು. ಧಾರ್ಮಿಕ ವಿಧಿವಿಧಾನಗಳನ್ನು, ಕ್ರಿಯಾಚರಣೆಗಳನ್ನು ಕುಟುಂಬದ ಮುಖ್ಯಸ್ಥ ಎಲ್ಲರಿಗೂ ಕೂತ್ಕೊಂಡು ಕಲಿಸಿಕೊಡೋದು. ಇವೆಲ್ಲ ಅವಿಭಕ್ತ ಕುಟುಂಬಗಳಲ್ಲಿ ನಡೀತಾ ಇತ್ತು. ಜೊತೆಗೆ ಪ್ರತಿ ಮನೆಗೂ ಒಂದು ಮನೆ ದೇವರು ಅಥವಾ ಕುಲದೇವತೆ ಅಂತ ಕರಿತೀವಿ, ಕುಲದೇವತೆ ಇರ್ತಾ ಇತ್ತು. ಆ ಕುಲದೇವತೆಯ ಆರಾಧನೆ, ಆ ಕುಲದೇವತೆಯ ಜಾತ್ರೆ, ಉತ್ಸವಗಳಲ್ಲಿ ಎಲ್ಲರೂ ಕೂಡ ವೈಮನಸ್ಸನ್ನ ಮರೆತು ಎಲ್ಲರೂ ಒಟ್ಟಾಗಿ ಭಾಗವಹಿಸ್ತಾ ಇದ್ರು ಅಂತ. ಹೀಗಾಗಿ ಕುಟುಂಬದ ಮುಖ್ಯಸ್ಥನು ತನ್ನ ಎಲ್ಲ ಸದಸ್ಯರಿಗೂ
ಧರ್ಮದ ಬಗ್ಗೆ, ನೈತಿಕ ನಿಯಮಗಳ ಬಗ್ಗೆ ತಿಳಿಸಿಕೊಡ್ತಾನೆ. ಧಾರ್ಮಿಕ ಆಚರಣೆಗಳು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಸಾಗಿ ಬರುತ್ತೆ. ಅವ್ರು ತಿಳ್ಕೊಂಡ ನಂತರ ತನ್ನ ಮಕ್ಕಳಿಗೆ, ಹಿರಿಯ ಸದಸ್ಯರು ತಿಳ್ಕೊಂಡ ನಂತರ ಕಿರಿಯ ಸದಸ್ಯರಿಗೆ, ಮುಂದೆ ಹಾಗೆ ಆ ಧಾರ್ಮಿಕ ಆಚರಣೆಗಳು ಸಾಗಿ ಹೋಗುತ್ತೆ. ಇನ್ನು ಕೊನೆಯದಾಗಿ 6ನೇದಾಗಿ ಮುಖ್ಯಸ್ಥ ಮತ್ತು ಅಧಿಕಾರ, ರೂಲ್ ಆಫ್ ದ ಹೆಡ್ ಅಂತ ಹೇಳ್ತೇವೆ. ಇದನ್ನ ಕರ್ತನ ಆಳ್ವಿಕೆ ಅಂತ ಹೇಳ್ತಾರೆ. ಕರ್ತ ಅಂದ್ರೆ ಇಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ, ಕುಟುಂಬದ ಮುಖ್ಯಸ್ಥ ಅಂತ ಹೇಳಿ ಅರ್ಥ. ಸಾಮಾನ್ಯವಾಗಿ ಅವಿಭಕ್ತ ಕುಟುಂಬದ ಮುಖ್ಯಸ್ಥನನ್ನ ಕರ್ತ ಅಂತ ಕರೀತಾರೆ. ಅವನಿಗೆ ಇಲ್ಲಿ ಕರ್ತ ಏನಿದ್ದಾನೆ, ಮುಖ್ಯಸ್ಥ ಏನಿದ್ದಾನೆ, ಅವನು ಪ್ರಶ್ನಾತೀತ ಅಧಿಕಾರವನ್ನ ಹೊಂದಿರ್ತಾನೆ. ಪ್ರಶ್ನಾತೀತ ಅಂತಂದ್ರೆ ಅವನ ಅಧಿಕಾರವನ್ನ ಯಾರು ಪ್ರಶ್ನೆ ಮಾಡುವ ಹಾಗಿಲ್ಲ. ಅವನ ಅಭಿಪ್ರಾಯವನ್ನ, ಅವನ ಆದೇಶಗಳನ್ನ ಯಾರು ಪ್ರತಿರೋಧ ಮಾಡುವ ಹಾಗಿಲ್ಲ. ಎಲ್ಲರೂ ಕೂಡ ಕಡ್ಡಾಯವಾಗಿ ತಪ್ಪದೇ ಅವನ ಆದೇಶಗಳನ್ನ ಪಾಲಿಸಬೇಕಾಗ್ತಾ ಇತ್ತು. ಎವ್ರಿ ಮೆಂಬರ್ ಆಫ್ ದ ಫ್ಯಾಮಿಲಿ ಶುಡ್ ಓಬೇ ಹಿಸ್ ಆರ್ಡರ್ಸ್. ಸೊ ಅದಕ್ಕೇನೆ ಇಲ್ಲಿ ಅವಿಭಕ್ತ ಕುಟುಂಬದ ಕರ್ತನನ್ನ, ಮುಖ್ಯಸ್ಥನನ್ನ ಅನಭಿಷಿಕ್ತ ದೊರೆ ಅಂತ ಕರೀತಾರೆ. ಅಂದ್ರೆ ಕಿಂಗ್ ವಿದೌಟ್ ಕ್ರೌನ್ ಅಂತ. ಅವನು ಕಿಂಗ್ ಇದ್ದ ಹಾಗೆ, ವಿದೌಟ್ ಕ್ರೌನ್, ಕಿರೀಟನಿಲ್ಲದ ರಾಜನಿದ್ದ ಹಾಗೆ ಅಂತ ಕರೀತಾರೆ. ಅಷ್ಟೊಂದು ಪರಮಾಧಿಕಾರ ಅವನಿಗೆ ಇರ್ತಾ ಇತ್ತು. ಕುಟುಂಬದ ಎಲ್ಲಾ ಸದಸ್ಯರ ಬೇಕು ಬೇಡಗಳನ್ನ, ಬೇಡಿಕೆಗಳನ್ನ, ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಲಿಕ್ಕೆ ಮುಖ್ಯಸ್ಥ ಪ್ರಯತ್ನ ಪಡ್ತಾನೆ. ಕುಟುಂಬದ ಎಲ್ಲ ಆಗು ಹೋಗುಗಳೂ ಕೂಡ ಅವನ ಮೇಲ್ವಿಚಾರಣೆಯಲ್ಲಿಯೇ ನಡೀತವೆ. ಮಕ್ಕಳ ಜೀವನ ಸಂಗಾತಿಗಳನ್ನ ಆಯ್ದುಕೊಳ್ಳುವಾಗಲೂ ಕೂಡ, ಆರಿಸುವಾಗಲೂ ಕೂಡ ಕರ್ತನದೇ ಅಂತಿಮ ನಿರ್ಧಾರ, ಅವನದೇ ಮುಖ್ಯ ಜವಾಬ್ದಾರಿಯಾಗಿರ್ತದೆ. ಧಾರ್ಮಿಕ ಸಮಾರಂಭಗಳಲ್ಲೂ ಕೂಡ ಕರ್ತನಿಗೆ ವಿಶೇಷ ಸ್ಥಾನಮಾನ, ವಿಶೇಷ ಅಧಿಕಾರಗಳಿರುತ್ತೆ. ಅವನ ಸಲಹೆ ಸೂಚನೆಗಳಿಗನುಸಾರವಾಗಿಯೇ ಸಮಾರಂಭ ಮತ್ತು ಧಾರ್ಮಿಕ ಸಂಸ್ಕಾರಗಳನ್ನು ಕುಟುಂಬದಲ್ಲಿ ನೆರವೇರಿಸಲಾಗುತ್ತೆ. ಒಟ್ಟಿನಲ್ಲಿ ಕರ್ತ ಕುಟುಂಬದ ಸಂಚಾಲಕ, ಆರ್ಥಿಕ ಹಿತಚಿಂತಕ ಮತ್ತು ಕುಟುಂಬದ ನಾಯಕನಾಗಿರ್ತಾ ಇದ್ದ. ಹಾಗಾಗಿಯೇ ಕುಟುಂಬದ ಮುಖ್ಯಸ್ಥನಿಗೆ ವಿಶೇಷ ಸ್ಥಾನಮಾನ ಅವಿಭಕ್ತ ಕುಟುಂಬಗಳಲ್ಲಿ. ಹೀಗೆ ಅವಿಭಕ್ತ ಕುಟುಂಬಗಳು ತನ್ನದೇ ಆದಂತಹ ವೈಶಿಷ್ಟ್ಯಪೂರ್ಣವಾದಂತಹ ಗುಣಲಕ್ಷಣಗಳನ್ನು ಹೊಂದಿರುತ್ತೆ. ಈ ಲಕ್ಷಣಗಳಿಂದಾಗಿಯೇ ಅದಕ್ಕೆ ಒಂದು ವಿಶೇಷತೆ ಬಂದಿದೆ ಅಂದ್ರೂ ಕೂಡ ತಪ್ಪಾಗಲ್ಲ. ಅವಿಭಕ್ತ ಕುಟುಂಬ ಪದ್ಧತಿ ಸಾಂಪ್ರದಾಯಿಕ ಹಿಂದೂ ಸಮಾಜದ ಒಂದು ಅವಿಭಾಜ್ಯ ಅಂಗವಾಗಿತ್ತು. ಕೆಲವೊಂದು ಅನಾನುಕೂಲತೆಗಳಿಂದಾಗಿ ಹಾಗೂ ಹಾನಿಗಳಿಂದಾಗಿ, ಡಿಸ್ಅಡ್ವಾಂಟೇಜಸ್ ಅಂತ ಹೇಳ್ತೇವೆ. So many disadvantages are there in joint family. That is why they are disintegrating ಅಂತ. ಸೊ ಅನಾನುಕೂಲತೆಗಳಿಂದಾಗಿ ಅಥವಾ ಹಾನಿಗಳಿಂದಾಗಿ ಇಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬಗಳು ನಾಶವಾಗ್ತಾ ಇವೆ ಅಂತ ಹೇಳ್ಬೋದು. ಅವಿಭಕ್ತ ಕುಟುಂಬಗಳು ವಿಭಜನೆಯಾಗಿ ವಿಭಕ್ತ ಕುಟುಂಬಗಳೇ ಸಂಖ್ಯೆಯಲ್ಲಿ ಹೆಚ್ಚಾಗಿವೆ. ಇದು ಅವಿಭಕ್ತ ಕುಟುಂಬಗಳ ಪ್ರಮುಖ ಲಕ್ಷಣಗಳು. ನಮಸ್ಕಾರ.